ಅಧ್ಯಕ್ಷರಿಗೆ ಎಲ್ಲ ಸಹಕಾರಿ ಸಂಘಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಅಡಿಕೆ ಬೆಳೆಗಾರರು, ಒಂದು ಕಡೆಯಿಂದ ಹಳದಿ ರೋಗದಿಂದ ಸಂತ್ರಸ್ತರು. ಸುಳ್ಯದ ಭಾಗದಲ್ಲಿ ನಾವು ಈ ವರ್ಷದ ಬೆಳೆ ವಿಮೆಗೆ ಕಾದಷ್ಟು ಹಿಂದೆ ಯಾವತ್ತೂ ಕಾಯ್ದಿರಲಿಲ್ಲ. ಒಂದು ಕಡೆಯಿಂದ ಮಳೆ ಜಾಸ್ತಿ ಆಯಿತು, ಇನ್ನೊಂದು ಕಡೆಯಿಂದ ನಮಗೆ ರಬ್ಬರ್ ಇದೆ, ರಬ್ಬರಿಗೆ ನಮಗೆ ರೈನ್ ಗಾರ್ಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಮೇಯಲ್ಲಿ ಸ್ಟಾರ್ಟ್ ಆದಂಥ ಮಳೆ ನಿಲ್ಲೇ ಇಲ್ಲ. ಹಾಗಾಗಿ ಮಳೆಗಾಲವನ್ನ ನಾವು ರೈತರು ದೂಡಿದ್ದೇ ದೊಡ್ಡ ವಿಷಯ. ಅಲ್ಲಿವರೆಗೆ ನಾವು ಕಾದ್ಕೊಂಡು ನವೆಂಬರ್ ತಿಂಗಳಲ್ಲಿ ನಮಗೆ ಬೆಳೆ ವಿಮೆ ಬರ್ತದೆ ಅಂತ ಹೇಳಿ ಕಾತದಿಂದ ಕಾಯ್ತಾ ಇದ್ದಾಗ ಬಹುಶಃ ನಿರಾಶೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕರು ಈ ಬೆಳೆ ವಿಮೆಯನ್ನು ನಂಬಿ ಅನೇಕ ಕೆಲಸಗಳಿಗೆ ಕೈ ಹಾಕಿದ್ರು. ಮನೆಯಲ್ಲಿ ಕೆಲಸ ಕಾರ್ಯಗಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹೀಗೆ ಅನೇಕ ವಿಷಯಗಳಿಗೆ ಕೈ ಹಾಕಿದ್ರು. ಈ ವರ್ಷದ ನಮ್ಮ ನಿರೀಕ್ಷೆ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ಮಳೆ ಕೂಡ ಜಾಸ್ತಿ ಇತ್ತು. ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು ಸುಳ್ಯ ಭಾಗದಲ್ಲಿ. ಹಾಗೆ ಮಾರ್ಚ್ನಿಂದ ಏಪ್ರಿಲ್ ವರೆಗೆ ಇದ್ದಂಥ ಟೆಂಪರೇಚರ್ ಕೂಡ ಜಾಸ್ತಿ ಇತ್ತು. ನಮಗೆ ಗೊತ್ತಿದ್ದ ಹಾಗೆ ಟರ್ಮ್ ಶೀಟ್ನಲ್ಲಿ ನಾವು ಎರಡು ವಿಷಯಗಳನ್ನು ಗಮನಿಸಬೇಕಾದದ್ದು, ತೋಟಗಾರಿಕೆ ಇಲಾಖೆ ತಪ್ಪಿದ್ರೆ ಹೇಳಿ. ಒಂದು ಟೆಂಪರೇಚರ್, ಇನ್ನೊಂದು ರೈನ್ಫಾಲ್. ಎರಡಕ್ಕೂ ಕೂಡ ನನಗೆ ಗೊತ್ತಿದ್ದಾಗೆ 39 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇಂಡೆಕ್ಸ್ ಅನ್ನ ಮಾಡಿದ್ರೆ 225 ml ಅನ್ನ ರೈನ್ಫಾಲ್ ಅಲ್ಲಿ ಮಾಡಿದ್ದಾರೆ. ಸೊ ಆ ಬೇಸಿಸಿನ ಮೇಲೆ ಎಷ್ಟು ದಿನ ಆ ರೀತಿ ಟೆಂಪರೇಚರ್ ರೈಸ್ ಆಗ್ತದೆ, ಎಷ್ಟು ದಿನ ಮಳೆ ಜಾಸ್ತಿ ಆಗ್ತದೆ, ಆ ಬೇಸಿಸ್ ಮೇಲೆ ಪೇ ಔಟ್ಗಳು ಡಿಸೈಡ್ ಆಗ್ತದೆ. ಹಾಗಾಗಿ ನಮ್ಮ ನಿರೀಕ್ಷೆ ಆಲ್ಮೋಸ್ಟ್ ಡಬಲ್. ಹಿಂದಿನ ಒಬ್ಬರು ಅಧಿಕಾರಿಗಳು ಕೂಡ ನನ್ನ ಹತ್ರ ಹೇಳಿದ್ರು ವೈಯಕ್ತಿಕವಾಗಿ, ಈ ವರ್ಷ ನೀವು ಎಕರೆಗೆ ಒಂದು 30,000 ನಿರೀಕ್ಷೆ ಮಾಡಬಹುದು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತ. ಹಾಗೆ ಈ ವರ್ಷದ ನೋಡಿದ್ರೆ ನಮಗೆ ಬರಲಿಲ್ಲ. ನಮಗೆ ಬಂದಿರೋದು ನಮ್ಮ ವಿಲೇಜ್ಗೆ, 2 ವಿಲೇಜ್ಗಳಿಗೆ ಸುತ್ತ ಅಜ್ಜಾವರ, ಒಟ್ಟು ಒಂದು 5 ವಿಲೇಜ್ಗೆ ಪೆಪ್ಪರ್ ಮಾತ್ರ ಬಂದಿದೆ, ಅಡಿಕೆ ಬರಲಿಲ್ಲ. ಬಂದದ್ದು ಕೂಡ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಪ್ರೀಮಿಯಂ ಕಟ್ಟಿದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಹೇಗೆ ಅಂದ್ರೆ, ಪ್ರೀಮಿಯಂ ಕಟ್ಟಲಿಕ್ಕೆ ನಾನು ಹೋದಾಗ ಬಸ್ ಚಾರ್ಜಿಗೆ ಒಂದು ಕೊಡ್ತಾರಲ್ಲ ಟಿಪ್ಸ್, ಆ ಥರ ನಾನು 600 ರೂಪಾಯಿ ಕಟ್ಟಿದ್ರೆ ಇನ್ನೊಂದು 100 ರೂಪಾಯಿ ಜಾಸ್ತಿ ಬಂದಾಗೆ ಆ ಥರ ಇದೆ ನಮ್ಮ ಬಂದಂಥದ್ದು. ಹಾಗೆ ಅಂತೇಳಿ ಈ ವರ್ಷದ ಪ್ರೀಮಿಯಂನ ನಾವು ಡಿಸೈಡ್ ಮಾಡೋದು. ಹೆಚ್ಚಿನ ರೈತರು ಹೇಗೆ ಡಿಸೈಡ್ ಮಾಡೋದು ಅಂತ ಹೇಳಿದ್ರೆ, ನಾನು ಎಷ್ಟು ಕಟ್ಟಿದ್ದೇನೆ ಅದರ ಎಷ್ಟು ಪಟ್ಟು ಬರ್ತದೆ ಅಂತ ಹೇಳೋದು ನನ್ನ ಕ್ಯಾಲ್ಕುಲೇಷನ್ ಇರ್ತದೆ. ಆದರೆ ಆಕ್ಚುಲಿ ಏನಂತ ಹೇಳಿದ್ರೆ, ನಾನು 2,600 ರೂಪಾಯಿ ಎಕರೆಗೆ ಕಟ್ಟಿದೆ, ಪ್ರೀಮಿಯಂ ಕಟ್ಟಿದ್ರೆ ಕೇಂದ್ರ ಸರ್ಕಾರ ಒಂದು 5,100 ರೂಪಾಯಿ ಕಟ್ತದೆ, ರಾಜ್ಯ ಸರ್ಕಾರ ಒಂದು 10,300 ರೂಪಾಯಿನ ಕಟ್ತದೆ. ಹಾಗೆ ಒಟ್ಟು 18,100 ರೂಪಾಯಿ ಪ್ರೀಮಿಯಂ ಆಗಿ ಇನ್ಶೂರೆನ್ಸ್ ಕಂಪನಿ ಹೋಗ್ತದೆ. ಇಲ್ಲಿ ಪ್ರೀಮಿಯಂನ ಮೊತ್ತವೇ ನಮಗೆ ಬರದಿದ್ರೆ ಇಲ್ಲಿ ಇನ್ಶೂರೆನ್ಸ್ ಕಂಪನಿ ಅಗತ್ಯ ಯಾಕೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನೇರವಾಗಿ ಈ ಪ್ರೀಮಿಯಂನ ಮೊತ್ತವನ್ನು ರೈತರಿಗೆ ಕೊಟ್ಟಿದ್ರೆ ಇವತ್ತು ನಾವು ಈ ಸಮಸ್ಯೆಯೇ ಬರ್ತಿರ್ಲಿಲ್ಲ. ಆ 18 ಸಿಕ್ಕಿದಂತ 18,000ದಲ್ಲಿ ನಾವು ಖುಷಿಯಾಗಿರ್ತಿದ್ದೇವೆ. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಈ ವರ್ಷದ್ದು ಹೇಗೆ ಮುಂದೆ ಹೋಗುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಬಹುಶಃ ನೀವೇ ಅದನ್ನ ಮುಂದಿನ ಡೈರೆಕ್ಷನ್ಗಳನ್ನು ನೀವು ಕೊಡಬೇಕು. ಆದ್ರೆ ಎಲ್ಲ ಬೆಳೆಗಾರರ ಪರವಾಗಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಈ ಅನ್ಯಾಯದ ಮೊತ್ತ ಮಾತ್ರ ಇದಾಗಬಾರ್ದು. ಒಂದು ನ್ಯಾಯಯುತವಾದಂಥ ಪರಿಹಾರ ನಮಗೇನು ಸಲ್ಲಬೇಕು ಅದು ನ್ಯಾಯಯುತವಾಗಿ ನಮಗೆ ಸಲ್ಲಿಕ್ಕೆ ನೀವು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಎಲ್ಲ ರೈತರ ಸಹಕಾರಿ ಸಂಘಗಳ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ಏರಿಯಾದ ಪಂಚಾಯತಿನ ಚೇರ್ಮನ್ ಹೌದು. ಯಾಕೆಂತ ಹೇಳಿದ್ರೆ, ನಾನು ಇದನ್ನು ಇಲ್ಲಿ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಈ ಮಳೆ ಮಾಪನ ಏನಿದೆ ಅದು ನಮ್ಮ ಪಂಚಾಯತಿನ ಸರೌಂಡಿಂಗ್ಸ್ ಅಲ್ಲಿ ಇರುವಂತದ್ದು. ಯಾರ್ದು? ನಿಮ್ಮ ಬೆಳೆಗಾರಿಕೆ, ಇದು ನಿಮ್ಮ ತೋಟಗಾರಿಕೆ ಇಲಾಖೆಯವ್ರದ್ದು. ಇದರಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅದು ಟೆಕ್ನಿಕಲ್ ಆಗಿ ನಾನು ಗ್ರಾಮ ಸಭೆಯಲ್ಲಿ ಕಳೆದ 2 ಗ್ರಾಮ ಸಭೆಯಲ್ಲಿ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಇದನ್ನು ಕ್ಯಾಲಿಬ್ರೇಷನ್ ಮಾಡ್ತಾ ಇಲ್ಲ ನೀವು, ಅದು ಸ್ಯಾಟಲೈಟ್ಗೆ ಹೋಗುವಂಥದ್ದು, ಅದರಲ್ಲಿ ಬ್ಯಾಟ್ರಿ ಇದೆ, ಅದರಲ್ಲಿ ಸೆನ್ಸರ್ ಇದೆ, ಅದನ್ನು ಯಾಕೆ ನೀವು ಬಂದು ಅದನ್ನು ನೋಡ್ತಾ ಇಲ್ಲ? ಒಂದ್ಸತಿ ಇನ್ಸ್ಟಾಲ್ ಮಾಡಿ ಹೋದ ನಂತರ ಮತ್ತೆ ತೋಟಗಾರಿಕೆ ಇಲಾಖೆಯವರು ಬಂದೇ ಇಲ್ಲ. ನಾವು ಗ್ರಾಮ ಸಭೆಯಲ್ಲಿ ಗಲಾಟೆ ಮಾಡಿ ನಾವು ಇದು ಮಾಡ್ತೇವೆ ಅಂತ ಹೇಳಿದ ಮೇಲೆ ಈ ತೋಟಗಾರಿಕೆಯವರು ಬಂದು ಅದನ್ನು ಪರಿಶೀಲಿಸಿದಂತಿದ್ದು. ಇದನ್ನು ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ನನ್ನ ಗ್ರಾಮದಿಂದ ಪಕ್ಕದ ಗ್ರಾಮಕ್ಕೆ ನಿಮ್ಗೆ ಮಳೆ ಇದು ವ್ಯತ್ಯಾಸಗಳು ಅದರಲ್ಲಿ ಕಾಣ್ತಾ ಉಂಟು. ಈಗಾಗಲೇ ನಮ್ಮ ಅರಂತೋಡ್ನವರು ಹೇಳಿದಾಗೆ ವ್ಯತ್ಯಾಸಗಳು ತುಂಬಾ ಬರ್ತಾ ಇದೆ. ಇದು ಯಾಕೆ ಬರ್ತದೆ? ನೀವು ಮೆಷಿನ್ ಬಗ್ಗೆ, ನೀವು ಇದರ ಬಗ್ಗೆ ತೋಟಗಾರಿಕೆಯನ್ನು ಏನಾದ್ರು ಮಾಡಿದ್ದೀರಾ? ಏನನ್ನು ಮಾಡಿಲ್ಲ. ತೋಟಗಾರಿಕೆಯವರು ಅದನ್ನು ತಿರುಗಿ ಸಮೇತ ನೋಡಿಲ್ಲ. ಜಾಸ್ತಿ ಮಾತಾಡಿದ್ರೆ ತೋಟಗಾರಿಕೆ ಇಲಾಖೆ ಒಂದು ಗ್ರಾಮ ಸಭೆಗೆ ಬಂದಿದ್ರು, ನಿಮ್ಮ ತೋಟಗಾರಿಕೆ ಇಲಾಖೆ ಯಾರಲ್ಲಿ ಸುಳ್ಳ್ಯದಲ್ಲಿದ್ದಾರೆ, ಅವ್ರು ಬಂದು ಕ್ವಶನ್ ಕೇಳಲಿಲ್ಲ. ಅವ್ರನ್ನ ನಾನು ಗೆಟ್ ಔಟ್ ಮಾಡಿದ್ದೇನೆ ನಾನು ಗ್ರಾಮ ಸಭೆಯಿಂದ ಆದ್ರೂ ಸಹ. ಯಾಕಂದ್ರೆ ನಾಲೆಜೇ ಇರುವಂತದ್ದಿಲ್ಲ. ಒಂದು ವಿಚಾರ ಅದು. ಎರಡನೇದು, ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲರ ಪರವಾಗಿ ಇದನ್ನು ಒಂದು ಹೇಳೋದೇನು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಹವ್ಯಾಸಿ ಮಳೆ ಮಾಪನ ಮಾಡುವವರಿದ್ದಾರೆ. 1 ವರ್ಷದಿಂದ 2 ವರ್ಷದಿಂದಲ್ಲ, ಹೆಚ್ಚು ಕಮ್ಮಿ ಒಂದು 50 ವರ್ಷದಿಂದ ಮಾಡುವವರು ಬಹಳಷ್ಟು ಜನ ಇದ್ದಾರೆ ನಮ್ಮ ಸುಳ್ಯ ಏರಿಯಾದಲ್ಲಿ.
ಇಲ್ಲಿ ಇಷ್ಟು ಜನ ಅಧ್ಯಕ್ಷರು ಬಂದಿದ್ದಾರೆ, ಅವರ ಏರಿಯಾದಲ್ಲೂ ಬಹಳಷ್ಟು ಜನ ಈ ಮಳೆ ಮಾಪನವನ್ನು ಮಾಡ್ತಾ ಇದ್ದಾರೆ. ಯಾಕೆ ನಾವು ಅವರನ್ನು ಒಂದ್ಸತಿ ಕೇಳಿಬಿಟ್ಟು ನೀವು ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಬರ್ತಾ ಇದೆ, ಇದನ್ನು ಯಾಕೆ ನಾವು ಮಾಡಬಾರ್ದು? ಅವರದ್ದು ಒಂದು ನಾವು ಇದು ಮಾಡ್ಬೋದು. ಯಾಕಂದ್ರೆ ಅವರು ಜೆನ್ಯೂನ್ ಆಗಿ ಕೆಲವರು ಪ್ರಶಸ್ತಿ, ನಮ್ಮಲ್ಲಿ PGSN ಪ್ರಸಾದ್ ಅಂತ ಇದ್ದಾರೆ, ಅವರಿಗೆ ಅದರ ಬಗ್ಗೆ ಪ್ರಶಸ್ತಿಯೂ ಲಭಿಸಿದೆ. ಇಂಥವರದ್ದನ್ನೆಲ್ಲ ನಾವು ನೋಡಿಕೊಂಡು ಮಾಡಬೇಕು. ಮೈನ್ ಫಾಲ್ಟ್ ಅಂತ ಹೇಳಿದ್ರೆ ನಿಮ್ಮ ಯಾವುದು ಏನು ಮಾಪನ ಇದೆ, ಈಗೆಲ್ಲ ಇದರಲ್ಲಿ ಮೀಡಿಯಾದಲ್ಲಿ ಬರ್ತಾ ಇದೆ, ಮಾಪನವನ್ನು ಇವರು ಮೇಂಟೆನೆನ್ಸೇ ಮಾಡೋದಿಲ್ಲ. ಕೆಲವೊಂದು ಕಡೆಯಲ್ಲಿ ಇದಾಗಿದೆ, ಸರಿಯೇ ಇಲ್ಲ. ಅದು ಅಂತ ಹೇಳಿದ್ರೆ ಮಾಡಿನ ಅಡಿಯಲ್ಲಿ ಇಟ್ಟು ಹೋಗಿ ಮಾಡಿನ ಒಳಗೆ ಇಟ್ಟದ್ದು ಫೋಟೋ ಉಂಟು, ಅದಿಂದ ಎಷ್ಟು ಸತ್ಯವೇನು ಈಗ ಟೆಕ್ನಾಲಜಿ ಅದು ಇರಲಿಬಹುದು. ಬಟ್ ಅದನ್ನು ನಾನು ಪಂಚಾಯತ್ನಲ್ಲಿಯೂ ಮತ್ತು ಕೋಆಪರೇಟಿವ್ ಸೊಸೈಟಿನಲ್ಲಿ ಎರಡರಲ್ಲಿ ಇರುವ ಕಾರಣ ನನ್ನ ಅನುಭವಗಳನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ನೋಡಿ ನಂದು ಪೆಪ್ಪರಿಗೆ ನಾನು 12 ಎಕರೆ ಪೆಪ್ಪರಿಗೆ ಕಳಿಸಿರುವಂಥದ್ದು. 12 ಎಕರೆ ಪೆಪ್ಪರಿಗೆ ನನಗೆ 6 ಪಟ್ಟಷ್ಟು ಬಂದಿದೆ. ಇವಾಗ ಇನ್ನೊಂದು ಪ್ರಪೋಸಲ್ 13-086-47 ಅಂತೇಳಿ, ಅಪ್ಲಿಕೇಶನ್ ನಂಬರ್ 13-086-47, ಸ್ಟೇಟಸ್ WBCIS ಕಾಂಪನ್ಸೇಷನ್ ಇನಿಷಿಯೇಟೆಡ್ ಫಾರ್ ವ್ಯಾಲಿಡ್ ಪ್ರಪೋಸಲ್ ಇನ್ IU. ನಮ್ಗೆ IU ಅಂತ ಹೇಳಿದ್ರೆ ಏನು ಫುಲ್ ಫಾರ್ಮ್ ಅಂತ ಹೇಳಿದ್ರೆ ನೀವು ಕೆಳಗಡೆ ಹಾಕಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗ ಈ ಒಂದರದ್ದು ಬಂದಿದೆ, ನಾವು ಅದನ್ನು ಏನಂತ ತಿಳ್ಕೊಳ್ಬಹುದು? ಕಾಳುಮೆಣಸಿಗೆ ಬಂದಿದ, ಅಲ್ಲ ಅಡಿಕೆಗೆ ಬಂದಿದ, ಅಲ್ಲ ಇನ್ನು ಯಾವುದಕ್ಕೆ ಬರದೆ 3 ನಾಮ ಹಾಕ್ತೀರಾ ಅಂತ ಹೇಳುದನ್ನು ನಾವು ಯಾವ್ದು ಅಂತ ಹೇಳುದು ಸ್ಪಷ್ಟತೆ. ಫೋನ್ನಲ್ಲಿ ಕೇಳಿದ್ರೆ, ನಾವು ಕೇಳಿದ್ರೆ ಅದನ್ನೊಂದು ತಾಳ್ಮೆಯಲ್ಲಿ ಕೇಳುವಷ್ಟು ಯಾರಿಗೂ ಇದು ಯಾವಾದನ ಇಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಸಭೆಯಲ್ಲೇ ಕೇಳ್ತಾ ಇದ್ದೇವೆ, ನೀವು ಎದುರೇ ಇದ್ದೀರಿ. ಈಗ ಅಗ್ರಿಕಲ್ಚರ್ನವ್ರು ಇದ್ದಾರೆ, ತೋಟಗಾರಿಕೆಯವರು ಇದ್ದಾರೆ, ಏನು ಬ್ಯಾಂಕ್ನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಅದಕ್ಕೆ ತಕ್ಕ ಆನ್ಸರ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ಅವ್ರೇನು ಇಲ್ಲಿ ಕೆಲಸ ಇಲ್ಲದೆ ಯಾರನ್ನು ಕಲಿಸಿದಲ್ಲ, ಎಲ್ಲರೂ ಇಷ್ಟು ಜನ ನಾವು ಕಾತರರಾಗಿರುವುದು ನಿಮ್ಮ ಉತ್ತರಕ್ಕೆ. ಇವತ್ತಿನ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ ಅದಕ್ಕೆ ಅಂತೇಳಿ ನಾವು ಒಂದು ಮೂಲೆಯಲ್ಲಿ ಇರುವವರು, ಸುಳ್ಯ ತಾಲೂಕಿಂದ ಇರುವವರು, ನಾವು 3 ಗಂಟೆಗೆ 2:30 ಗಂಟೆಗೆ ಬಂದು ಇದು ಮಾಡಿದ್ರೆ ಕಾತರದಲ್ಲಿದ್ದೇವೆ. ಯಾಕಂತ ಹೇಳಿದ್ರೆ ನನ್ನದು ಅಂತ ಹೇಳಿದ್ರೆ ನಾನು 2ರಲ್ಲಿ ಅಧ್ಯಕ್ಷ ಆಗಿರೋ ಕಾರಣ ನನಗೆ ದಿನಕ್ಕೆ 100 ಫೋನ್ ಬರ್ತದೆ, ನೀವೇನ್ ಮಾಡಿದ್ದೀರಿ ಅಂತ. ನೀವೆಲ್ಲ ಮೀಡಿಯಾದಲ್ಲಿ ನೋಡಿರ್ಬೋದು. ನಾನು ಮೊನ್ನೆ DC ಅವರಿಗೆ ಎಲ್ಲರಿಗೂ ಲೆಟರ್ ಬರ್ತಿದ್ದೇನೆ. ನನಗೆ ಎವರೇಜ್ ಎಲ್ಲ ರೈನ್ಫಾಲ್ ಎಷ್ಟು ಬಂದಿದೆ ನನಗೆ ಅಂತ ಹೇಳುವ ಇದು ನಾನು ಕೇಳಿದ್ದೇನೆ, ಮಾಹಿತಿ ಕೇಳಿದ್ದೇನೆ, ಅದು ನನಗೆ ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ನಾನು ವೈಯಕ್ತಿಕವಾಗಿ ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ನಾನು ಈಗಾಗಲೇ ತಯಾರು ಮಾಡಿದ್ದೇನೆ. ಯಾರು ಜೊತೆಗೂಡುವವರಿದ್ರೆ ನನ್ನ ಜೊತೆಗೂಡಿ ನಾನು ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡೋ ಮುಖಾಂತರ ಇದನ್ನು ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಏರಿಯಾದಲ್ಲಿ ಒಂದು ಕಡೆ ಈಗ ನಿನ್ನ ಸದನದಲ್ಲಿ ಕೇಳಿದ್ರು 3000 mm ಮಳೆ ಬಂದಿದೆ, ಕಳೆದ ವರ್ಷ 4000 mm ಬಂದಿದೆ, ಎಷ್ಟೋ ಲೆಕ್ಕಾಚಾರ ಹೇಳಿದ್ರು. ಅದು ಒಂದೊಂದು 2 ಕಿಲೋಮೀಟರ್ಗೆ 1,1000 ವ್ಯತ್ಯಾಸ ಬರುವುದು ಹೇಗೆ ಅಂತ ಹೇಳೋ ಬಗ್ಗೆ ನೀವು ಸ್ಪಷ್ಟನೆ ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ನೀವು ಈ ಒಂದು ಪ್ರಯತ್ನ ನಿಮ್ಮದು ಸಫಲ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ನಿಮ್ಮನ್ನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಮಸ್ಕಾರ. ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿ ಉಡುಪಿಯಲ್ಲಾಗಿರ್ಬೋದು, ಎಕ್ಸೆಸ್ ರೈನ್ಫಾಲ್ ಆದಾಗ ಮತ್ತೆ ಟೆಂಪರೇಚರ್ ಜಾಸ್ತಿ ಆದಾಗ ಮಿಡ್ಲೆ ಹೋದ್ರು ಇಂಥ ಪ್ರಕರಣಗಳು ಹೆಚ್ಚಾಗಿರ್ತವೆ. ಆ ಕಾರಣಕ್ಕೆ ಅದನ್ನ ಗಮನಿಸ್ಕೊಂಡು 10-12 ವರ್ಷದ ವೆದರ್ ಡೇಟಾ ಅಂತ ತಗೊಂಡು ನಾವು ಒಂದು ಟರ್ಮ್ ಶೀಟ್ ಅನ್ನ ಮಾಡಿರ್ತೀವಿ. ಆ ಟರ್ಮ್ ಶೀಟ್ ಪ್ರಕಾರನೇ ಕ್ಯಾಲ್ಕುಲೇಟ್ ಆಗುತ್ತೆ. ಟರ್ಮ್ ಶೀಟಿಗೆ ಅಂತ ಒಂದು ಜಿಲ್ಲಾ ಸಮಿತಿ ಇರುತ್ತೆ ಸರ್, ಅದರ ಸೈಂಟಿಸ್ಟ್ಗಳಿರ್ತಾರೆ, ಇಲಾಖಾಧಿಕಾರಿಗಳಿರ್ತೀವಿ, ಎಲ್ಲರೂ ಸೇರಿ ಒಂದು ಟರ್ಮ್ ಶೀಟ್ ಅನ್ನ ಮಾಡ್ತೀವಿ. ಆ ಟರ್ಮ್ ಶೀಟ್ ಮಾಡಿ ಅದನ್ನು ಅಪ್ರೂವಲ್ಗೆ ಸೆಕ್ರೆಟರಿ ಹೋಗುತ್ತೆ, ಅಲ್ಲಿಗೆ ಅಪ್ರೂವಲ್ ಬರುತ್ತೆ. ಆ ಟರ್ಮ್ ಶೀಟ್ ಆಧಾರದಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು. ಅಲ್ಲಿಗೆ ನಮ್ಮ ಇಲಾಖೆಯ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕೆಲಸ ಅಷ್ಟಿದೆ. ಆ ನಂತರ ಅಧಿಸೂಚನೆ ಆದ ನಂತರ ನಿಮಗೆ ಸಾಕಷ್ಟು ಪ್ರಚಾರ ಕೊಡ್ತಕ್ಕಂಥದ್ದು ಮತ್ತೆ ಎನ್ರೋಲ್ಮೆಂಟ್ ಟೈಮಲ್ಲಿ ತಮಗೆ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಅದನ್ನ ಕೊಡ್ತಕ್ಕಂಥ ಕೆಲಸ ನಾವು ಇಲ್ಲಿ ಜಿಲ್ಲಾ ಹಂತದಲ್ಲಿ ಮಾಡ್ತೇವೆ. ಆ ನಂತರ ಈ ವೆದರ್ ಅನ್ನ ಸರ್, ಒಂದು ವರ್ಷದ ವೆದರ್ ಅನ್ನ ಪೂರ್ತಿ KSNDMC, ಕರ್ನಾಟಕ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಂತ ಇದೆ, ಅವರು ಮ್ಯಾನೇಜ್ ಮಾಡೋದು ಸರ್. ಇದು ವೆದರ್ ಸ್ಟೇಷನ್ಗಳು ನಮ್ಮಿಂದ ಇನ್ಸ್ಟಾಲ್ ಆಗೋದಿಲ್ಲ, ಅದು ಮಾನಿಟರ್ ಕೂಡ ನಾವು ಮಾಡೋದಿಲ್ಲ, ಅದು ನಮ್ಮ ಅಥಾರಿಟಿ ಬರೋದಿಲ್ಲ. ಅದು KSNDMC ಏನಿದೆಲ್ಲ ಅವರೇ ಇನ್ಸ್ಟಾಲ್ ಮಾಡೋದು, ಅವರೇ ಮಾನಿಟರ್ ಮಾಡೋದು. ವೆದರ್ ಡೇಟಾ ಕೂಡ ನಮಗೆ ಶೇರ್ ಮಾಡೋದಿಲ್ಲ. ಅದು ಅಂದ್ರೆ ವೆದರ್ ಡೇಟಾ ಅಬ್ಸ್ಟ್ರಾಕ್ಟ್ ಮಾತ್ರ ಕೊಡ್ತಾರೆ. ಡಿಸ್ಟ್ರಿಕ್ಟಲ್ಲಿ ಎಷ್ಟು ಮಳೆ ಆಗಿದೆ, ತಾಲೂಕಲ್ಲಿ ಎಷ್ಟು ಮಳೆ ಆಗಿದೆ ಅನ್ನೋ ಅಬ್ಸ್ಟ್ರಾಕ್ಟ್ ನಮಗೆ ಕೊಡ್ತಾರೆ, ಇಲಾಖೆಗಳಿಗೆ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಆಗಿರ್ಬೋದು. ಆದರೆ ಪೂರ್ತಿ ಡೇಟಾವನ್ನು ನಮಗೆ ಶೇರ್ ಮಾಡೋದಿಲ್ಲ. ಅಕಸ್ಮಾತ್ ನಿಮ್ಗೆ ಬೇಕು ಅಂದರೆ ನೀವು ಕೇಳಿದ್ರು ಕೂಡ ಅವರಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್. ಇವನ್ ಕಂಪನಿಯವರು ಕೂಡ ಅದನ್ನು ಪರ್ಚೇಸ್ ಮಾಡ್ತಾರೆ, ಬಿಟ್ಟರೆ ಅವರು ಫ್ರೀಯಾಗಿ ಅವರನ್ನು ಕೊಡೋದಿಲ್ಲ. ಅವರಿಂದ ಮಾನಿಟರ್ ಆಗುತ್ತೆ. ಅವರಿಂದ 1 ವರ್ಷದ ಡೇಟಾ, ಈ ವರ್ಷದ ಟರ್ಮ್ ಮುಗಿದ ನಂತರ ಅಂದರೆ ಆಗಸ್ಟಿಂದ ಶುರು ಆಗುತ್ತೆ, ಜುಲೈಗೆ ಮುಗಿಯುತ್ತೆ. ಜುಲೈ ಮುಗಿದ ನಂತರ ಹಿಂದಿನ ವರ್ಷದ ಆಗಸ್ಟಿಂದ ಈ ವರ್ಷದ ಜುಲೈವರೆಗೆ ಏನು ವೆದರ್ ಪ್ಯಾರಾಮೀಟರ್ ರೆಕಾರ್ಡ್ ಆಗಿದೆ ಅದನ್ನು ಅವರು ನಮ್ಮ ಇಲಾಖೆ ಪುಷ್ ಮಾಡ್ತಾರೆ. ಪುಷ್ ಮಾಡಿದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ವೆದರ್ ಡೇಟಾದ ಆಧಾರದಲ್ಲಿ ನಾವು ಸಾಫ್ಟ್ವೇರ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ, ಆಟೋ ಕ್ಯಾಲ್ಕುಲೇಟ್ ಆಗೋದವೆಲ್ಲ ಕ್ಯಾಲ್ಕುಲೇಟ್ ಆಗಿ ಕಂಪನಿಗೆ ಪುಷ್ ಮಾಡ್ತೀವಿ. ಕಂಪನಿಯವರು ಸಹ ಅವರಿಂದ ಪರ್ಚೇಸ್ ಮಾಡಿರ್ತಾರೆ ಆ ವೆದರ್ ಡೇಟಾಗಳನ್ನ. ಅವರು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂತಾರೆ. ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಕೊಟ್ಟಿರ್ತಕ್ಕಂಥ ಕ್ಯಾಲ್ಕುಲೇಷನ್
ಅವರು ಟ್ಯಾಲಿ ಆಗುತ್ತಾ ನೋಡ್ತಾರೆ. ಟ್ಯಾಲಿ ಆದರೆ ಪೇಮೆಂಟ್ ಇನಿಷಿಯೇಟ್ ಮಾಡ್ತಾರೆ ಸರ್. ಅಕಸ್ಮಾತ್ ಟ್ಯಾಲಿ ಆಗಲಿಲ್ಲ ಅಂತಂದಾಗ ಅವರು ಕ್ವೈರಿ ಹಾಕ್ತಾರೆ, ಅದನ್ನು ಮತ್ತೆ ಸರಿಪಡಿಸ್ಕೊಟ್ಟ ಮೇಲೆ ಮಾಡ್ತಾರೆ ಸರ್. ಆ ರೀತಿ ಆಗಲ್ಲ. ಅಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾವು ಟರ್ಮ್ ಶೀಟ್ ಮಾಡ್ತೀವಿ, ಆನಂತರ ನಿಮಗೆ ಏನು ಪಬ್ಲಿಸಿಟಿ ಕೊಡ್ತೀವಿ. ನೀವು ಎನ್ರೋಲ್ಮೆಂಟ್ ಟೈಮಲ್ಲಿ ಏನೇನು ಸಮಸ್ಯೆ ಅದನ್ನು ಇತ್ಯರ್ಥಪಡಿಸ್ಕೊಡ್ತೀವಿ. ಆನಂತರ ವೆದರ್ ಪ್ಯಾರಾಮೀಟರ್ ರೆಕಾರ್ಡ್ ಆಗ್ತಿರೋದೆಲ್ಲ KSNDMC ಇಂದನೇ ತಗೋಬೇಕು ಸರ್. ನಾವು ಅಥಾರಿಟಿ ಅಲ್ಲ, ನಾವು ಅವ್ರಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಅದು ಒಂದು ಅಟಾನಮಸ್ ಬಾಡಿ ಸರ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್. ಅದೊಂದು ಅಟಾನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ ಅದು, ಕರ್ನಾಟಕ ಗೌರ್ಮೆಂಟ್ ಅಂಡರ್ ಬರುತ್ತೆ ಸರ್. ಹಾಂ, ಗ್ರಾಮ ವೈಸ ಅಥವಾ ತಾಲೂಕಿಗೆ ಇಂತಿಷ್ಟು ಅಂತಲ್ಲ, ಅಂದ್ರೆ ಆಗ್ತಾ ಇಲ್ಲ. ವೆದರ್ ಅಥವಾ ಮಳೆ ಒಂದು ತಾಲೂಕಲ್ಲಿ ಜಾಸ್ತಿ ಬಂತು ಅಥವಾ ಒಂದು ಗ್ರಾಮದಲ್ಲಿ ಜಾಸ್ತಿ ಬಂತು, ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ತೀರಾ ಅಥವಾ ಹೋಲ್ ಒಂದು ತಾಲೂಕಿಗೆ ಇಂತಿಷ್ಟು ಮಳೆ ಬಂದ್ರೆ ಅದರಿಂದ ಇಷ್ಟು ಕೊಡ್ತೇವೆ ಅಂತ ಡಿಸೈಡ್? ಅದು ಎರಡೂ ತರ ಮಾಡ್ಬೋದು ಸರ್. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನಾವು ಪೂರ್ತಿ ಡಿಸ್ಟಿಕ್ಕಿಗೆ ಒಂದೇ ತರ ಇಟ್ಟಿದ್ದೀವಿ ಸರ್. 225 mm ಇಲ್ಲ ಅದಾಗ್ತಾ ಇಲ್ಲ ಸರ್, ಹೋಗ್ತಾ ಇಲ್ಲ. ನಮ್ಮ ಪಕ್ಕದ ಕುಟ್ರುಪಾಡಿ ಗ್ರಾಮಕ್ಕೆ ನಮ್ಮಿಂದ ಕಳಿಸಲ 2000 ಜಾಸ್ತಿ ಸಿಗ್ತದೆ, ನಮಗೆ ಕಡಿಮೆ ಸಿಕ್ಕಿದೆ. ಕೇಳಿದಾಗ ಅದು ವೆದರ್ ಅಲ್ಲಿ ರಿಪೋರ್ಟ್ ಆದ ಹೆಚ್ಚು ಕಡಿಮೆ ಉಂಟು, ಹಾಗೆ ಹೆಚ್ಚು ಕಡಿಮೆ ಬಂದಿದೆ ಅಂತ ಹೇಳ್ತೀವಿ. ಮತ್ತೆ ಇವಾಗ ಈ ಸಲ ಎನ್ಕ್ವೈರಿ ಮಾಡುವಾಗ ಇಡೀ ಕಡಬ ತಾಲೂಕಲ್ಲಿ ಬರೀ 5 ಸೆಂಟರ್ ಅಲ್ಲಿ ರಿಪೋರ್ಟ್ ಹೋಗ್ತದೆ, ಪ್ರತಿ ಗ್ರಾಮದಿಂದ ಹೋಗ್ತಾ ಇಲ್ಲ, ಬರೀ 5 ಸೆಂಟರ್ ಇಂದ ಹೋಗ್ತಾ ಇದೆ. ಆದ್ರೆ ನಮಗೆ ಇನ್ಶೂರೆನ್ಸ್ ಕೊಡುವಾಗ ಪ್ರತಿ ಗ್ರಾಮಕ್ಕೆ ಬೇರೆ 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 ಕೊಡ್ತೀವಿ. ಅಂದ್ರೆ ಅದು ಅಲ್ಲಿ ಮಳೆ ಮಾಪನ ವ್ಯತ್ಯಾಸ ಬಂದಿದೆ ಅಂತ. ಮಳೆ ಮಾಪನ ಮಾಡೋದು 5 ಕಡೆ, ಹಣ ಬರುವಾಗ ಮಾತ್ರ ಎಲ್ಲ ಗ್ರಾಮಕ್ಕೆ ಬೇರೆ ಬೇರೆ ಕಳಿಸಿ ಯಾವ ರೀತಿಯಲ್ಲಿ? ಇಲ್ಲ ಸರ್, ಮಳೆ ಮಾಪನ ಪ್ರತಿ ಗ್ರಾಮ ಪಂಚಾಯತ್ ಆಗುತ್ತೆ. ಆಗೋದಿಲ್ಲ ಸರ್, ನೀವು ಸುಳ್ಳು ಹೇಳ್ತಿದ್ದೀರಾ. ದಯವಿಟ್ಟು ಗೊತ್ತಿಲ್ಲ ಹೇಳಿ. ನಾನು ನಿನ್ನೆ ತಹಶೀಲ್ದಾರ್ ಕೂತು ಮಾತಾಡಿದ್ರು, ಗೊತ್ತಿಲ್ಲ ಮಳೆ ಮಾಪನ ಆಗುದಿಲ್ಲ, 5 ಕಡೆ ಆಗುದು. ನಮ್ಮ ತಾಲೂಕಲ್ಲಿ 5 ಕಡೆ ಆಗುದು. ನೀವು ಆಗ್ತದೆ ಅಂತ ಯಾಕೆ ಸುಳ್ಳು ಹೇಳ್ತೀನಿ? ಮತ್ತೊಂದು ಹೇಳ್ತೇನೆ, ಆಗ್ತದೆ ಅಂತ ಆದ್ರೂ ಅಲ್ಲಿ ಮಳೆ ಮಾಪನ ಇಲ್ಲ, ಯಾವ್ದು ಸರಿ ಇಲ್ಲ. ನಮ್ಮಲ್ಲಿ ಐತೂರು ನೂಜಿಬಾಳ್ತಿಲ್ಲ, ಬಂಟ್ರ ನಿನ್ನೆ ನಾನು ಹೋಗಿ ಬಂದದ್ದು, ಎಲ್ಲಿಯೂ ಸರಿ ಇಲ್ಲ. ನಮ್ಮನ್ನ ಯಾರು ಕೇಳುವರಿಲ್ಲ ಅಂತ ಹೇಳ್ತಾರೆ. ಬರೇ ಕೊಯ್ಲ, ಶಿರಾಡಿ, ಕಡಬ, ಸುಬ್ರಹ್ಮಣ್ಯ ಇಲ್ಲಿ ಮಾತ್ರ ಈಗ ವರ್ಕಿಂಗ್ ಇದೆ, ಅದು ರಿಪೋರ್ಟ್ ಹೋಗ್ತದೆ. ಗೊತ್ತಿಲ್ಲ ಸುಳ್ಳು ಪ್ರಶ್ನೆ ಅಂತಲ್ಲ ಸರ್ ಇದು. ನಮ್ಮ ಇದ್ರ ಪ್ರಕಾರ ನಮ್ಗೆ ಏನು ಸಂರಕ್ಷಣೆ ಡೇಟಾ ಸಿಗುತ್ತೆ ಅದು ಮಾತ್ರ ನಮಗೆ ಸಿಗೋದು ಸರ್. ಅದು ಸರಿ ಇದೆಯೋ ಇಲ್ಲೋ ಅಂತ ನಮಗೂ ಏನು ರಿಪೋರ್ಟ್ ಇರೋದಿಲ್ಲ ಸರ್. ನಮ್ಮ ಇದ್ರ ಪ್ರಕಾರ ಏನ್ ಹೇಳ್ತಾರೆ, ಸಂರಕ್ಷಣೆ ವೆಬ್ಸೈಟ್ ನಲ್ಲಿ ಏನ್ ಹಾಕಿದ್ದಾರೆ ಪೋರ್ಟಲ್ ನಲ್ಲಿ, ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಇಲ್ಲ ಅದು ಏನಾಗ್ತದೆ ಅಲ್ಲ, ನಮ್ KSNDMC ಏನ್ ಕೊಡ್ತಾರೆ ಸರ್ ಅಷ್ಟೇ ಡೇಟಾ ಸರ್. ಈಗ ಕೆಲವು ಒಂದು ನೋಟಿಫೈ ಮಾಡಿದ್ರೆ, ಒಂದು ಗ್ರಾಮ ಪಂಚಾಯತ್ ನೋಟಿಫೈ ಮಾಡಿದಾರೆ ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಸ್ಟೇಷನ್ಗಳನ್ನು ನೋಟಿಫೈ ಮಾಡಿರ್ತಾರೆ ಸರ್. ಅಕಸ್ಮಾತ್ ಈ ಗ್ರಾಮ ಪಂಚಾಯತಿಯಲ್ಲಿ ಡೇಟಾ ಫೆಚ್ ಆಗ್ತಿಲ್ಲ ಅಂದ್ರೆ ಅದು ಪಕ್ಕದ್ದು ಈ ಕಡೆ ಮತ್ತೆ ಆ ಕಡೆ 2 ಆಲ್ಟರ್ನೇಟಿವ್ ಸ್ಟೇಷನ್ಗಳನ್ನ ನೋಟಿಫೈ ಮಾಡಿರ್ತಾರೆ, ಅದರಿಂದ ತಗೊಳ್ತಾರೆ. ಸರ್ 5 ಕಿಲೋಮೀಟರ್ ಡಿಸ್ಟೆನ್ಸ್ 5 ಕಿಲೋಮೀಟರ್ ಹೋದಾಗ ಅವ್ರು ಪಾಯಿಂಟ್ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನಿನ್ನ ನಾನು ರಿಪೋರ್ಟ್ ತಗೊಂಡಿದ್ದೇನೆ, ಅವರನ್ನು ಕೇಳಿದ್ರೆ ಇವತ್ತು ಸಂಜೆ ಬಂದ್ರೆ ನನಗೆ ರಿಪೋರ್ಟ್ ಕೊಡ್ತಾರೆ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ಬರೀ ಕಡಬ ತಾಲೂಕಿಗೆ 5 ಕಡೆ ಮಾತ್ರ ಅದು ರಿಪೋರ್ಟ್ ಕಲೆಕ್ಟ್ ಆಗ್ತದೆ. ನೀವು ಪ್ರತಿ ಗ್ರಾಮದ ಆಗ್ತಿಲ್ಲ. ಅಲ್ಲ, ವೆದರ್ ಸ್ಟೇಷನ್ ಅವರು ನಿಮ್ಮನ್ನು ಮಿಸ್ಲೀಡ್ ಮಾಡಿದ್ದಾರೆ. ನಾವು ನಿನ್ನ ಅದು ರಿಪೋರ್ಟ್ ತಗೊಂಡು ಅಲ್ಲ, ವೆದರ್ ಸ್ಟೇಷನ್ಗಳು 34 ಇದಾವೆ ಸರ್ ನಮ್ಮ ಡಿಸ್ಟಿಕ್ ಅಲ್ಲಿ. ವೆದರ್ ಸ್ಟೇಷನ್ಗಳು ಆಗುವಂಥದ್ದು, ಟೆಂಪರೇಚರ್ ರೆಕಾರ್ಡ್ ಆಗುವಂಥದ್ದು ಹೋಬಳಿ ವೈಸ್ ಮಾತ್ರ. ಅಂದ್ರೆ ರೈನ್ ಫಾಲ್ ರೆಕಾರ್ಡ್ ಆಗುವಂಥದ್ದು ಪ್ರತಿ ಗ್ರಾಮ ಪಂಚಾಯತ್ ಇದೆ. ಅದು ಎಲ್ಲಾ ಗ್ರಾಮ ಪಂಚಾಯತ್ ವರ್ಕಿಂಗ್ ಆಗ್ತಾ ಇಲ್ಲ ಅಂತ. ಎಲ್ಲಿ ವರ್ಕಿಂಗ್ ಆಗ್ತಾ ಇಲ್ವೋ ಅದ್ರ ಪಕ್ಕದ ಆಲ್ಟರ್ನೇಟಿವ್ ಸ್ಟೇಷನ್ ನೋಟಿಫೈ ಮಾಡಿರ್ತಾರೆ ಸರ್ಕಾರ ಅಧಿಸೂಚನೆಯಲ್ಲಿ, ಅದರಿಂದ ತಗೊಳ್ತಾರೆ. ನೀವು ಹೇಳ್ತಿರ್ಬೋದು ಮೋಸ್ಟ್ಲಿ ವೆದರ್ ಸ್ಟೇಷನ್ ಇರ್ಬೋದು ಸರ್. ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಸರ್. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾನು ಕೊಲ್ಲಮಗ್ಗುಲ ಹರಿಹರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು. ನಮ್ಮ ಸೊಸೈಟಿ ವ್ಯಾಪ್ತಿಗೆ 2 ಗ್ರಾಮ ಪಂಚಾಯತಿಗಳು ಬರ್ತದೆ. ನಮ್ಮಲ್ಲಿ 2 ಗ್ರಾಮ ಪಂಚಾಯತಿಯಲ್ಲಿ ಸರ್ ರೈನ್ ಗೇಜ್ ನಿಮ್ಮ ವೆದರ್ ಫಾರ್ಕಾಸ್ಟಿಂಗ್ ಇಟ್ಟಿದ್ದಾರೆ. ನಮ್ದು ಸುಳ್ಯ ತಾಲೂಕಲ್ಲಿ ಕಟ್ಟ ಕಡೆ ಗ್ರಾಮ ಅಂದ್ರೆ ಬೆಟ್ಟದ ಕೆಳಗೆ ಬರುವಂತದ್ದು. ಹೈಯೆಸ್ಟ್ ರೈನ್ ಫಾಲ್ ಇರೋದು ನಮ್ಮಲ್ಲಿ. ಆದ್ರೆ ನಮಗೆ ಪ್ರತಿ ಸಾರಿ ಕ್ಲೈಮ್ ಆದಾಗ ನಮ್ಗೆ ಲೋವೆಸ್ಟ್ ಆಗ್ತದೆ. ಪಕ್ಕದ ಗ್ರಾಮದಲ್ಲಿ ಅಥವಾ ಸುಳ್ಯ ಸೆಂಟ್ರಲ್ ಇರುವಲ್ಲಿ ಜಾಸ್ತಿನೇ ಇರ್ತದೆ. ಬಟ್ ನೀವೇನು ಹೇಳಿದ್ರಿ, ಈಗ ಅವ್ರು ಹೇಳಿದಾಗೆ ನೀವು ಆ ವೆದರ್ ಫಾರ್ಕಾಸ್ಟ್ ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ನಿಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಆವಾಗ ಮಹೇಶ್ ಕರಿಕಲ್ ಅವರು ಹೇಳಿದ್ರು, ಆ ವೆದರ್ ಏನು ಅಲ್ಲಿ ಆ ಸಿಸ್ಟಮ್ಗಳು ವರ್ಕಿಂಗ್ ಇದೆಯಾ ಇಲ್ವೋ ಅನ್ನೋದೇ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಆಗಿ ಮಾಹಿತಿ ಕೇಳಿದ್ರೆ, ಫೋನ್ ಮಾಡಿದ್ರೆ ಯಾವ ಡಿಪಾರ್ಟ್ಮೆಂಟ್ ಅವ್ರು ಸಹ ಫೋನ್ ಎತ್ತಾ ಇಲ್ಲ. ನಮ್ಮನ್ನ ಜನರು ಕೇಳ್ತಾ ಇರ್ತಾರೆ. ಯಾಕಂದ್ರೆ ನಮ್ದು ದೊಡ್ಡ ವ್ಯಾಪ್ತಿ ಬರ್ತದೆ, 2 ಗ್ರಾಮ ಪಂಚಾಯತಿ ನಮ್ಮ ಒಂದು ಕೋಆಪರೇಟಿವ್ ಸೊಸೈಟಿ ಒಳಗಡೆ ಬರ್ತದೆ. ವಾರ್ಷಿಕವಾಗಿ ನಾವು 1 ಕೋಟಿಗಿಂತ ಹೆಚ್ಚು ಪ್ರೀಮಿಯಂ ನಾವು ಪಾವತಿ ಮಾಡ್ತೀವಿ. ಲಾಸ್ಟ್ ಇಯರ್ ಸಹ ನಮ್ಗೆ ತುಂಬಾ ಲೋವೆಸ್ಟ್ ಆಗಿದೆ. ಈ ಸಾರಿ ಎರಕಾ ಅಂದ್ರೆ ಅದು ಜಸ್ಟ್ ಪ್ರೊಸೆಸಿಂಗ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಅವ್ರು ಅಲ್ಲಿ ಹೇಳಿದ್ರು ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ.
ನಾವೇನು ಸಿಸ್ಟಮ್ ಆನ್ ಮಾಡಿ ನೋಡಿದ್ರೆ ಅದರಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಅದಲ್ಲದೆ ಏನು ಬೆಳೆ ಸಂರಕ್ಷಣೆ ಯಾವುದು ಆ ಆ್ಯಪ್ ಇದೆ, ಆ ಆ್ಯಪ್ಗಳೆಲ್ಲ ಇವತ್ತು ಯಾವುದು ವರ್ಕಿಂಗ್ ಅಲ್ಲಿ ಇಲ್ಲ. ಮೊನ್ನೆ ಯಾವಾಗ ನಮ್ಮಲ್ಲಿ ವಿಮಾ ಮೊತ್ತ ಇದಾಯ್ತು, ಬಿಡುಗಡೆ ಆಯ್ತು, ಅಲ್ಲಿನ ನಂತರ ಅದು ಯಾವ್ದು ವರ್ಕಿಂಗ್ ಆಗ್ತಾ ಇಲ್ಲ. ನೀವು ಮೋಸ್ಟ್ ಪ್ರಾಬಬಲಿ ಆ ಏನು ವೆದರ್ ಫಾರ್ಕಾಸ್ಟಿಂಗ್ ಏನು ನೀವು ಇಟ್ಟಿದ್ದೀರಾ ಅದನ್ನ ಫಸ್ಟ್ ಆಫ್ ಆಲ್ ಯಾರು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಏನಿದೆ, ನೀವು ಆವಾಗ ಹೇಳಿದ್ರಲ್ಲ CIDs ಯಾರು ಹೇಳಿದ್ರಲ್ಲ, ಅವರನ್ನ ಇದು ಮಾಡೋದು ಬೆಟರ್. ಯಾಕಂದ್ರೆ ನಮಗೆ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಅಂದ್ರೆ ನಮ್ಮಲ್ಲಿ ಗೊಬ್ಬರ ಅಂತದೆಲ್ಲ ಹೈಯೆಸ್ಟ್ ಸೇಲ್ ಮಾಡ್ತೀವಿ ನಾವು. ಹೈಯೆಸ್ಟ್ ನಮ್ಮಲ್ಲಿ ಎಲ್ಲ ಗ್ರಾಹಕರು ಅದರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇನ್ನು ಮಾರ್ಚ್ಗೆ ಬಂದಾಗ ಏನು ಈ ಬೆಳೆ ಪ್ರೀಮಿಯಂ ಏನಿದ್ರೆ ವಿಮಾ ಏನ್ ಬರ್ತದೆ ಅದ್ರ ಮೇಲೆನೆ ನಮ್ಮ ರಿಕವರಿ ನಿಂತಿದೆ. ಕೇಳಿ ನಾವು ಸಹಕಾರಿ ಸಂಘದವರು ರೈತರಿಗೆ ಮಳೆಗಾಲ ನಾವು ಗೊಬ್ಬರ ಕೊಡ್ಲಿಕ್ಕೆ ಬರಲ್ಲ ಅಥವಾ ಯಾವ್ದಾದ್ರು ಇದನ್ನ ಕೊಡಕ್ಕೆ ಬರಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ನಮ್ಮ ಸಹಕಾರಿ ತತ್ವನೇ ಉಳಿಯೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇದೆಲ್ಲ ಅಂದ್ರೆ ಈಗಾಗಲೇ ನಮ್ಮಲ್ಲಿ ಇಂಡಿವಿಜುವಲ್ ಆಗಿ ಈಗ ಮಹೇಶ್ ಕರ್ಕಳ ಅವರು ಹೇಳಿದಾಗೆ ಅವರೇ ಹೋರಾಟ ಮಾಡೋ ಹಂತದಲ್ಲಿ ಇದ್ದಾರೆ. ಆದ್ರೆ ಈಗ ಮಾನ್ಯ ಅಧ್ಯಕ್ಷರು ಹೇಳಿದ್ರು ಅವರ ನೇತೃತ್ವದಲ್ಲಿ ಇದ್ರ ಬಗ್ಗೆ ನಾವು ಏನಾದ್ರೂ ಕ್ರಮ ತಗೊಳ್ಳುವಂತ. ಹಾಗೆ ಅವರಿಗೆ ಗೌರವ ಇದೆ ನಮ್ಮ ಕಡೆಯಿಂದ. ನಾವು ಅವ್ರು ಹೇಳಿದ್ದಕ್ಕೆ ಒಪ್ಕೊಳ್ತೀವಿ, ನಾವು ಅವರಿಗೆ ಬೆಂಬಲಿಸ್ತೀವಿ. ಹಾಗೆ ಅವರಿಗೆ ನಾವು ಅದರ ಬಗ್ಗೆ ನಿಮಗೂ ಸಹ ಅಭಿನಂದನೆಗಳು ಹೇಳ್ತೀವಿ. ನಾವು ಈ ವಿಚಾರ ಸರಿ ರೆಕಾರ್ಡ್ ಆಗಿಲ್ಲ ಅನ್ನೋದನ್ನ ರೈತರು ಸಾಕಷ್ಟು ಸರಿ ಯಾವತ್ತೂ ಆಗಿಲ್ಲ. ನಿಮ್ಮ ಏನು ವೆದರ್ ಮೆಷಿನ್ ಇದೆ ಅದರಲ್ಲಿ ನನ್ನ ಸಿಬ್ಬಂದಿಗಳ ಹತ್ರ ಅದನ್ನು ವಾಶ್ ಮಾಡಿಸೋದು ಪೆನಲ್ ಇದೆ. ನೀವು ನಿಮ್ಮ ಮನೆಯಲ್ಲಿ ಸೋಲಾರ್ ನೀರು ಬಿಸಿಯಾಗಿಲ್ಲ ಅಂತ ಪೆನಲ್ ಕ್ಲೀನ್ ಮಾಡೋದಿಲ್ವಾ? ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಯಾರು ಬರ್ತಾರೆ? ನಾವು ನಮ್ಮ ಪಂಚಾಯತ್ ಸಿಬ್ಬಂದಿಗಳ ಹತ್ರ ಕ್ಲೀನ್ ಮಾಡಿಸೋದು. ಒಂದು ಏನಾದ್ರು ಊರಿನವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ. ನೀವು ಹೇಳ್ತೀರಿ ಸರ್, ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಅವರು ಎಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಲ್ಲ, ಅವ್ರು ಮಂಗಳೂರಲ್ಲಿ ಏನಾಗಿದೆಯಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗಲೇ ಹೋಗ್ತೀವಿ ನಾವು. ಇಲ್ಲಿ ಯಾರು ಇಲ್ಲ ಸರ್, ನಾವು ಕೇಳಿದಾಗ ಅಲ್ಲಿ ಬೆಂಗಳೂರಿಂದನೇ ಬರೋದು. ಬೆಂಗಳೂರಲ್ಲಿ ಎಲ್ಲಿ ಇರ್ತಾರೆ ಅವರು, ಅಲ್ಲಿ ಹೋಗ್ತೀವಿ ನಾವು. ಬೆಂಗಳೂರಲ್ಲಿ ಅವ್ರಿಗೆ ಅಲ್ಲಿಂದನೇ ಕಳ್ಸಿಕೊಡೋದು ಬಿಟ್ರೆ ಇಲ್ಲಿ ಅಡ್ರೆಸ್ ಕೊಡ್ತೀನಿ ಸರ್. ಅದರ ಅನಂತರ ಅವ್ರಿಗೆ ನೀವು ಕರೆಸ್ಪಾಂಡೆನ್ಸ್ ಮಾಡ್ಕೋಬಹುದು. ಅದು ನಮ್ಮಿಂದನೂ ಮಾಡ್ತೀವಿ, ತಮ್ಮಿಂದನೂ ಮಾಡ್ಬೋದು. ಇಲ್ಲ ಸರ್ ಅಧ್ಯಕ್ಷರೇ, ಇದಕ್ಕೆ ಬೇರೆ ಏನು ದಾರಿ ಇಲ್ಲ. ನಾವು ಹೈಕೋರ್ಟ್ ಅಲ್ಲಿ ಎಲ್ಲರೂ ಸೇರಿ ಒಂದು ಕೇಸ್ ಹಾಕಿದ್ರೆ ಇವ್ರು ಸರಿ ದಾರಿಗೆ ಬರ್ತಾರೆ, ಇಲ್ಲ ಬರುತ್ತೇ ಇಲ್ಲ. 100% ವಿಳಂಬ ಆಯಿತು. ತಾವು ತೋಟಗಾರಿಕೆ ಇಲಾಖೆಯವರ ಅವರು ಕೂಡ ಉತ್ತರ ಒಂದೇ ಇರ್ಬೋದು ಹೊರಡ್ರದ್ದು ಅವರದ್ದು. ಆದರೆ ನಾವು ಇದು ನಿರೀಕ್ಷಿತ. ಯಾಕಂದರೆ ಇದನ್ನು ಪಬ್ಲಿಕ್ ಸೆಕ್ಟರ್ ಬಿಟ್ಟು ಖಾಸಗಿ ವಿಮಾ ಕಂಪನಿ ಕೊಡಲಿಕ್ಕೆ ಆರಂಭದಲ್ಲಿ ನಾವು ವಿರೋಧ ಮಾಡಿದ್ದು. ಇದು ಒಂದಿನ ಹೀಗೇ ಆಗ್ತದೆ ಅಂತೇಳಿ. ಇದು ನಿರೀಕ್ಷಿತವಾದ್ದಲ್ಲ, ಅನಿರೀಕ್ಷಿತ ಅಂತೂ ನಮಗಂತೂ ಅನಿಸೋದಿಲ್ಲ. ಯಾಕಂದರೆ ಎಲ್ಲಿಯೂ ಕೂಡ ಒಂದು ಇಂಥ ನಿಮಿತ್ತಂ ಅಂತ ಹೇಳಿ ಎಲ್ಲಿಯೂ ಕೂಡ ಎಷ್ಟೆಷ್ಟು ಮಳೆ ಬರಬೇಕು ಇದು ಅಂತ ಹೇಳುವಂಥದ್ದು ಪ್ರಚಾರ ಮಾಡುವಾಗ ಕೊಟ್ಟಿಲ್ಲ. ಯಾರು ಹೇಳೋದಿಲ್ಲ, ಮಾಡಿ 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 ಅಂತ ಇಲಾಖೆಯವರು ಹೇಳೋದಿಲ್ಲ. ಪ್ರೈವೇಟ್ ಏಜೆನ್ಸಿಯವರು ಬಂದು ಭಾಷಣ ಎಲ್ಲ ಸೊಸೈಟಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಮಾಡಿದರು. ಆದರೆ ಈಗ ನಿಮ್ಮ ಏನು ಎಂಥದ್ದು ಹವಾಮಾನ ಇಲಾಖೆಯವರು ಸರಿ ಇಲ್ಲ ಅಂತೇಳಿ. ಆ ಹವಾಮಾನ ಇಲಾಖೆದು ಹಿಂದೆ ಮಾಡುವಾಗ ಸರಿ ಇತ್ತು, ಈಗ ಸರಿ ಇಲ್ಲ. ಅಂದರೆ ಆ ಡಾಟಾಗಳು ಯಾವ ರೀತಿ ಎಷ್ಟು ಇದ್ದರೆ ಸಿಗ್ತದೆ ಅಂತ ಹೇಳುವಂಥ ಮಾಹಿತಿಗಳು ಎಲ್ಲಿಯೂ ಇಲ್ಲ. ಅದ್ರ ಜೊತೆಯಲ್ಲಿ ಯಾವುದೇ ಇನ್ಶೂರ್ ಮಾಡಿದ್ರು ಕೂಡ ಒಂದು ಪಾಲಿಸಿ ಕೊಡಬೇಕು, ಎನಿ ಇನ್ಶೂರ್. ಆದರೆ ಆ ಪಾಲಿಸಿನ ಯಾವ ರೈತರಿಗೆ ಕೊಟ್ಟಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ. ನಾವು ಯಾರಿಗೆ ಕೊಟ್ಟು ಹೋಗಬೇಕು? ಪಾಲಿಸಿ ಇಂಡಿವಿಜುವಲ್ ರೈತನಿಗೆ ಕೊಡಬೇಕಲ್ಲ. ಎಲ್ಲಿ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ? ಎಲ್ಲಿಯೂ ಕೂಡ ಕೊಟ್ಟಿಲ್ಲ. ಒಂದು ಪ್ರೀಮಿಯಂ ತಗೊಂಡ್ಮೇಲೆ ಪಾಲಿಸಿ ಕೊಡಬೇಕು ಇಂತಿಂಥದ್ದು. ನಮಗೆ ಸಿಕ್ಕಿಲ್ಲ. ಬಹುತೇಕ ಜನರಿಗೆ 100ಕ್ಕೆ 100 ಸಿಕ್ಕಿಲ್ಲ, ಬಿಟ್ಟರೆ ಕಟ್ಟಿದ್ದು ಬಿಟ್ಟರೆ ಅದು ಸಿಕ್ಕೇ ಇಲ್ಲ. ಅದು ಕಾನೂನಿನ ಲ್ಯಾಬ್ಸು. ನಾವು ಹೇಳಿದ್ದೇವೆ, ನಾನೊಂದು 2 ಸಭೆಯಲ್ಲಿ ಹೇಳಿದ್ದೇನೆ, ನೀವು ತಗೊಂಡ್ರೆ ನೀವು ಪಾಲಿಸಿಯನ್ನು ಕೊಡಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ಕೊಡಬೇಕು. ಬಹುಶಃ ಏಜೆಂಟ್ಸ್ ಬಂದು ಪ್ರಚಾರ ಮಾಡಿದ್ದು ಬಿಟ್ಟರೆ ಇದು ಆಗಿಲ್ಲ. ಬಹುಶಃ ಇದೆಲ್ಲ ನಾವು ಇದು ಮಾಡುವಾಗಲೂ ಕೂಡ ಹೇಳಿತ್ತು. ಇದು ನೋಡಿ, ಖಾಸಗಿ ಕೊಟ್ಟರು ಕೂಡಲೇ ಇಲ್ಲಿ ಯಾರನ್ನು ಹಿಡಿತಾರೆ, ಅವರು ಈ ದಾಖಲೆಗಳನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಬಹುಶಃ ಇದೆಲ್ಲ ಹೇಳಿತ್ತು. ಬಹುಶಃ ಇವತ್ತು ಅದು ಆಗಿದೆ. ಆದರೆ ಅದ್ರ ಮಾನದಂಡಗಳೇನು, ಮತ್ತೆ ಆ ಮುಖ್ಯರು ಯಾರು ಸಿಗೋದಿಲ್ಲ. ಯಾರೋ ಪಾಪ ಇಲ್ಲಿ ಏಜೆಂಟ್ಸ್ಗಳು ನಮ್ಮ ಊರಿನವರು ಅಲ್ಲಿ ಇಲ್ಲಿ ಅವರು ಸಿಗ್ತಾರೆ ಬಿಟ್ಟರೆ ಆ ಕಂಪನಿಯ ಮುಖ್ಯಸ್ಥರು ಯಾರು ಅಥವಾ ಲೀಡರ್ ಯಾರು, ಎಕ್ಸಿಕ್ಯೂಟಿವ್ ಟಾಪ್ ಎಕ್ಸಿಕ್ಯೂಟಿವ್ಸು ಯಾರು ಸಿಗೋದಿಲ್ಲ. ಬಹುಶಃ ಇದು ಇನ್ನು ಯಾಕಂದ್ರೆ ಒಂದು ಈಗಾದರೂ ಕೂಡ ಸಮಯ ಮಿಂಚಿಲ್ಲ. ನೀವು ಇಂಡಿವಿಜುವಲ್ ಇದು ಕೊಡಿ, ಇಂಡಿವಿಜುವಲ್ ಏನು ಹಿಂದಿನ ಡೇಟಿನ ಕಾಪಿ ಕೊಡಿ. ನೀವು ನಮಗೆ ಇನ್ಶೂರ್ ತಗೊಂಡಿದ್ದೀರಲ್ಲ, ಆ ಕಾಪಿ ಕೊಡಿ. ಅದರಲ್ಲಿ ಟರ್ಮ್ಸ್ ಏನೇನಿದೆ ಮೊನ್ನೆ ಹೇಳಿದ್ರು ಸುಳ್ಳೆದವರು, ಕೋರ್ಟಿಗೆ ಹೋಗ್ತೇವೆ ಅಂತ ಹೇಳಿ. ಕೋರ್ಟಿಗೆ ಹೋಗೋದು ಬೇಕಾಗ್ತದೆ. ನನ್ನ ತಿಳುವಳಿಕೆಗೆ ಕೊಟ್ಟಿಲ್ಲ. ಹೇಳಿ ಕೊಡ್ತೀರಿ ಉಡುಪಿ ಡಿಸ್ಟ್ರಿಕ್ಟ್ನವರಿಗೆ ಇನ್ಶೂರೆನ್ಸ್ ಮಾಡಲಿಕ್ಕೆ. ಅದು ಗಲಾಟೆ ಮಾಡಿದ್ದಕ್ಕೆ ಮತ್ತೆ ಸಿಕ್ಕಾಪಟ್ಟೆ ನಾನು ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರ ಮುಖಾಂತರವಾಗಿ ಕೃಷಿ ಸಚಿವರಿಗೆ
ದೂರನ್ನು ಕೊಟ್ಟ ನಂತರ ನಮಗೆ 15 ದಿವಸದ ಅವಕಾಶವನ್ನು ಮತ್ತೆ ಕೊಟ್ಟಿದ್ದೀರಿ, ನಮಗೆ ಒಂದೇ ವಾರದ ಕೊಟ್ಟಿದ್ದೀರಿ. ಮತ್ತೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ಮಳೆ ಮಾಪನದ ವ್ಯವಸ್ಥೆಯನ್ನು ನೀವು ಮಾಡ್ತಾ ಇಲ್ಲ ಸರಿಯಾಗಿ. ಅಂದ್ರೆ ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಚಿರಾಪುಣಿಯಿಂದ ಆಗೊಂಬೆ, ನಾವು ಆಗೊಂಬೆಯ ತಳದಲ್ಲಿರುವವರು, ಹೆಬ್ರಿ ತಾಲೂಕಿನವರು, ನಮ್ಮ ನಾಡ್ಪಾಲ್ ಗ್ರಾಮ. ಅಲ್ಲೆಲ್ಲ ನೋಡಿ ಟೆಂಪರೇಚರ್ ಬಗ್ಗೆ ಮಾತಾಡುವಾಗ 34 ಡಿಗ್ರಿಗಿಂತ ಮೇಲೆ ಹೋದ್ರೆ, ನಾನು ಚೈತನ್ಯ ನಿಮ್ಗೆ ಗೊತ್ತಿದೆ, ನಮ್ಮ ಕೃಷಿ ವಿಜ್ಞಾನಿ, ಅವರನ್ನು ಕರ್ಕೊಂಡು ಹೋಗಿ ನನ್ನ ತೋಟದಲ್ಲಿ ತೋರಿಸುವಾಗ ಹೇಳಿದ್ರೆ, ಸರ್ ಇಲ್ಲಿ 30 ಡಿಗ್ರಿಗಿಂತ ಮೇಲ್ಗಡೆ ನಿಮ್ಮ ಟೆಂಪರೇಚರ್ ಹೋಗಿದೆ, ಅದರಿಂದಾಗಿ ಎಲ್ಲ ಕಾಳುಗಳು ಉದುರಿ ನೆಲಕ್ಕೆ ಹೋಗಿದೆ ಅಂತೇಳಿ. ಸೊ ಇದಕ್ಕೆ ಯಾರು ಪರಿಹಾರವನ್ನು ಕೊಡುವವರಿಲ್ಲ. ಈಗ ಇನ್ಶೂರೆನ್ಸ್ ಮಾಡಿದ್ದು ಇದು ಸರಿಯಾಗಿ ಬರ್ತಾ ಇಲ್ಲ, ಇದು ಎಲ್ಲ ರೈತರದ್ದು ಗೋಳು. ಅವರು ಹೇಳಿದಾಗೆ, ಅಧ್ಯಕ್ಷರು ಹೇಳಿದಾಗೆ, ಪ್ರತಿ ಜನ ಫೋನ್ ಮಾಡಿ ನಮ್ಮನ್ನು ಕೇಳ್ತಾ ಇರ್ತಾರೆ, ನಾವು ಇನ್ಶೂರೆನ್ಸ್ ಕಟ್ಟಿದ್ದೇವೆ, ನಮ್ಮ ಹಣ ಬರಲಿಲ್ಲ ಅಂತೇಳಿ. ಇದಕ್ಕೆ ಯಾರು ಸ್ಪಂದನೆಯನ್ನು ನೀವು ಸರಿಯಾಗಿ ಕೊಡ್ತಿಲ್ಲ. ನಿನ್ನೆ ಎಲ್ಲ ಮೊನ್ನೆ ಯಾರಿಗೂ ಗೊತ್ತಿಲ್ಲ, ಗಾಳಿ ಬಂದಿದೆ, ಗಾಳಿ ಬಂದು ನನ್ನ ಕಸಿನ್ ಇದು ತೋಟದಲ್ಲಿ 5,000 ಬಾಳೆ ಗಿಡ ಎಲ್ಲ ಪಲ್ಟಿ ಹೊಡೆದು ಬಿಟ್ಟಿದೆ. ಇವತ್ತು ಬೆಳಿಗ್ಗೆ ಬಂದವನು ಹೇಳ್ತಿದ್ದಾನೆ, ಅದಕ್ಕೆ ಏನಾದ್ರೂ ಪರಿಹಾರ ಉಂಟಾ? ಇಲ್ಲ. ಬಾಳೆಗೆ ಇನ್ಶೂರೆನ್ಸ್ ಅನ್ನು ನೀವು ತಗೊಳ್ತಾ ಇಲ್ಲ. ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ. ನೋಡಿ, ಅಲ್ಲಿ ಜೀಪಲ್ಲಿ ಇದೆ. ಈಗ ಹೋಗುವಾಗ ನಾನು ಮಾರಿ ಗುಡಿಗೆ ಸಿಂಗಾರವನ್ನು ಕೊಟ್ಟು ಹೋಗ್ಬೇಕು ಅಂತ 10-12 ಗಿಡಗಳು ನಿನ್ನೆ ಗಾಳಿಗೆ ಬಿದ್ದು ಹೋಗಿದೆ. ಇದನ್ನು ಯಾರು ಮಾಪನ ಮಾಡುವುದಿಲ್ಲ, ಅಥವಾ ನೀವು ಇದ್ರ ಬಗ್ಗೆ ಗಮನ ಹರಿಸುವುದಿಲ್ಲ, ಅಥವಾ ಯಾವುದೇ ಒಂದು ಪರಿಹಾರ ಅಂತೂ ಕೊಟ್ಟೇ ಕೊಡುವುದಿಲ್ಲ. ನೀವು ಕೊಟ್ಟರು ನಾವು ನಿಮ್ಮ ಆಫೀಸಿಗೆ ಬಂದು ಹೋದಷ್ಟು ಖರ್ಚಿಗೂ ಸಾಕಾಗುದಿಲ್ಲ ನೀವು ಕೊಟ್ಟ ಇದು. ಸೊ ಇದಕ್ಕೆ ಅವ್ರು 6 ರೂಪಾಯಿ ಕೊಡ್ತೀರಿ ನೀವು ಅದನ್ನು. ಸೊ ಇದಕ್ಕೆ ನೀವು ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮ ಅಧ್ಯಕ್ಷರು ಇವತ್ತು ಈ ಸಭೆಯನ್ನು, ರೈತರ ಸಭೆಯನ್ನು ಕರೆದಿದ್ದಾರೆ, ಎಲ್ಲರೂ ಬಂದಿದ್ದೇವೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಿ. ನಮ್ಮಲ್ಲಿ ಯಾವ ಸೊಸೈಟಿಗೂ ಬಾಂಡ್ ಬಂದಿಲ್ಲ. 5 ಜನ ರೆಪ್ರೆಸೆಂಟೇಟಿವ್ ಇದ್ದಾರೆ. ಯಾವ್ದಾದ್ರು ಸೊಸೈಟಿ ಬಾಂಡ್ ಕೊಟ್ಟಿದ್ರೆ ಹೇಳಿ. ಸೊಸೈಟಿ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಅನ್ನೋ ರಿಪೋರ್ಟ್ ನಮ್ಗೆ ಅವ್ರು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಸುಳ್ಳು ಹೇಳಿ ಬಟ್ ಕೊಡ್ಲೇಬೇಕು ಮತ್ತು ನಮಗೆ ಕಂಪದುಕೊಂಡು ಯಾರಿಗೂ ಕೂಡ ಬಾಂಡ್ ಅನ್ನು ಕೊಟ್ಟಿಲ್ಲ. ನಾನು ಅಡ್ಡಿಲ್ಲ ಅಂತ ಹೇಳೋದಕ್ಕಿಂತ ಬಿಗಿನಿಂಗ್ ನಾನು ಹೇಳಿದ್ದೇವೆ, ನೀವು ಇಂಡಿವಿಜುವಲ್ ಕೊಡಬೇಕು, ಇದು ಕೊಡಬೇಕು ಅಂತ. ಆದ್ರೆ ನೀವು ಇಲಾಖಾ ವತಿಯಿಂದ ಅವ್ರನ್ನ ತಕ್ಕ ಒಂದು ಪ್ರಚಾರ ಮಾಡಿಸಿದ್ದೀರಿ. ನಾವು ಇಂಡಿವಿಜುವಲ್ ರೈತರಿಂದ ನಾವು ಕಲೆಕ್ಟ್ ಮಾಡಿದ್ದೇವೆ. ನಾವು ಕಲೆಕ್ಟ್ ಮಾಡಿದಷ್ಟೇ ದುಡ್ಡನ್ನು ಸರ್ಕಾರವು ಕೂಡ ಕೊಟ್ಟಿದೆ. 50% ನಾವು ಕೊಟ್ಟಿದ್ದೇವೆ, ಸರ್ಕಾರವು ಕೂಡ 50% ಕೊಟ್ಟಿದೆ. ಬಟ್ ಬಾಂಡೇ ಕೊಟ್ಟಿಲ್ಲ. ಯಾಕೆ? ಇದು ಫ್ರಾಡ್ ಆಗ್ತದೆ, ಇದು ಹೀಗೆ ಆಗ್ತದೆ ಅಂತ ಹೇಳಿ ನಾವು ಸಭೆ ಕರೆದಾಗ ಹೇಳಿದ್ದೇವೆ, ಇದು ಇದೇ ರೀತಿ ಆಗ್ತದೆ ಅಂತ ಹೇಳಿ. ಬಹುಶಃ ಈಗಲೂ ಕೂಡ ತಮ್ಮ ಜವಾಬ್ದಾರಿ ಇದೆ. ಯಾಕಂದ್ರೆ ನೀವು ಕಲೆಕ್ಟ್ ಮಾಡಿದ್ದೀರಿ, ನಿಮ್ಮ ಈ ಸರ್ಕಾರದ ಏಜೆನ್ಸಿ ಮೂಲಕ ಖಾಸಗಿಯವರು ಪ್ರಚಾರ ಮಾಡಿದ್ದಾರೆ. ಈಗ ಬಾಂಡ್ ಕೊಡುವಂಥದ್ದು ಪ್ರಥಮತಃ ಆಗ್ಬೇಕು. ನಮಗೆ ಏನು ಷರತ್ತುಗಳನ್ನು ಏನೆಲ್ಲ ಇದೆ ಆ ಬಾಂಡನ್ನು ಕೊಡಿಸುವಂಥ ವ್ಯವಸ್ಥೆ ಆಗಬೇಕು. ಮತ್ತೆ ಈಗ ಹೇಳಿದ್ರಿ, ಒಂದು ಸೊಸೈಟಿಯನ್ನು ಒಂದು ಯೂನಿಟ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಗ್ರಾಮ, ಒಂದು ವಿಲೇಜ್ ಅನ್ನು IMD ಅವರು ಒಂದು ವಿಲೇಜ್ ಆಗಿ ಮಾಡಿದ್ದಾರೆ. ಇನ್ಶೂರೆನ್ಸ್ ಕಂಪನಿಯವರು ಪ್ರೀಮಿಯಂ ಕಲೆಕ್ಷನ್ ಮೇಲೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿರುವಂತದ್ದು. ಈ ಕ್ಲೇಮ್ ಸೆಟಲ್ಮೆಂಟ್ ಮತ್ತೆ ಈ ವಿಷಯಕ್ಕೆ ಅದು ಮರ್ಜಿ ಮಾಡಿಲ್ಲ. ಸರಿ, ಇನ್ಶೂರೆನ್ಸ್ ಏನೇ ಇರಲಿ, ಒಂದು ಬಾಂಡ್ ಕ್ಲೈಮ್ಗಳ ಕಂಡೀಷನ್ಸ್ ಗಳನ್ನ ಯಾವ್ಯಾವ ಸಂಘಗಳಿಗೆ ಕೊಟ್ಟಿದ್ದಾವೆ ಅದನ್ನ ನೀವು ಸಂಘ ಅಂತ ಹೇಳಿದಿರಿ, ಸಂಘಕ್ಕೂ ಬಂದಿಲ್ಲ, 100% ಬಂದಿಲ್ಲ. ನಮ್ಮಲ್ಲಿ ಒಟ್ಟು 5 ಜನ ಅಗ್ರಿಕಲ್ಚರ್, ಬೈಂದೂರಿಗೆ ಮತ್ತೆ ಹೆಬ್ರಿಗೆ, ಅವ್ರು ಹೇಳ್ದಂಗೆ ಹೆಬ್ರಿಗೆ, ನೆಕ್ಸ್ಟ್ ಉಡುಪಿಗೆ ಮತ್ತೆ ಕುಂದಾಪುರ, ಒಟ್ಟು 5 ಜನ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿಯವರೇ ಎಂಪ್ಲಾಯೀಸ್ ಇದ್ದಾರೆ. ಹಾಗಾಗಿ ನಾವು ಅವರಿಗೆ ನಾಳೆಗೆ ನಿಮ್ಗೆ ಹೇಳ್ಬಿಟ್ಟು ನಾವು ಆ ವ್ಯವಸ್ಥೆ ಮಾಡ್ಬೋದು, ಅದ್ರಲ್ಲಿ ಏನಿಲ್ಲ, ಏನು ಸಮಸ್ಯೆ ಆಗುದಿಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ತಗೊಳ್ತೇವೆ. ಒಂದು ಕೊಡ್ಲಿಲ್ಲ, ಈಗ ನಾವು ಗಲಾಟೆ ಮಾಡಿದ್ಮೇಲೆ ಅವ್ರು ಕೊಡ್ತಾರೆ ಅಂತ ಕೊಡಬೇಕಿತ್ತು, ಇಂಡಿವಿಜುವಲ್ ಕೊಡಬೇಕಿತ್ತು ನಾವು ಹೇಳಿತ್ತು. ಇವತ್ತು ಸಂಘಗಳಿಗೂ ಕೊಟ್ಟಿಲ್ಲ. ಮೂರು ಅಲ್ಲಲ್ಲ ಅಂದ್ರೆ ಹೇಳ್ತೀನಿ ಸರ್, 1 ನಿಮಿಷ. 3 ವರ್ಷದಲ್ಲಿ 3 ಸಲ ಅವ್ರದ್ದು ಕ್ಯಾಂಪೇನ್ ನಡೀತದೆ. ಕ್ಯಾಂಪೇನ್ ಅನ್ನುವಂಥದ್ದು, ಆ ಪ್ರತಿ ಕ್ಯಾಂಪೇನಿಗೂ ಅವರು ಚಾಲನೆ ಮಾಡುವಂಥದ್ದು ನಮಗೆ ಎಲ್ಲರೂ ಡೀಟೇಲ್ಸ್ ಹಾಕಿರ್ತಾರೆ. ಸೊ ಅವ್ರದ್ದೇ ನಾವು ಗ್ರೂಪಲ್ಲಿ ನೋಡಿರ್ತಕ್ಕಂಥ ವಿಷಯನೇ ನಾನು ನಿಮ್ಗೆ ಹೇಳಿರುವಂಥದ್ದು. ಬಟ್ ಇನ್ ಡೀಟೇಲ್ ನಾವು ಇಂತಿಂಥ ಸೊಸೈಟಿಗಳಂತ ನಾವು ಚೆಕ್ ಮಾಡಿ ಯಾರ್ಯಾರಿಗೆ ಕೊಟ್ಟಿಲ್ಲ ಚೆಕ್ ಮಾಡಿ ಅದು ಮಾಡ್ಬೋದು, ಅದು ಮಾಡಿಸ್ಬೋದು. ಅದಕ್ಕೆ ಉತ್ತರ ಕೊಡ್ಬೇಕು ಸರ್. ಆಯ್ತಾಯ್ತು, ಅದಕ್ಕೆ ಏನಾದ್ರು ಕನ್ಕ್ಲೂಷನ್ ಬರಬೇಕು. ಈ ಹೆಬ್ರಿ ಅವರು ಹೇಳಿದ್ದಾರೆ, ಅವರು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಅಲ್ಲ ಹೇಳ್ತೇನೆ ಸರ್. ನಾನೀಗ ಫಸ್ಟ್ ಇವ್ರು ಹೆಬ್ರಿ ಅವ್ರದ್ದು ಒಂದು ನಿಮ್ಮ ಹೆಂಗೊಳ್ಳಿದ್ದೀರ 2022-23 ಇಸ್ವಿಯಲ್ಲಿ ಎಷ್ಟು ರೈನ್ಫಾಲ್ ಆಗಿದೆ ಅಂತ ರೆಕಾರ್ಡ್ ಇದೆಯಲ್ಲ,
ರೆಕಾರ್ಡ್ ಇರುತ್ತೆ ಇರುತ್ತೆ ಸರ್. ಓಕೆ, 23-24 ಎಷ್ಟು ರೈನ್ಫಾಲ್ ಆಗಿದೆ ರೆಕಾರ್ಡ್ ಇರುತ್ತಲ್ಲ ಸರ್? ಇರುತ್ತೆ. ಈಗ ಕಳೆದ ವರ್ಷಕ್ಕಿಂತ ಈ ಸಲ ಮಳೆ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? ಕಳೆದ ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸರ್. ಮತ್ತೆ ರಿಪೋರ್ಟ್ ಯಾಕೆ ನಿಮ್ಗೆ? ರಿಪೋರ್ಟ್ ಎಲ್ಲ ಯಾರಿಗೆ ನಿಮ್ಗೆ ಗೊತ್ತಿದೆ, ಗೊತ್ತಿದ್ದು ನೀವು ಯಾಕೆ ಕಳ್ಸಿಕೊಟ್ರಿ ಅವ್ರಿಗೆ? ಅಲ್ಲ, ಅವ್ರಿಗೆ ಕೊಡೋದಲ್ಲ ಸರ್. ಮತ್ತೆ ಆ ಬೇಸಿಸ್ ಮೇಲೆ ಬಂದಿದ್ರಿ ಇನ್ಶೂರೆನ್ಸ್? ಹೌದು, ಅದೇ ಬೇಸಿಸ್ ಮೇಲೆ ಮತ್ತೆ ನಿಮ್ಗೆ ಗೊತ್ತಿದೆ ಅದು ಯಾರು ಇದೆ ಅಂತ ಗೊತ್ತಿದೆ ನಿಮ್ಗೆ? ಈಗ ನಮ್ಮ ಹತ್ರ ನಮ್ಮ ತಾಲೂಕಿಂದ ಎಲ್ಲ ಡೈರೆಕ್ಟರ್ ಎಲ್ಲ ಅಧ್ಯಕ್ಷರು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ವಿಮೆ ಕಟ್ಟೋದಲ್ಲಿ ಅಂದ್ರೆ ಇನ್ಶೂರೆನ್ಸ್ ಅವ್ರು ಕಟ್ಟುವ ನಾರ್ಮಲ್ ಕಟ್ಟುವ 90% ಕಟ್ಟುವಂಥದ್ದು ಪ್ಯಾಕ್ಸ್ ಅಲ್ಲಿ ಬಂದು ಕೇಳಿದ ಅಧ್ಯಕ್ಷರೇ ಕೇಳ್ತಾರೆ ಏನ್ ಮಾಡ್ತಾರೆ ಏನಾಗಿದೆ ಅಂತ. ಈಗ ನಾವು ಏನು ಆನ್ಸರ್ ಕೊಡ್ಬೇಕು ಅವರಿಗೆ? ಸರ್ ಟ್ಯಾಕ್ಸ್ ನಿಮಗೆ ಗೊತ್ತಿದ್ದು ನೀವು ತಪ್ಪು ಮಾಡ್ತಾ ಇದ್ದೀರಾ ಸರ್. ತಪ್ಪು ಇಲ್ಲ, ತಪ್ಪೇ. ನೀವು ಒಪ್ಕೊಂಡ್ರೆ ಈಗ 8 ವರ್ಷದಿಂದ ಇದೆ. ಹೌದು, ಆದ್ರೆ ಇದು ಮಳೆ ಮಾಪನ ನಾವು ಮಾಡೋದಿಲ್ಲ. ಡೇಟಾ ಏನಿದ್ರು ಆನಂತರ ಇನ್ನೊಂದು ವಿಷಯ ಸರ್, ಮತ್ತೊಂದು ಏನಾಗಿದೆ, ಈ ವರ್ಷ ನಾನು ಕೆಲವು ಗ್ರಾಮ ಪಂಚಾಯತ್ಗಳ ನೋಡಿದಾಗ ಮೇ ಲಾಸ್ಟ್ ವೀಕ್ ಅಲ್ಲಿ ತುಂಬಾ ಮಳೆ ಆಗಿದೆ. 200 mm 250 mm ಆಗಿದೆ. ಮೇ 15ರ ನಂತರ ಜೂನ್ ವರೆಗೆ ಮಳೆ ಆಗಿದೆ. ನಮ್ದು ಟರ್ಮ್ ಶೀಟ್ ಅಲ್ಲಿ ಇರೋದೇನು ಜೂನ್, ಆ ಥರನೂ ಆಗಿರ್ಬೋದು. ಬಟ್ ಅದು ಈಗ ಮೊನ್ನೆಯಿಂದ ಆಗ್ತಿರೋದ್ರಿಂದ ನಾನು ಲಾಸ್ಟ್ ವೀಕ್ ತೆಗ್ದಿರೋದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗಿದೆ ಪೇ ಔಟ್ ಅಂತ ಅದನ್ನ ನಾನು ಇನ್ನೂ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ. ಕೆಲವು ಗ್ರಾಮ ಪಂಚಾಯತ್ಗಳು ನೋಡಿದಾಗ, ಯಾಕಂದ್ರೆ ಸುಳ್ಯ ಕೊಲ್ಲಮಗುರು ಎಲ್ಲ ಪ್ರತಿ ಸರಿ ಚೆನ್ನಾಗಿ ಆಗ್ತಾ ಇತ್ತು, ಬಟ್ ಈ ಸರಿ ತುಂಬಾ ಕಡಿಮೆ ಆಗಿದೆ. 9,000 ಆಗಿದೆ. ಅಂದ್ರೆ ಕಳೆದ ಸಾಲಿಗೆ 46,000 ಕಡಿಮೆ ಅಂತ ಅಂದ್ರೆ ಇದು ತುಂಬಾ ವ್ಯತ್ಯಾಸ ಆಯ್ತು. ಇದು ಅಂದ್ರೆ ಕಳೆದ ಸಲಕ್ಕಿಂತ ತುಂಬಾ ಕಡಿಮೆ ಮಳೆ ಆಗಿಲ್ಲ, ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಅದನ್ನ ಚೆಕ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್. ಈಗ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪ್ರಶ್ನೆ ಇದೆ ಒಂದು. ಓಕೆ, ಈಗ ಆಗಿ ಪೇಮೆಂಟ್ ಆಗಿದೆ, ನೆಕ್ಸ್ಟ್ ಏನು? ಈಗ ಕಮ್ಮಿ ಆಗಿರೋದು ಏನ್ ಮಾಡ್ತೀರಾ ನೀವು? ಇದಕ್ಕೆ ಸೊಲ್ಯೂಷನ್ ಬೇಕಲ್ಲ? ಅಲ್ಲ, ಕೆಲವರಿಗೆ ಆಗಿದೆ, ಈಗ ಸರ್ ಇಲ್ಲ ಆಗಿದವ್ರಿಗೆ ಕಮ್ಮಿ ಆಗಿದೆ. ಓಕೆ, ರಾಂಗ್ ಡೇಟಾಸ್ ಇಂದ ಕಮ್ಮಿ ಆಗಿದೆ. ಓಕೆ, ಈಗ ರೈಟ್ ಕರೆಕ್ಷನ್ ಹೇಗೆ ಮಾಡ್ತಾರೆ ಇವರು? ಸರ್ 3 ಲಕ್ಷ ರೆಸ್ಪಾನ್ಸಿಬಿಲಿಟಿ ಯಾರು? ಸರ್ ಒಂದ್ ನಿಮಿಷ, 3,33,000 ಎನ್ರೋಲ್ಮೆಂಟ್ ಆಗಿತ್ತು, ಆದ್ರೆ 2,33,000 ಪೇಮೆಂಟ್ ಆಗಿದೆ ಆಲ್ರೆಡಿ. ಅಂದ್ರೆ 169 ಕೋಟಿ ಪೇಮೆಂಟ್ ಆಗಿದೆ. ಇನ್ನು ಉಳಿದಕ್ಕಂಥದ್ದು ಇನ್ನು 2 ಲಾಟಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವರು ಕಂಪನಿ ಹೇಳಿದಂಗೆ ಇನ್ನು ನೆಕ್ಸ್ಟ್ ಟ್ಯೂಸ್ಡೇ ಥರ್ಸ್ಡೇ ಹಂಗೆ ಮತ್ತೊಂದು ಲಾಟ್ ಮಾಡ್ತಾ ಇದ್ದಾರೆ. ಅದು 50,000 ಮಾಡ್ತಾ ಇದ್ದಾರಂತೆ. ಅದು 69 ಕೋಟಿ ಏನೋ ಆಗುತ್ತೆ ಸರ್. ಆ ನಂತರ 40,000 ಉಳ್ಕೊಂಡಿದೆ, ಅದನ್ನ ಇನಿಷಿಯೇಟ್ ಬಾಕಿ ಇದೆ. ಮತ್ತೊಂದು ತಮ್ಮ ಗಮನಕ್ಕೆ ಏನು ಹೇಳೋದು ಅಂತಂದ್ರೆ, ತಾವೆಲ್ಲ ಹೇಳಿದ್ರಿ ಕಳೆದ ಸಲಕ್ಕಿಂತ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ರಿ. ಆದ್ರೆ ಎಲ್ಲ ಕೇಸಲ್ಲಿ ಇದಾಗಿಲ್ಲ ಸರ್. ಈಗ ನಾನು ಒಟ್ಟು 239 ಇನ್ಶೂರೆನ್ಸ್ ಯೂನಿಟ್ಗಳಿದಾವೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ. ಅದರಲ್ಲಿ 100 ಇನ್ಶೂರೆನ್ಸ್ ಯೂನಿಟ್ಗಳಲ್ಲಿ ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದೆ. ಅಡಿಕೆಯಲ್ಲಿ 139ರಲ್ಲಿ ಕಳೆದ ಸಲಕ್ಕಿಂತ ಕಡಿಮೆ ಆಗಿದೆ. ಪೆಪ್ಪರಲ್ಲಿ ಕಾಳುಮೆಣಸಿಗೆ ಹೋಲಿಸಿದ್ರೆ 184 ಇನ್ಶೂರೆನ್ಸ್ ಯೂನಿಟ್ ಅಲ್ಲಿ ಔಟ್ ಆಫ್ 239 ಇನ್ಶೂರೆನ್ಸ್ ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದೆ ಈ ಸರಿ. ಮತ್ತೆ ಉಳಿದಿರ್ತಕ್ಕಂಥ 55ರಲ್ಲಿ ಮಾತ್ರ ಕಳೆದ ಸಲಕ್ಕಿಂತ ಕಡಿಮೆ ಆಗಿದೆ. ಆದರೆ ಏನು ಇದಾಗಿರೋದು ಅಂದ್ರೆ, ಈ ಸರಿ ವ್ಯತ್ಯಾಸ ಆಗಿರೋದು ಅಂತ ಏನು ಅಂದ್ರೆ, ಪ್ರತಿ ಸರಿ ಸುಳ್ಯ, ಕಡಪ ಮತ್ತು ಪುತ್ತೂರು ಭಾಗದಲ್ಲಿ ಜಾಸ್ತಿ ಆಗ್ತಾ ಇದ್ದಿದ್ದು ಈ ಸಾರಿ ಆ ಭಾಗದಲ್ಲಿ ಕಡಿಮೆ ಆಗಿದೆ. ಅದು ಯಾಕೆ ಅಂತ ನಮಗೆ ನಾವು ಡೈರೆಕ್ಟ್ ಕೇಳಿದಾಗ ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಹಂತದಲ್ಲಿ ಯಾವುದೇ ಮಾಹಿತಿ ಇರೋದಿಲ್ಲ, ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಆಗೋದಿಲ್ಲ. ನಾವು ಎಲ್ಲಿ ಕೇಳ್ತೀವಿ, ನಾವು ಹೆಡ್ ಆಫೀಸಲ್ಲಿ ಕೇಳಬೇಕು. ನಮ್ಮಲ್ಲಿ ಕೇಳಿದಾಗ KSNDMC ಇಂದ ಏನು ಡೇಟಾ ಬಂದಿದೆ ಆ ಪ್ರಕಾರ ಕ್ಯಾಲ್ಕುಲೇಷನ್ ಆಗಿದೆ, ಅದನ್ನೇ ನಾವು ಪುಷ್ ಮಾಡಿದ್ದೀವಿ. ಕಂಪನಿಯವರು ಕೂಡ ಅದೇ ಥರ ಕ್ಯಾಲ್ಕುಲೇಟ್ ಮಾಡಿ ಇನಿಷಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೇಳಿ, ಯಾಕಂದ್ರೆ ಕೆಲವು ಕೇಸ್ಗಳನ್ನ ನಾವು ಸ್ಟಡಿ ಮಾಡಿ ಕೇಳಬೇಕಾಗುತ್ತೆ. ಇನ್ನೊಂದು 3-4 ದಿನದಲ್ಲಿ ಎಲ್ಲೆಲ್ಲಿ ತುಂಬ ಲಾಸ್ಟ್ ಕಳೆದ ಸಾಲಕ್ಕಿಂತ ತುಂಬ ಕಡಿಮೆ ಆಗಿರ್ತಕ್ಕಂಥ ಯಾವ್ಯಾವುದು ಅಂತ ಒಂದ್ಸರಿ ನೋಡಬೇಕಾಗುತ್ತೆ ಸರ್ ನಾನು. ಯಾಕಂದ್ರೆ ಮೊನ್ನೆಯಿಂದ ಆಗ್ತಿರೋದ್ರಿಂದ ಕೆಲವು ನಾನು ನೋಟ್ ಡೌನ್ ಮಾಡಿದ್ದೀನಿ. 45 ಇನ್ಶೂರೆನ್ಸ್ ಯೂನಿಟ್ಗಳಲ್ಲಿ 46 ಇನ್ಶೂರೆನ್ಸ್ ಯೂನಿಟ್ಗಳಲ್ಲಿ 30,000 ಮೇಲೆ ವ್ಯತ್ಯಾಸ ಇದೆ ಕಳೆದ ಸಲಕ್ಕೂ ಈ ಸಲಕ್ಕೂ. ಅದನ್ನು ಒಂದ್ಸರಿ ಸ್ಟಡಿ ಮಾಡಿ ಕೇಳಬೇಕು. ನಮಗೆ ನಮ್ಮ ಹಂತದಲ್ಲಿ ಯಾವುದೂ ಇರೋದಿಲ್ಲ ಡೇಟಾ, ಎಲ್ಲ ನಾವು ಹೆಡ್ ಆಫೀಸಿಂದ ತಗೊಂಡು ಕೊಡ್ಬೇಕು. ಈಗ ಓಕೆ, ನೀವು ಹೇಳಿದ್ರೆ ಒಪ್ಕೋತೀವಿ, ಕರೆಕ್ಟ್. ಓಕೆ, ಏನು ಸಮಥಿಂಗ್ ಯಾಕೆ ನಾವು ನಮ್ಮ ಹೆಡ್ ಆಫೀಸಿಗೆ ಕೇಳ್ಬೇಕು ಸರ್ ಅಷ್ಟೇ. ನಮ್ಮ ಹೆಡ್ ಆಫೀಸಲ್ಲಿ ಕೇಳಿ ಅಲ್ಲೇ ಮಾಡ್ಬೇಕು. ಯಾಕಂದ್ರೆ ಕ್ಯಾಲ್ಕುಲೇಷನ್ ಆಗೋದು ಅಲ್ಲೇ, ಡೇಟಾ ಕೊಡೋದು ಅವರಿಗೆ, ನಮಗೇನು ಡೇಟಾ ಕೊಡೋದಿಲ್ಲ ಇಲ್ಲಿ. ಹಾಗಾಗಿ ನಾವು ಕೇಳಿ ತಮಗೆ ತಿಳಿಸ್ತೀವಿ, ಅಷ್ಟು ಮಾತ್ರ ಹೇಳ್ಬೋದು. ನಮ್ಮ ಅಧ್ಯಕ್ಷರು ಹೇಳಿದ್ರು, ಅದ್ರ ಬಗ್ಗೆ ನಾವು ಇವರು ಯಾರು ಸಂತೋಷ ಕುತ್ಕೊಂಡು ಮೊನ್ನೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಮನ್ಮಥ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿದ್ವಿ. ನಾವು ಹೇಳಿದ್ರೆ ಈ ಡಾಟಾ ಸಹ ನಾವು ಆರ್ಟಿಗೆ ತಗೊಂಡು ಪಕ್ಕಾ ನಾವು ಕೋರ್ಟ್ಗೆ ಹೋಗ್ತೀವಿ. ಇದ್ರ ಬಗ್ಗೆ ಪಕ್ಕಾ ನಿಮ್ದು ಎಲ್ಲ ಪ್ರಾಬ್ಲಮ್, ನಮ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬ್ಕೊಂಡಿದ್ದೀವಿ ನಾವೆಲ್ಲ. ವಿಮಾ ಪಾವತಿಯ ರಶೀದಿ ವಿವರಗಳು, ಮೂಲ ವಿವರಗಳು, ಸರ್ ಯೋಜನೆ ಹೆಸರು ಬಂದಿದೆ. ಇದನ್ನೇ ನೀವು ಅಂತ ಹೇಳಿದ್ರೆ ಇದನ್ನೇ ಬಾಂಡ್ ಅಂತ ಹೇಳಿ ಇಷ್ಟರವರೆಗೆ ಅಲ್ಲ ಸರ್. ನಾವು ಇಲ್ಲಿ ಇನ್ಶೂರೆನ್ಸ್ ಕಂಪನಿ ಹೇಳಿದ ಪ್ರಕಾರ ಇವ್ರು ಹೇಳೋದು ನಮ್ಮ SCDC ಬ್ರಾಂಚ್ಗಳಿದಾವಲ್ಲ, ಇವ್ರು ಪ್ಯಾಕ್ಸ್ಗಳಿಗೆ ಕೊಟ್ಟಿಲ್ಲ. ಯಾವ್ಯಾವ ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಎನ್ರೋಲ್ಮೆಂಟ್ ಆಗಿದೆ ಅಲ್ಲಿ ತಲುಪಿಸಿದೀವಿ ಅಂತ ಇವ್ರು ಹೇಳ್ತಾರೆ. ಇಲ್ಲ, ನೀವು ತಲುಪಿಸಿದ ಇದೆ. ಇದನ್ನು ನಾನು ಈಗ ನಮ್ಮ ಆಫೀಸಿಂದ ತರಿಸಿರೋದು. ನೀವು ತಲುಪಿಸಿರೋದು ಇದೆ, ಬಾಂಡ್ ತಲುಪಿಸಿಲ್ಲ. ಕೊಟ್ಟಿದ್ದಾರೆ ಸರ್ ಅಂತ ಇವರು ಹೇಳಿದ್ದಾರೆ ನಮಗೆ. ನಾವು ಚೆಕ್ ಮಾಡಿದ್ವಿ, ಕೇಳಿದ್ವಿ, ರ್ಯಾಂಡಮ್ ಆಗಿ ಚೆಕ್ ಮಾಡಿ ಹೇಳಿದ್ವಿ. ಬಾಂಡ್ ಯಾವ ತರ ಇರ್ತದೆ ಅಂತ ಹೇಳಿದ್ರೆ
ಮನೇಲಿ ನೋಡ್ಲಿಕ್ಕಾದ್ರು. ಈಗ ನಿಮಗೆ ಇದು ಡಾಟಾಸ್ ಅಲ್ಲಿ ರಾಂಗ್ ಇದೆ ಅಂತ ಗೊತ್ತಾಗಿದೆಯಲ್ಲ, ನಮಗೊಂದು ಅಥೆಂಟಿಕೇಟೆಡ್ ಆಗಿ ದೃಢೀಕರಣ ಪತ್ರ ಕೊಡ್ತೀರಾ ಇದು ರಾಂಗ್ ಇದೆ ಅಂತ? ಸರ್ ರಾಂಗ್ ಇದೆ ರೈಟ್ ಇದೆ ನಾವು ಹೇಳಕ್ಕಾಗಲ್ಲ. ನಾವು ಫಸ್ಟ್ಗೆ ನಾನು ಸ್ಪಷ್ಟಪಡಿಸಿದ್ದೀನಿ, ಅಥಾರಿಟಿ ನಾವಲ್ಲ. ನಮಗೆ ಬೇಕಿತ್ತು ನಾವು ವ್ಯತ್ಯಾಸ ಇದೆ ಅಂತ. ವ್ಯತ್ಯಾಸ ಇದೆ ಅಂತ ನಾವು ಬೇಕಾದ್ರೆ ಕೊಡ್ತೇವೆ. ನಾವು ಆಲ್ರೆಡಿ ನಿಮ್ಗೆ ಅದ್ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅಲ್ಲ ನಾವು ವ್ಯತ್ಯಾಸ ಇದೆ ಅನ್ನೋದನ್ನ ಕೊಡ್ತೀವಿ. ಹೋದ ವರ್ಷದಿಂದ ಈ ವರ್ಷ ವ್ಯತ್ಯಾಸ ಕೊಡಬಹುದು, ಯಾಕಂದ್ರೆ ನಮಗೆ ಸಂರಕ್ಷಣೆಯಲ್ಲಿ ಸಿಗ್ತಾ ಇದೆ. ಹೋದ ವರ್ಷ ಅಲ್ಲ, ನಮಗೆ 22 ಡಾಟಾಸ್ ಬೇಕು. 22 ಕಂಪ್ಯಾರಿಟಿವ್ ಕಮ್ಮಿ ಇದೆ, ರಾಂಗ್ ಡಿಫರೆನ್ಸ್, ತುಂಬಾ ಡಿಫರೆನ್ಸ್ ಇದೆ. ಅದು ಕೊಡ್ಬೋದು. ನಾನು 23, 24 ಮತ್ತೆ 24, 20 ಕಂಪೇರ್ ಮಾಡಿ ಇಟ್ಟಿದ್ದೀನಿ ಸರ್. ಅದನ್ನ ನಾನು ಬೇಕಾದ್ರೆ ನಿಮಗೆ ಶೇರ್ ಮಾಡಬಹುದು. ಅದು ಒಂದ್ಸರಿ ಕೇಳ್ಕೊಂಡು ಶೇರ್ ಮಾಡ್ತೀನಿ. ಬಟ್ ಇದು ಡೇಟಾ ತಪ್ಪಿದೆಯೋ ಸರಿ ಇದೆಯೋ ಅನ್ನೋದ್ರ ಬಗ್ಗೆ ನಾವು ಅಥಾರಿಟಿನೇ ಅಲ್ಲ. ತಪ್ಪೇ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ದು ಸಂಪಾದ್ಯ ಪ್ಯಾಕ್ಸಿಗೂ 72,000 ಪೇ ಔಟ್ ಆಗಿದೆ. ಅದೇ ನಮ್ಮ ಪ್ಯಾಕ್ಸಿಗೆ ಎಷ್ಟಾಗಿದೆ ಅಂತಂದ್ರೆ 22,000 ಆಗಿದೆ ಪೇ ಔಟ್. ಏರಿಯಲ್ ಡಿಸ್ಟೆನ್ಸ್ ಇರೋದು ಎಷ್ಟು? 5 ಕಿಲೋಮೀಟರ್ಸ್. ಆ ಮಾಹಿತಿ ತರಿಸ್ತಾರೆ. ಕೊಲಮಗರದವ್ರದ್ದು ಅವ್ರು ಹೇಳಿದ್ರು ಈಗ 9,000. ನಮ್ಮ ಇಡೀ ಸುಳ್ಯ ತಾಲೂಕಲ್ಲಿ ಹೈಯೆಸ್ಟ್ ರೈನ್ ಫಾಲಿಂಗ್ ಏರಿಯಾ ಇದ್ರೆ ಕೊಲಮಗರು. 9,000 ಆಗಿದೆ. ವ್ಯತ್ಯಾಸ ಇದೆ, 100% ತಪ್ಪಾಗಿದೆ. ಅದನ್ನ ನೀವು ಸರಿ ಮಾಡ್ಕೊಡಿ. ನಮಗೆ ಕೇಳಿರೋದು ವ್ಯತ್ಯಾಸ ಆಗಿದೆ ಅಂತ ಹೇಳೋದನ್ನ ಕೊಡಿ, ಅಷ್ಟು ಫೇವರ್ ಮಾಡಿ ಸರ್. ಎಸ್, ಅದನ್ನ ಕೊಡ್ಸ್ಕೊಡ್ತೇವೆ ಸರ್. ಮತ್ತೊಂದು ತಮ್ಮಿಂದ ಒಂದು ಪ್ರಸ್ತಾವನೆ ಕೊಟ್ಬಿಟ್ರೆ ಈ ತರ ಇದೆ ಅಂತ ನಾವು ಲಾಸ್ಟ್ ಟೈಮ್ ಮಾಡಿದ್ವಿ ಸರ್, ಮುರುಳಿ ಅದು. ಎಸ್, ಈಗ ನಾನು ಹೇಳಿದೆಲ್ಲ, ಹಾ ಸರ್, ಪ್ರೈವೇಟ್ ನೋಡುವವರು ತುಂಬಾ ಜನ ಇದ್ದಾರೆ. ಈಗ ಇದ್ರೆ ಯಾರಾದ್ರೂ ಇದ್ರೆ ಹೇಳಿ, ಅವ್ರ ಕೈಯಿಂದಲೂ ನೀವು ಸ್ವಲ್ಪ ಡಾಟಾ ಕಲೆಕ್ಟ್ ಮಾಡ್ಬೋದಲ್ಲ. ಅಲ್ಲ ಅದು ಸರ್ಕಾರ ಹಂತದಲ್ಲಿ ನಾನು ಹೇಳಿರೋ ನಿಮ್ಮ ನಾಲೆಜ್ಗೆ ಬೇಕಾಗಿ. ಆಯ್ತಾಯ್ತು ಸರ್. ಅಲ್ಲ ಅದು ನೋಡಿದ್ವಿ ಸರ್, ಸಾಕಷ್ಟು ರೈತರು ನಮಗೂ ಕೂಡ ಹೇಳಿದ್ದಾರೆ ಅವರು. ಹಾ, ಎಸ್ ಸರ್. ಅಲ್ಲ ಅದು ಬ್ರಹ್ಮಾವರದಲ್ಲೂ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ ಸರ್. ಕಂದಾಯ ಇಲಾಖೆಯಲ್ಲೂ ಸಪ್ರೇಟ್ ಆಗಿ ಮಾಡ್ತಾರೆ. ಬಟ್ ಅಲ್ಲ, KS&DMC ಡೇಟಾ ತಗೊಂಡು ನಾವು ಬೇಕಾದ್ರೆ ಚೆಕ್ ಮಾಡ್ತೀವಿ ಸರ್ ಅದನ್ನ. ಎಸ್, ತಾವು ಹೇಳಿದಂಗೆ ಎಲ್ಲೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಮತ್ತು KS&DMC ಡೇಟಾ ಏನಿದೆ ಅಂತ ಚೆಕ್ ಮಾಡ್ಬೋದು. ಬಟ್ ಏನಂತ ಅಂದ್ರೆ ನಮಗೆ ವೆದರ್ ಡೇಟಾ ಇದು ಕ್ಯಾಲ್ಕುಲೇಷನ್ ಏನು ಮಾಡಿದ್ರೆ ಅದು ಮಾತ್ರ ಸಿಗ್ತಾ ಇದೆ. ಬಟ್ ಪೂರ್ತಿ ಡೇಟಾ ನಮಗೆ ಸಿಗಲ್ಲ. ನಾವು ಚೆಕ್ ಮಾಡ್ತೀವಿ ಸರ್, ತರಿಸ್ಕೊಂಡು ಕಂಪೇರ್ ಮಾಡಕ್ಕೆ ನೋಡ್ತೀವಿ. ಸ್ಥಳೀಯ ಸಿಬ್ಬಂದಿ ಅಧ್ಯಕ್ಷ, ನಮ್ಮಲ್ಲಿ ಎಕರೆಗೆ ಪೆಪ್ಪರಿಗೆ 951 ರೂಪಾಯಿ ಕಟ್ಟಿದ್ದೇವೆ. 1,190 ಬಂದಿದೆ. 1,190 ಎಕರೆಗೆ 1,190. ಅದು ಕೂಡ ನಮ್ಮ ಪ್ಯಾಕ್ಸ್ಗೆ ಕೇವಲ 10 ಜನರಿಗೆ ಬಂದಿದೆ. ಅಡಿಕೆ ಯಾರಿಗೂ ಬರಲಿದೆ, ಅಡಿಕೆ ಅವರಿಗೆ. ನನ್ನದೊಂದು ಮನವಿ ಸರ್, ಈಗ ಅಡಿಕೆ ಬರಲಿಲ್ಲಲ್ಲ, ಅದನ್ನಲ್ಲಿ ನಿಮಗೆ ಅಲ್ಲಿ ಕಾಪಾಡಿಸಲಿಕ್ಕೆ ಬರೋದಿಲ್ಲ ಏನು ಸರ್? ನಮಗೆ ಬರಲಿಲ್ಲಲ್ಲ, ಈಗ ಯಾರಿಗೆ ನಮ್ಮ ಅಕೌಂಟ್ಗೆ ರೆಮಿಟ್ ಆಗಲಿ ಯಾರಿಗೂ ಕೂಡ, ಅಡಿಕೆಗೆ ಯಾರಿಗೂ ಕೂಡ ಹೆಚ್ಚಿನ ಬೆಳ್ತಂಗಡಿಯ ಪ್ಯಾಕ್ಸ್ ನಮ್ಗೆ ಯಾರಿಗೂ ಕೂಡ ಬರಲಿಲ್ಲ. ಯಾರಿಗೂ ಬರಲಿಲ್ಲ. ಅದನ್ನು ಈಗಲೇ ಅದನ್ನು ಬ್ಲಾಕ್ ಮಾಡಿಸಿ. ಅಲ್ಲ, ಬ್ಲಾಕ್ ಮಾಡ್ಸೋದು ನಮ್ಮ ಹತ್ರ ಇಲ್ಲ ಸರ್. ಸರ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಈಗ ನಮ್ಗೆ ನಾವು ಮತ್ತೆ ಏನು ಮಾಡೋದು? ಅಲ್ಲ, ನಾವು ಬೇಕಾದ್ರೆ ಹೇಳ್ತೀವಿ ಸರ್, ನಮ್ಮ ಹೆಡ್ ಆಫೀಸ್ ಹೇಳ್ಬೋದು. ಸೊಸೈಟಿ ನಮ್ಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಬಹುಶಃ ಸುಳ್ಯದ ಅಧ್ಯಕ್ಷರು ಹೇಳಿದ್ರು, ನಾವೆಲ್ಲರೂ ಕೂಡ ಬೇಯಿದ್ದು ಪಂಚಾಯತ್ ತಗಲು ಸರಿ ಇದ್ದೀರಿ ಅಂತೇಳಿ. ಅಲ್ಲ ಸರ್, ಹಾಗೆ ಹೇಳಿದ್ದಲ್ಲ, ಜನರು ಹೇಳುದು ಪಂಚಾಯತ್ ನಲ್ಲಿ ಸರಿ ಇಲ್ಲ, ಅದರ ಅಧ್ಯಕ್ಷರುಗಳು ಅವ್ರು ಏನೋ ಮಾಡಿದ್ದಾರೆ ಅಂತ ಹೇಳುದು. ಇಲ್ಲ ಸರ್, ಅದು ಮಾಪ ನಿಮ್ಮ ಹತ್ರ ಇದ್ದಲ್ಲ, ನಿಮ್ಮನ್ನ ಹಾಗೆ ಅಲ್ಲ. ಪಂಚಾಯತ್ನವರು ಮಾಪನ ಇಡ್ಲಿಕ್ಕೆ ಒಂದು ಸ್ಥಳ ಮಾತ್ರ ಸರಿ, ಜನರಿಗೆ ಗೊತ್ತಿಲ್ಲಲ್ಲ. ಜನರು ಹೇಳೋದು ಅದು ಎಂತದ್ ಮರ, ಅದು ಎಂತ, ಅದರಲ್ಲಿ ಮಾಪನ ಸರಿ ತೋರಿಸ್ತಾ ಇಲ್ಲ, ಯಾರ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ, ಅದು ಅಲ್ಲ ತಪ್ಪು ಮಾಹಿತಿ. ಇನ್ನೊಂದೇನು ಹೇಳ್ತೇವೆ, ಈಗ ಸೊಸೈಟಿಯಲ್ಲಿ ರೇಷನ್ ಕೊಡ್ಲಿಲ್ಲ, ಹುಳ ಇದೆ, ಅಕ್ಕಿಯಲ್ಲಿ ಇದೆ ಅಂತ ಬೈಯುವುದೇ ಸೊಸೈಟಿ ಗವರ್ಮೆಂಟ್ನವರನ್ನು. ಈಗ ಅದೇ ರೀತಿ ಆಗಿದೆ ಸೊಸೈಟಿಯಲ್ಲಿ ಕೂಡ ಅಂತ ಗೊತ್ತಲ್ಲ ಸರ್. ನಾವೆಲ್ಲ ಸನ್ಮಾನ್ಯ ಅಧ್ಯಕ್ಷರಿಗೆಲ್ಲ ಗೊತ್ತುಂಟು, ಅವರ ಕೆಲವು ಮಾರ್ಗದರ್ಶನ ನಾವು ಒಳಗಿಂದ ಕೆಲವೆಲ್ಲ ಜನರಿಗೆ ಉಪಕಾರ ಮಾಡ್ತೇವೆ. ರೈತರು ಕಟ್ಟದಿದ್ರು ಕೂಡ ನಾವು ಎಂಡಿಗೆ ಎಲ್ಲ ರೈತರ ಇನ್ಶೂರೆನ್ಸ್ ನಾವು ಕಟ್ತೇವೆ. ಮತ್ತೆ ರೈತರಿಂದ ಅದನ್ನು ಕಲೆಕ್ಟ್ ಮಾಡುವ ತುಂಬಾ ಫ್ಯಾಕ್ಟ್ಸ್ಗಳಿದೆ, ಇದು ಸತ್ಯ. ಇದು ಆದ್ರೆ ಬರುವಾಗ ಎಲ್ಲಿ ಹೋಗ್ತದೆ ದುಡ್ಡದ್ದು? ರಾಷ್ಟ್ರೀಕೃತ ಬ್ಯಾಂಕ್ಗೆ ಹೋಗ್ತದೆ ಅಲ್ವಾ? ಅಲ್ಲ, ಅದು ಸನ್ಮಾನ ಅಧ್ಯಕ್ಷರು ಕೂಡ ಅದನ್ನ ಹೇಳೋದು. ಮತ್ತೆ ಇನ್ನು ಜನರಿಗೆ ಎಂತ ಆಗ್ತದೆ ಗೊತ್ತುಂಟ, ಕೆಲವರಿಗೆಲ್ಲ ನಾಲೆಜ್ ಇಲ್ಲ, ಕೆಲವು ಕಡೆಯಲ್ಲಿ ರೇಂಜ್ ಇಲ್ಲ, ಎಲ್ಲ ಹುಡುಕುದು. ಮತ್ತೆ ನಮ್ಗೆ ಫೋನ್ ಮಾಡುದು, ಸೊಸೈಟಿಗೆ ಬರ್ತನ ಅಂತೇಳಿ. ಎಲ್ಲಿಗೆ ಸೊಸೈಟಿಗೆ ಬರುದು? ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್. ಇದು ಸತ್ಯ, ಇದು ಫ್ಯಾಕ್ಟ್ರಿ. ನಾನು ಹೇಳುವಂತದ್ದು ಜನರಿಗೆ ಮಾಹಿತಿ ಇರುದಿಲ್ಲ. ಈಗ ನಾನು ಹೇಳಿದಲ್ಲ, ಪಂಚಾಯತ್ ನಮ್ಮಲ್ಲಿ ಮೊನ್ನೆ ಗಲಾಟೆ ಆಗಿದೆ. ಪಂಚಾಯತ್ ಅಧ್ಯಕ್ಷ ಮೆಂಬರ್ಗಳಿಗೆ ನಿಖಿಲ್ ಸ್ವಯಜ್ಜ ನಿಖಿಲ್ ದಯ ಕೊಲ್ಲುತ್ತೆ, ಬಲೆ ಇಲ್ಲ ನೀವು ಒಟ್ಟು ಅಂತ ಹೇಳ್ತಿದ್ದಾರೆ. ಸತ್ಯ ಕತೆ. ಅವ್ರಿಗೆ ಗೊತ್ತಿಲ್ಲ, ಅದ್ರ ಮಾಹಿತಿ ಇಲ್ಲ. ನಮ್ಮಲ್ಲಿ ಕೂಡ ಹಾಗೆ ಆ ರೀತಿ ಆಗ್ತಾ ಉಂಟು. ಇದಕ್ಕೆ ಅಂತ ಗೊತ್ತುಂಟು, ನಾವು ಮೊದಲು ಹೇಳ್ತಿದ್ದೇವೆ ಎಂತ ಗೊತ್ತುಂಟ, ಈಗ ನಾವು ನೀವು ತಪ್ಪು ತಿಳ್ಕೊಬೇಡಿ, ನಿಮ್ಮ ಇನ್ಶೂರೆನ್ಸ್ ಕಂಪನಿ ಚೀಟಿಂಗ್ ಕಂಪನಿ ಅಂತ ಹೇಳ್ತೇನೆ. ನಾನು ನೇರ ಆರೋಪ ಮಾಡ್ತೇನೆ. ಜನ ಏನು ಹೇಳ್ತಿದ್ದಾರೆ ನೋಡಿ, ಜನ ಏನು ಹೇಳ್ತಿದ್ದಾರೆ ಗೊತ್ತುಂಟಾ ನಿಮಗೆ? ಇನ್ಶೂರೆನ್ಸ್ ಕಂಪನಿಯವರು ಮತ್ತೆ
ಸಂಬಂಧಪಟ್ಟ ತೋಟಗಾರಿಕಾ ಇಲಾಖೆಯವರು ಒಟ್ಟು ಸೇರಿಕೊಂಡು ಎಷ್ಟು ಸಾವಿರ ಕೋಟಿಯನ್ನ ಎಲ್ಲಿಗೂ ಡೈವರ್ಟ್ ಮಾಡಿ ನುಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀನಿ ಗೊತ್ತಿರಲಿ? ಇಲ್ಲಿ ನಾನು ಮೊದಲೇ ಸ್ಪಷ್ಟಪಡಿಸಿದೆ ಸರ್, ಇಲಾಖೆ ಪಾತ್ರ ಫೋನ್ ಮಾಡಿದ್ರೆ ತೆಗಿದಿಲ್ಲ ಅಂತೇಳಿ ಎಲ್ಲಿ ಸ್ಪಷ್ಟನೆ ಕೊಡ್ತೀರಿ ನೀವು? ನಮ್ಮ ಅಧ್ಯಕ್ಷ ನಾವು ಸಹಕಾರಿಗಳ ಒಟ್ಟಿಗೆ ಇರಬೇಕು, ನಮ್ಮ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳುವಂತ ಭರವಸೆ ನಮ್ಮನ್ನು ಕರೆದಿದ್ದಾರೆ. ಇಲ್ಲ ನಾವ್ ಎಲ್ಲಿ ಹೋಗುದು ಹೇಳಿ ಸರ್? ಇಲ್ಲಿ ನಮ್ಗೆ ಎಲ್ಲಿ ಉಂಟು ಜಾಗ ಎಲ್ಲದು ಕಾಯ್ತಾರ? ವಿಧಾನಸಭೆಯಲ್ಲಿ ನೋಡಿ ಮಾತಾಡಿದ್ದಾರೆ ನಿನ್ನೆ, ಅವರ ಅದರಲ್ಲಿ ಮಾತು ಎಲ್ಲ ಪಕ್ಷದವರು ಮಾತಾಡ್ತಾರೆ, ತಪ್ಪೇನಿಲ್ಲ ಅದರಲ್ಲಿ. ಆದ್ರೆ ಜನರಿಗೆ ಗೊತ್ತಾಗ್ತದ? ಜನರು ಹೇಳುದು ಸೊಸೈಟಿ ಹಿಂಸರು ಕಟ್ಟದು ಒಂದು ದಯಬಾತಿ ಇರ್ತೀರಿ. ಈಗ ಮತ್ತೊಂದು ಇತ್ತು ಎಂಥದ್ದು ನಮ್ಮದು ಇತ್ತಲ್ಲ ಎಂಥದ್ದು ಏನಿಲ್ಲ ಅಂತೆಲ್ಲ ಆಯ್ತು. ಈಗ ಹೋದಲ್ಲಿ ಎಲ್ಲ ಕಡೆ ಈಗೆಲ್ಲ ಕೇಳುದಂತ ಗೊತ್ತುಂಟ. ಈಗ ಬೆಳೆ ವಿಮೆ ಕಟ್ಟಾದವರು ಕಟ್ಟಿದ್ರು. ಈ ವರ್ಷ ನಾವು ಟ್ರೈನಿಂಗ್ ಮಾಡಿ ಕಟ್ಟಿಸಿದ್ವಿ. ಕೆಲವರು ಗೊತ್ತಿಲ್ಲ, ಯಾಕಂದ್ರೆ ಅದು ಮತ್ತು ಇದು ಬಂದಿಲ್ಲ ಎಲ್ಲಿ ಗೊತ್ತಜ್ಜಿ ಅಂತ ಹೇಳಿದಾಗ ಟ್ರೈನಿಂಗ್ ಪುಣ್ಯ ಹಾಕಿ ಈ ಸಾರಿ ಬಹಳ ಒಳ್ಳೆ ಸರ್ಟಿಫಿಕೇಟ್ ಸಿಗ್ತದೆ. ಇಂಥ ವಾತಾವರಣ ನಿರ್ಮಿಸಿದ್ದಾರೆ. ಹಾಗೆ ಇನ್ನು ಮುಂದೆ ನಾವು ನಿಮ್ಮ ಹತ್ರ ಇನ್ಶೂರೆನ್ಸ್ ಕಟ್ಟಬೇಕಾ? ಜನರಿಗೆ ಗೊತ್ತಿಲ್ಲ. ನಿಮ್ಮ ಡಾಟಾ ಉಂಟಾ ಪಂಚಾಯತಲ್ಲಿ ಏನು ಇಟ್ಟಿದ್ದೀರಾ, ಅದು ಇಟ್ಟಿದ್ದೀರಾ, ಇದು ಜನರಿಗೆ ಗೊತ್ತಿಲ್ಲ. ನಾವೆಲ್ಲ ಇಟ್ಟಿದ್ದ ಸೋಲಾರ್ ಎಂಥದ್ದು ನೀವು ಹೇಳಿದ್ರೆ ಅಧ್ಯಕ್ಷರು, ಅದು ಅದರಲ್ಲಿ ಮಣ್ಣು ಇಡ್ತದೆ, ಗ್ಲಾಸ್ ಅಲ್ಲಿ ತೊಳಿಬೇಕು, ಈ ರೀತಿ ಉಂಟು. ಮೊನ್ನೆ ಒಂದು ಪಂಚಾಯತ್ ಹೇಳ್ತಾರೆ, ಯಾರು ಗೊತ್ತಿಲ್ಲದಲ್ಲಿ ಕೆಲಸ ಅದಕ್ಕೆ ಗೋಣಿ ಹಾಕಿಟ್ಟಿದ್ದಾರಂತೆ. ನೋಡಿ, ನೀವು ಇಲ್ಲದ್ರಿಂದ ಆಯ್ತು. ನೀವು ನಮ್ಮ ಅಧ್ಯಕ್ಷ ರೈತರು ಅದು ಇಲ್ಲ, ಬೇರೆ ನೀವು ಎಲ್ಲಿ ಗ್ರಾಮ ಸಭೆಯಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಬಂದ ಗ್ಯಾರಂಟಿ ನಿಮ್ಗೆ ರೈತರು ಹೊಡಿತಾರೆ. ಇಲ್ಲ ಇದೆ ತಾವು ಹೇಳ್ದಂಗೆ ಬಂದಿದೆ ಅನ್ನೋದು ತುಂಬಾ ಜನರಲ್ ಕಂಪ್ಲೇಂಟ್. ನಮಗೂ 50-60 ಕಾಲ್ ಬರ್ತಾ ಇರ್ತದೆ ದಿನ. ಇದ್ರ ಬಗ್ಗೆ ನಾವು ಮತ್ತೊಂದು ಸರ್, ತಾವು ಇದು ಹೇಳಿದ್ರಿ ಏನೋ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗ್ತಿದೆ ಅಂತ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ, ಅದು ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಸರ್. ಅದು ಹಾಗೆ ಅಲ್ಲ ಸರ್, ಅಲ್ಲ ಒಂದು ನಿಮಿಷ ಲಾಸ್ಟ್ ಯಾವ ಬ್ಯಾಂಕಿಗೆ ಲಾಸ್ಟ್ಗೆ ಆಧಾರ್ ಲಿಂಕ್ ಆಗಿರುತ್ತೋ ಆ ಬ್ಯಾಂಕಿಗೆ ಹೋಗುತ್ತೆ ಸರ್. ನೀವು ಅಲ್ಲೇ ಕಲೆಕ್ಷನ್ ಮಾಡಿ, ಇಲ್ಲಿ ಬರಬೇಡಿ. ನಮ್ಮ ಸೊಸೈಟಿಗೆ ಜಂಡಿಯಿಂದ ಬೈ ತಿನ್ಸೋದು ಯಾಕೆ? ಅಲ್ಲಿ ಅದ್ರ ಬಗ್ಗೆ ವರದಿ ಕೊಡ್ತೀವಿ ಸರ್ ನಾವು. ತಾವು ಅವಾಗ ಹೇಳಿದ ಆದಾಯ ಬ್ಯಾಂಕ್ ಇತ್ತು, ಇವರಿಗೆ ಬೈತಾರಲ್ಲಿ ಹಳ್ಳಿಯಲ್ಲಿ. ನಿಮ್ಮ ಆಧಾರ ಗೀಧಾರ ಇಟ್ಕೊಂಡು ನಮ್ಗೆ ನೋಡಿ, ಇವರೆಲ್ಲ ಹಳ್ಳಿಯಲ್ಲಿ ಬೈ ತಿನ್ನೋರು ಅಧ್ಯಕ್ಷರು, ಆ ಸ್ಟಾಫ್ಗಳು. ನಿಮ್ಗೆ ಅಷ್ಟಾಗುದಿಲ್ಲ, ನೀವು ದುಡ್ಡು ಇಟ್ಕೊಂಡು ಹೋಗ್ತೀರಿ. ಆಗ್ಲಿ ನಿಮ್ದೇ ಆಧಾರ ಇದಾರ ಹಳ್ಳಿ ಜನರಿಗೆ ಗೊತ್ತಿದೆ. ಹಳ್ಳಿ ಜನರಲ್ಲಿ ಈ ಅಧ್ಯಕ್ಷರು ಈ ಸ್ಟಾಫ್ಗಳು ಬೈ ತಿನ್ನೋದು. ಇವರೆಲ್ಲ ಮರ್ಯಾದೆಯಲ್ಲಿ ನೀವು ವಸೂಲು ಮಾಡಿ. ಅಲ್ಲ, ಅದನ್ನ ಹೇಳಿದ್ವಿ ಸರ್, ಆಲ್ರೆಡಿ ಕೇಳಿದ್ದೇವೆ. ಹೇಳಿದ ಬೆಂಕಿ ಬಿದ್ದರೆ ಇನ್ಶೂರೆನ್ಸ್ಗೆ ಅಲ್ಲ ಬೈ ತಿನ್ಬೇಕು ಯಾಕ್ರಿ ನಾವು ಹಳ್ಳಿಯಲ್ಲಿ? ಅವ್ರೇನು ಸುದೇನ ಇವರಿಗೇನ ಅಧ್ಯಕ್ಷರಿಗೇನ ಸಂಬಂಧ ಉಂಟು ಅಂತ ಅಲ್ಲ. ನೀವು ಈ ಥರ ಆನ್ಸರ್ ಕೊಟ್ಟರೆ ಆಧಾರ್ ಲಿಂಕ್ ಯಾವ ಬ್ಯಾಂಕಿನಿಂದ ಆಧಾರ್ ಲಿಂಕ್ ಕಳಿಸಿದ್ರೆ ಅಲ್ಲೇ ವಸೂಲು ಮಾಡಿ. ಇಲ್ಲ ಸರ್, ಸರಿಪಡಿಸ್ತೀವಿ ಸರ್, ಹೇಳ್ತೀವಿ ಸರ್. ಯಾವುದು ಸರಿ ಮಾಡ್ತೀವಿ? ಇದಕ್ಕೆಲ್ಲ ಉತ್ತರ ಕೊಡಿ. ಒಂದು ನಿಮಿಷ ಇದಕ್ಕೆ ಇವರು ಇಷ್ಟು ಜನ ಹೇಳಿದರು, ಮನುಷ್ಯಗೆ ನೋವಾಗಿ ಅವರು ಬಂದಿದ್ದಾರೆ. ಜನರಿಗೆ ಉತ್ತರ ಕೊಡಬೇಕಾದರೂ ಹಳ್ಳಿಯಲ್ಲಿ ಅವರಿಗೆ ನೀವು ನಾವು ಅದು ವೆದರ್ ಲಿಂಕ್ ಅಲ್ಲಿ ಬಂತು. ಎಲ್ಲಿದೆ ವೆದರ್ ನಿಮ್ದು ಮಾಪನವೂ ಇಲ್ಲ. ಮಳೆ ಕಡಿಮೆ ಆಗಲಿಲ್ಲ. ಅಧ್ಯಕ್ಷರೇ, 6 ವರ್ಷದ ಹಿಂದೆ ಪಂಚಾಯತ್ ಅಲ್ಲಿ ನಾವು ಲೆಕ್ಕ ಇಟ್ಟಿದ್ದೇವೆ, ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಅದೇ ಪ್ರಕಾರ 14 ಹೋಗ್ತಾ ಇಲ್ಲ. ನೀವು ಹೇಳ್ತೀರಿ ಮಳೆ ಮಾಪನ ಅಲ್ಲಿ ಉಂಟು ಇಲ್ಲಿ ಉಂಟು ಯೂನಿಟ್ ಉಂಟು ಅಂತ. ಯಾಕೆ ಪಂಚಾಯತ್ಗಳಿಗೆ ಈಗ ಇನ್ಫಾರ್ಮೇಶನ್ ನಾವು ಯಾವಾಗಲೂ ಕೂತ್ಕೊಂಡು ಕೇಳ್ತಾ ಇದ್ದೇವೆ ಅವರ ಹತ್ರ. ಇವತ್ತು ಬಂದಿದ ರಿಪೋರ್ಟ್, ಇವತ್ತು ಬಂದಿದ ಅಂತ ಫೋನಲ್ಲಿ ಬರ್ತಾ ಇತ್ತು. ಈಗ ಅದೇ ಅವಾಯ್ಡ್ ಆಗಿದೆ. ನಮಗೂ ಬರಲ್ಲ ಸರ್. ಇನ್ಶೂರೆನ್ಸ್ ಮಾಡುವುದು ಕೋಆಪರೇಟಿವ್ ಸೊಸೈಟಿಯಲ್ಲಿ. ಬ್ಯಾಂಕ್ ನಲ್ಲಿ ಸಾಫ್ಟ್ವೇರ್ ನಲ್ಲಿ IFSC ಕೋಡ್ ಹಾಕ್ತೇವೆ, DCC ಬ್ಯಾಂಕಿನ ಅಕೌಂಟ್ ನಂಬರ್ ಹಾಕ್ತೇವೆ. ನೀವು ಕ್ಲೈಮ್ ಕೊಡಬೇಕಾದ್ರೆ ಆಧಾರ್ ಬೇಸ್ಡ್ ಅಂತೇಳಿ ಕಮರ್ಷಿಯಲ್ ಬ್ಯಾಂಕ್ ಕಳಿಸ್ತಾ ಇದ್ದೀರಿ. ಸಾಲ ಓವರ್ ಡ್ಯೂ ಆಗುದು ಅಥವಾ ಡ್ಯೂ ಆಗುದು ಸೊಸೈಟಿಯಲ್ಲಿ. ದುಡ್ಡು ಸೊಸೈಟಿಗೆ ಬರಬೇಕಾದ್ರೆ ನೀವು ಕಮರ್ಷಿಯಲ್ ಬ್ಯಾಂಕಿಗೆ ಕೊಟ್ಟರೆ ಅಲ್ಲಿ ತೆಗೆದ ಸಾಲವನ್ನು ಅವರು ಮನ್ನಾ ಮಾಡಿ ಉಳಿದ ಬ್ಯಾಲೆನ್ಸ್ ರೈತರಿಗೆ ಕೊಡ್ತಾರೆ. ಕೋಆಪರೇಟಿವ್ ಸೊಸೈಟಿಗೆ ಅದು ಬರುವಾಗ ಮನುಷ್ಯನೇ ಮಾಡೋದಲ್ಲ ಸಾಫ್ಟ್ವೇರ್. ನೀವು ಸಾಫ್ಟ್ವೇರ್ IFSC ಕೋಡ್ ಲೆಟರ್ ಹಾಕಿ ಏನಾದ್ರು ಬರೀಬೇಕಲ್ಲ ಸರ್. Good evening everyone, my name is Shubham. I am sorry I cannot understand Kannada.
Translator. Yeah, this is the crores of rupees we are losing. I get your point, but if you can speak in English, I will be able ನಾನು ಕನ್ನಡದಲ್ಲಿ ಮಾತಾಡಿ ಇಂಗ್ಲಿಷ್ ಮಾತಾಡಿ ನೋಡಿ ಇಂಗ್ಲಿಷ್ ಮಾಡ್ಲಿಕ್ಕೆ ಬರ್ತದೆ Tata AIG. Yes. My designation you have to adopt a translator. You are a big company. Now you have to make one translator. Teleprompter. Say crores of rupees. No, I get your point, sir. Actually, What is it? Sir, if I get your point, I will be able to. In Bangalore as a senior manager, and I'm handling RWBCS scheme throughout Dakshin Kannada. And sir, any further questions if you have, I will answer. No. We want your higher authority. Higher authority, okay, sir. They must come. Okay, sir, they will come, sir. Next. First of all, one thing I tell you, if you know the Next year. situation of the South Yeah, I got it. One point was the claim was less, and the rainfall is, and because of it, the claim was less. But as sir told, the data which we got through government, and we just pay, sir. We take the premium. So no, ultimately, what the question is, they already admitted the report is wrong. They might be the report is different. Maybe. So if they give the correct report, are you going to pay? Are you going to pay back? Sir, but the data should be coming from KSNMDC. If you get the correct data from them, are you going to change it? Yes, could be, sir. No, you should tell exactly. You cannot tell Exactly, sir, but officially the data is coming from weather station. Yes. Through verified sources. There are private companies who are operating. That is not accurate, but we are. But they already admitted that this is not right. So if you get the proper data, are you going to repair? Sir, actually, if we can get the data, we can get it approved, get it verified by whatever sources which you are providing, and then we can clarify what the claim could be. Data is already submitted. They are asking whether it can be rectified. Sir, but the certainty of the data, the verified source, it should be there. I am not saying it cannot be done, but if the source and the data is provided from a government perspective. ಅಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರು ಈಗ ಆಲ್ರೆಡಿ ವೆರಿಫೈಡ್ ಸೋರ್ಸ್ ಇಂದ ಮಾಹಿತಿ ಬಂದದ್ದಕ್ಕೆ ಸೆಟಲ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇವ್ರು ಹೇಳೋದು ಈಗ ಡಾಟಾ, ಈಗ ಇವರಾಗ್ಲಿ ನಮ್ಮವರಾಗ್ಲಿ ಹೇಳಿದ್ದು ಡಾಟಾ ರಾಂಗ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೇವೆ. ಆ ಡಾಟಾ ರಾಂಗ್ ಆಗಿರೋದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬಂದ್ರೆ ನೀವು ಕರೆಕ್ಟ್ ಆಗಿ ಕ್ಲೇಮ್ ಸೆಟಲ್ ಮಾಡ್ತೀರಾ ಅಂತ ಇವ್ರು ಕೇಳಿದ್ರು. ಇವ್ರು ಏನ್ ಹೇಳ್ತಿದ್ದಾರೆ, ನಮ್ಗೆ ಹೇಗೆ ಈಗ ಆಲ್ರೆಡಿ ಮಾಹಿತಿ ಬಂತು ಅದೇ ತರನೇ ಇನ್ನೊಂದ್ಸಲ ಬಂದ್ರೆ ವೀಕೆಂಡ್ ಅಂತ ಅವ್ರು ಹೇಳ್ತಾರೆ. Sir, but the data should be coming from. ಇವ್ರೇನು ಆರ್ಡರ್ ಮಾಡಿಫೈ ಮಾಡೋದಿಲ್ಲ. ಇವ್ರಿಗೆ ಈಗ ಹೆಂಗೆ ನಮ್ಮ ಗವರ್ಮೆಂಟ್ ಇಂದ ಇನಿಷಿಯೇಟಿವ್ Government will initiate, we just follow the data. We don't manipulate, we don't control the data. We just take the premium and we just KSNMDC ಡಾಟಾ ಇದೆಯಲ್ಲ, KSNMDC ಡಾಟಾ ಒಂದ್ ಕಡೆ ಅದು ಗವರ್ಮೆಂಟೇ, ಆಮೇಲೆ ಟರ್ಮ್ ಶೀಟ್ ಮಾಡಿರೋದು ಅದು ಗವರ್ಮೆಂಟೇ. ಈ ಎರಡದು ಮರ್ಜ್ ಆದ್ಮೇಲೆ ನಿಮ್ಗೆ ಆಕ್ಚುಯಲ್ ಪೇಔಟ್ ಅನ್ನುವಂಥದ್ದು ಇನಿಷಿಯೇಟ್ ಆಗೋದು. ಈ ಆಕ್ಚುಯಲ್ ಪೇಮೆಂಟ್ ಇನಿಷಿಯೇಟ್ ಆದ್ಮೇಲೆ ಕಂಪನಿಯವರು ಅದನ್ನು ಇನಿಷಿಯೇಟ್ ಮಾಡ್ತಾರೆ, ಕಂಪನಿಯವರು ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಈ ತರ ಹೇಳುವಂತ ಖಂಡಿತ ಖಂಡಿತ ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು. ಯಾಕಂದ್ರೆ ಅನದರ್ ಟೈಮ್ ವೆರಿಫೈಡ್ ಸೋರ್ಸ್ ಇಂದ ಬಂದ್ರೆ ಮಾಡ್ತೀವಿ ಅನ್ನೋದ ಹೇಳ್ತಾರೆ. ಈಗ ಇದರಲ್ಲಿ ಟಾಟಾ ಏಜ್ ಅವರು ಇನ್ನೋಸೆಂಟ್, ಅವರು ಬಂದ ರಿಪೋರ್ಟ್ ನ ಮೇಲೆ ಕ್ಲೈಮ್ ಕೊಟ್ಟಿದ್ದಾರೆ. ನೀವೇ ಇಲ್ಲಿ ಡಯಸ್ ನಿಂದ ಹೇಳ್ತಾ ಇದ್ದೀರಿ 2 ವರ್ಷದಿಂದ ಜಾಸ್ತಿ ಈ ವರ್ಷ ಮಳೆ ಬಂದಿದೆ ಅಂತ. ನೀವು ಇಷ್ಟಿದ್ದು ಸಹ ನೀವು ಯಾಕೆ ಫಾಲ್ಸ್ ರಿಪೋರ್ಟ್ ನ ಮೇಲೆ ಕ್ಲೈಮ್ ಕೊಡ್ಲಿಕ್ಕೆ ತಯಾರಾದ್ರಿ? ಯು ಆರ್ ಇನ್ ಹ್ಯಾಂಡ್ ಇನ್ ಗ್ಲೋವ್ ವಿತ್ ದ ಇನ್ಶೂರೆನ್ಸ್ ಕಂಪನಿ. ಒಂದು ಅಥಾರಿಟಿ ಅಂತ ಫಸ್ಟೇ ಹೇಳಿದವರು, ಮಳೆ ಮಾಪನ ಕೊಡುವ ಅಥಾರಿಟಿ ಅಥಾರಿಟಿ ಇದೆ, ರಿಪೋರ್ಟ್ ತಪ್ಪು ಅಂತ ಹೇಳಿ ನಿಮಗೆ ಅಲ್ಲೇ ಗೊತ್ತುಂಟಲ್ಲ, ನೀವು ಅದನ್ನ ಹಿಂದೆ ಕಳಿಸಬಹುದಿತ್ತಲ್ಲ. KSNMDC ಕರೆಕ್ಟ್ ಮಾಡಬೇಕು, ಅದನ್ನ ನೀವು ಮಾಡಬೇಕಿತ್ತಲ್ಲ. ನೀವು ಗ್ರೋವರ್ಸ್ ಅಂಡ್ ಇನ್ಶೂರೆನ್ಸ್ ಕಂಪನಿ ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳಿದೀವಿ ಆಲ್ರೆಡಿ. ನಿಮ್ಮದೇ ಮಿಸ್ಟೇಕ್ ಸರ್, ನಿಮ್ಮದೇ ಮಿಸ್ಟೇಕ್ ಸರ್. ಅದ್ರದ್ದು ಡೇಟಾ ಅಪ್ಡೇಟ್ ನೀವು ಯಾವಾಗ ಕೊಡ್ತೀರಿ? ನಮಗೊಂದು ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ನಮ್ಮಲ್ಲಿ 3,000 ಚಿಲ್ಲರೆ ಜನ ಇವಾಗಲೂ ಪ್ರೀಮಿಯಂ ಹೋಲ್ಡರ್ಸ್ ಇದ್ದಾರೆ. ನಾವು ಅವ್ರಿಗೆ ಆನ್ಸರ್ ಕೊಡ್ಬೇಕು. ಅದು ಯಾವಾಗ ಕೊಡ್ತೀರಿ? ಅದಲ್ಲದೇನೆ ಇವಾಗ ಏನು ಕ್ಲೈಮ್ ಆಗಿರೋದು ಇದೆಯಲ್ಲ ಉಳಿದಿದ್ದು, ನಾನು ಅವಾಗ ಹೇಳಿದೆ ಯಾಕದು ಮಾಡಲಿಲ್ಲ, ಅದಕ್ಕೆ ಕ್ಲೈಮ್ ಮಾಡಕ್ಕೆ ನೀವು ಅವ್ರ ಮೇಲೆ ಪ್ರೆಷರ್ ಹಾಕ್ತೀರಾ? He is saying that he is going to recommend the company, his own company, insurance company,
ಬಟ್ ನೀವು ಕೊಡೋದ್ರಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಇದೆ ಅಂತ ಅವ್ರ ಮಾತಲ್ಲಿ ನಮ್ಗೆ ಕನ್ಫರ್ಮ್ ಆಗಿದೆ. ಅವ್ರು ಗವರ್ಮೆಂಟ್ ಬರುವಂತದ್ದು ಗವರ್ಮೆಂಟ್ ಅಂತ ಹೇಳ್ತಾ ಇರೋದು. ಅವ್ರು ಏನ್ ಹೇಳ್ತಿದ್ರೆ ತೋಟಗಾರಿಕೆ ಅಂತ ಹೇಳ್ತಿಲ್ಲ, ಹಂಗೆ ಹೇಳ್ತಿಲ್ಲ. ಸರ್ ಇವಾಗ ನೀವು ಎಷ್ಟು ದಿವಸದ ರಿಪೋರ್ಟ್ ಕೊಡ್ತೀರಿ? ಸರ್ ಒಂದ್ ನಿಮಿಷ, ನೀವು 2 ಇಲಾಖೆಯವರು ಇದ್ದೀರಿ, ನೀವು ಎಷ್ಟು ದಿವಸದ ಒಳಗಡೆ ಅವರಿಗೆ ರಿಪೋರ್ಟ್ ಅಪ್ಡೇಟ್ ಮಾಡಿಫೈ ಯಾವಾಗ ಮಾಡಿ ನೀವು ಅಪ್ಡೇಟ್ ಮಾಡ್ತೀರಿ ಅವರಿಗೆ ಅಂತ? ಯಾಕಂದ್ರೆ ನಾವು ಆನ್ಸರ್ ಮಾಡ್ಬೇಕು, ಇನ್ನು ಎಷ್ಟು ದಿವಸದಲ್ಲಿ ಕ್ಲೈಮ್ ಆಗ್ತದ ಆಗಲ್ವಾ, ವೆದರ್ ಇಸ್ ಗೋಯಿಂಗ್ ಟು ಕ್ಲೈಮ್ ಆರ್ ನಾಟ್. ದಿಸ್ ಇಸ್ ದ ಆನ್ಸರ್, ಅಲ್ಟಿಮೇಟ್ ಆನ್ಸರ್ ವಿ ನೀಡ್. ಸರ್ ಏನಂತಂದ್ರೆ ಇವ್ರು ಹೇಳಿದ್ದೇನು ಅಂತಂದ್ರೆ ಡೇಟಾ KSMD ಪುಷ್ ಆಗುತ್ತೆ, ಕ್ಯಾಲ್ಕುಲೇಷನ್ ನಮ್ಮ ಹೆಡ್ ಆಫೀಸಲ್ಲಿ ಆಗುತ್ತೆ, ಅದನ್ನ ಇವ್ರಿಗೆ ಕೊಡ್ತಾರೆ, ಇವರು ಆ ಪ್ರಕಾರ ಮಾಡ್ತಾರೆ ಅಂತ. ನಾವು ನಮ್ಮ ಹೆಡ್ ಆಫೀಸರ್ ಕೇಳಿದಾಗ ಏನ್ ಹೇಳ್ತಾರೆ ಸರ್, ಡೇಟಾ ಓಕೆ ಸರ್, ಅದು ನನಗೆ ಅರ್ಥ ಆಗಿದೆ. KSMDC ಇಂದ ಅಪ್ಡೇಟ್ ನಾವು ತಗೊಳಕ್ಕೆ ಬರಲ್ಲ, ನೀವು ತರಿಸ್ಕೊಂಡು ಅವರಿಗೆ ಅಪ್ಡೇಟ್ ಮಾಡಿ ಅಂತ ನಾವು ನಿಮ್ಮನ್ನ ಹೇಳ್ತಾ ಇರೋದು. ನಾವು ಮಾಡಕ್ಕೆ ಬರೋದಿಲ್ಲ. ನಾವು ಅವ್ರಿಗೆ ಕೇಳಿದ್ರೆ ಕೊಡ್ತಾರೆ ಅವರು. ದೇ ಆರ್ ನಾಟ್ ಗಿವಿಂಗ್. ನಾವು ಆಲ್ರೆಡಿ ಸೆಂಡ್ ಸೋ ಮೆನಿ ಲೆಟರ್ಸ್ ಬಟ್ ವಿ ಹಾಂಟ್ ಗೆಟ್ ಎನಿ ಆನ್ಸರ್. ಅದನ್ನ ಮಾಡ್ತೀವಿ ಸರ್. ಓಕೆ, ಯಾಕಂದ್ರೆ ನಾವು ಆನ್ಸರ್ ಕೊಡ್ಬೇಕು ಅವ್ರಿಗೆ. ಒಂದು ನಿಮಿಷ, ನೀವೆಲ್ಲ ಆಫೀಸರ್ಸ್ ಬಂದ್ರಲ್ಲ, ಈ ಮೀಟಿಂಗ್ ಅಲ್ಲಿ ಇಷ್ಟೊಂದು ಕ್ಯಾವೋಸ್ ಆಗಿದೆ, ಇಷ್ಟೊಂದು ಗಲಾಟೆ ಆಗಿದೆ ಅಂತ ರಿಪೋರ್ಟ್ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ರಿಪೋರ್ಟ್ ಮಾಡಿದ್ರೆ ರಿಸಲ್ಟ್ ಬರಲೇಬೇಕು. ಎಸ್, ಖಂಡಿತ ಮಾಡ್ತೀವಿ. ಇಲ್ಲ ಇಂಡಿಯಾದಲ್ಲಿ ಎಲ್ಲರೂ ಇದೆಯಾ? ಇಂಡಿಯಾದಲ್ಲಿ ಗೊತ್ತಿಲ್ಲ ಸರ್, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಂತೂ ಇಲ್ಲ. ಒಂದು ವೇಳೆ ಆಗುದಿದ್ರೆ ಈಗ ಮಾತ್ರ. ಎಸ್, ಈ ಮಾತ್ರ ಕೇಳಬೇಕು ಸರ್, ಈ ಸರಿ ಪ್ರಯತ್ನ ಪಡಬೇಕು. Sir, one question to the company person, sir. Yes, sir. Are you issuing these claims this year or even last year? Okay. For both years you are issuing the claims or this is the first time? Sir, this is the second claim. Second. First was 23-24, this is 24-25. Sir, have you compared the data of whether the last year and this year? Sir, yeah, actually the data, whatever we have not compared. Every season is new. Every season is unique. The data, as sir said, we got it through KSMDC who control all the weather stations. But sir, ಈಗ 951 ರೂಪಾಯಿ ನೀವು ಈಗ ಇಷ್ಟೆಲ್ಲರಿ ಕೂಡ ಅದು ಅಪ್ಲೋಡ್ ಮಾಡಿದ್ದೀರಲ್ಲ ಕೆಲವರಿಗೆಲ್ಲ, ನಿಮ್ಮ ಇಡೀ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಕ್ಲೈಮ್ ಇಲ್ಲದ ಇದು ಪಾರ್ಟಿ ಸಿಕ್ಕಿಲ್ವಾ? ಕ್ಲೈಮ್ ₹1 ಕೂಡ ಇನ್ಶೂರೆನ್ಸ್ ಕೊಡದ ಪಾರ್ಟಿ ಸಿಕ್ಕಿಲ್ವಾ? ಜೀರೋ ಕ್ಲೈಮ್ ಸರ್. ಮತ್ತೆ ಆಗಿದ್ರೆ ಖಾಲಿ ಒಂದು ₹100 ಡಿಫರೆನ್ಸ್. ಎಂತ ಕ್ಲೈಮ್ ಅದು? ನಿಮ್ಮ ಎಂತ ಮಾಪನ, ಎಂತ ಡಾಟಾ? Sir, question. Do you have the data of last year and you are having this year you are having? Have you compared and got any difference? Sir, the difference we haven't done, but the claim is unique for. No, we haven't. You are having data for this year and last year. Sir, because to calculate this year claim, last year data is. Hello. ಒಂದು ನಿಮಿಷ, ಯಾರು ಆಯೋಗ ಕುರಿತಾಗಿ ಮಾತಾಡೋದು ಬೇಡ, ನಮಗೆ ಸೊಲ್ಯೂಷನ್ ಬೇಕು. ನಮಗೆ ಬೇಕಾಗಿರೋದು ಸೊಲ್ಯೂಷನ್. ಇವರು ಕೆಲಸಕ್ಕಿರುವವರು, ಇವರು ಏನು ಡಿಸಿಷನ್ ಮೇಕರ್ ಅಲ್ಲ. ಅವರಾಗಲಿ ಇವರಾಗಲಿ ಇವರು ರಿಪೋರ್ಟ್ ಕಳಿಸ್ಬೇಕು. ಈಗ ಎಲ್ಲ ಕಡೆಯಿಂದ ಗಲಾಟೆ ನಿನ್ನೆ ಬಂದಿದೆ ವಿಧಾನಸಭೆಯಲ್ಲಿ ಎಲ್ಲ ಕಡೆ. ಇವತ್ತಿನ ನಮ್ಮ ಜಿಲ್ಲೆಯಷ್ಟು ಕುಲಂಕುಷವಾಗಿ ಯಾರು ಚರ್ಚೆ ಮಾಡಲಿಲ್ಲ. ಇವರು ಅದನ್ನು ರಿಪೋರ್ಟ್ ಮಾಡಿ ಅವರಿಗೆ ಪ್ರೆಷರ್ ಹಾಕಿ ರೀಕನ್ಸಿಡರಿಗೆ ಮಾಡಬೇಕು. ಈಗ ನೀವೇನು ಕನ್ಕ್ಲೂಷನ್ಗೆ ಬಂದ್ರಿ? ನಾವೆಲ್ಲ ಈಗ ಇಷ್ಟೆಲ್ಲ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ವಲ್ಲ ಸರ್, ನೀವು ಇದಕ್ಕೆ ಇದ್ರ ಬಗ್ಗೆ ನೀವೇನು ಕನ್ಕ್ಲೂಷನ್ಗೆ ಬಂದ್ರಿ? ಈಗ ನೀವು ನಾಳೆ ಹೋಗಿ ರಿಪೋರ್ಟ್ ಕೊಡ್ಬೇಕಲ್ಲ, ಅಲ್ಲಿಗೆ ಏನಂತ ಕೊಡ್ತೀರಿ? ಆಕ್ಚುಲಿ ಏನಂದ್ರೆ ಸರ್, ಒಂದು ಇನ್ಶೂರೆನ್ಸ್ ಅನ್ನುವಂಥದ್ದು 100% ಇಷ್ಟೇ ಕ್ಲೇಮ್ ಬರಬೇಕು ಅಷ್ಟೇ ಕ್ಲೇಮ್ ಬರಬೇಕು ಅನ್ನುವಂಥದ್ದಲ್ಲ. ಇದು ಫಸ್ಟ್ ಪಾಯಿಂಟ್, ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕಂದ್ರೆ ನಾವು 2016-17ರಿಂದ ಇದು ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿದೆ. ಬಟ್ ನೀವು ಕೇಳ್ತಾ ಇರೋದು ನ್ಯಾಯ ಇದೆ. ನೀವು ಇಷ್ಟು ವರ್ಷ ಯಾರು ಕೇಳಲಿಲ್ಲ, ಈ ವರ್ಷದಲ್ಲಿ ಸಮಸ್ಯೆ ಆಗಿದೆ ಅಂತಾನೆ ಕೇಳ್ತಾ ಇರುವಂಥದ್ದು. ಅದಕ್ಕೆ ನಾವು ಡಿಫರೆನ್ಸ್ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡ್ಬೇಕು ಸರ್. ನೀವು ಸಂಪೂರ್ಣ ತಪ್ಪು ಮಾಹಿತಿಯೇ ಕೊಟ್ಟದ್ದು, ಆಗಾಗ ತಪ್ಪು ಮಾಹಿತಿ ಕೊಡ್ತಾರೆ. ಈ ಹಿಂದೆಯೂ ಕಳೆದ ವರ್ಷವೂ ಅದರ ಆಚೆ ವರ್ಷವೂ ಸಹ ಒಂದೊಂದು ಕಡೆಯಲ್ಲಿ ಈ ಪ್ರಾಬ್ಲಮ್ ಆಗಿದೆ, ಇದರ ಬಗ್ಗೆ ಮಾತಾಡ್ತಿದ್ದಾರೆ. ಬೇಕಾದ್ರೆ ಇಷ್ಟು ಜನ ಇದ್ದಾರೆ. ಇದು ಸಿವಿಯರ್ ಆದ ಈಗ ಎಲೆಚುಕ್ಕಿ ರೋಗ ಬಂದಾಗೆ. ಇದರ ಮೊದಲು ಸಹ ಈ ರೋಗ ಇತ್ತು. ಈ ರೋಗ ಇರುವಾಗ ಆಗಾಗ ಕಮ್ಮಿ ಬಂದವರೆಲ್ಲ ಸ್ವಲ್ಪ ಇದು ಮಾಡ್ತಾರೆ, ಮತ್ತೆ ಸಾಹಿತ್ಯ ಮಾಡುವಾರೆ ಕಣ್ಣ ದುಡ್ಡಂಡೆಲ್ಲ ತಿಂಗಳಲ್ಲಿ ಬಿಟ್ಟಿದ್ದಾರೆ. ಈಗ ಮಾತ್ರ ಸಿವಿಯರ್ ಆಗಿದೆ ಈ ಎರರ್ಸ್ ಕನ್ಕ್ಲೂಷನ್ ಹೇಳಬೇಕಲ್ಲ, ಅದಕ್ಕೆ ಈಗ ಈ ಸಿವಿಯರ್ ಎರರ್ ಅನ್ನುವಂಥದ್ದು ಯಾವುದೇ ಒಂದು ವಿಷಯದಲ್ಲಿ 10% ಅಥವಾ ಆಗಿರ್ತದೆ, 10-20% ಎರರ್ಸ್ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾವುದೇ ಒಂದು ನಮ್ಮ ಸಿಸ್ಟಮ್ ಅಲ್ಲಿ ಎರರ್ಸ್ ಅನ್ನೋದು ಬಂದೇ ಬರ್ತದೆ.
ಆದ್ರೆ ಈಗ ಸಿವಿಯಾರಿಟಿ ಅನ್ನೋದು ಮೆಜಾರಿಟಿ ಅನ್ನೋದು ನಮಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ಈಗ ಫಿಸಿಕಲಿ ನಾವು ವ್ಯಕ್ತಿಯಾಗಿ ಯೋಚನೆ ಮಾಡುವಾಗ ಅಲ್ಲ ಕಾಣಿಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಬರ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಕ್ಯಾಲ್ಕುಲೇಷನ್ ಅಂದ್ರೆ ಆತರ ಹೇಳ್ತಿಲ್ಲ, ಒಂದು ಸಣ್ಣ ಮಟ್ಟದಲ್ಲಿ ಇರ್ತದೆ, ಸಣ್ಣ ಮಟ್ಟದಲ್ಲಿ ಇರ್ತದೆ. ಬಟ್ ನೀವು ಹೇಳಿದ್ರೆ ಯಾವ್ದೋ ಒಂದು ಪಂಚಾಯತ್ ಪ್ರಾಬ್ಲಮ್ ಆಗಿದೆ ಯಾವ್ದೋ ಅಂತ ನಾವೀಗ ಒಂದು ವಾರದಲ್ಲಿ ಬೈಗಳು ತಿಂದು ಬಂದಿದ್ದೇವೆ. ಒಪ್ಕೊಂಡು ಸರ್, ಒಪ್ಕೊಂಡು ಇಲ್ಲ ಅಂತ ಹೇಳಿದ್ವಿ. ಅದರಲ್ಲಿ ಎಲ್ಲರಿಗಿಂತ ಸೇರಿ ಡಬ್ಬಲ್ ಬೈಗಳು ತಿಂದದ್ದು ನಾನು. ನಾವು ಎಲ್ಲರೂ ನೋಡಿ, ಈಗ ಪ್ರವೀಣ್ ಅವ್ರು ಬಂದ್ರು, ಎಲ್ಲರಿಗೂ ಉಂಟಲ್ಲ, ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಸಾಯಂಕಾಲ ಆಗುವಾಗ ಫೋನ್ ನಮ್ಗೆ ದಿನ ನಾವು ನಮ್ಮ ಸಿಇಒಗೆ ಕೇಳುದು, ಆಯ್ತಾನ ಮಾರ್ರೆ ಅಕ್ಲೇನವರ ತೂಲ ಮುಕ್ಲೇನವರ ತೂಲ ಅಂತೇಳಿ ತೂತು ಅವ ಮನೆಗೆ ಹೋಗುವಾಗ ರಾತ್ರಿ 8 ಗಂಟೆ. ಬೇಕಾ ನಮ್ಗಿದು? ನೀವೇನು ಗೊತ್ತಾ, ನೀವು ಇವತ್ತಿಲ್ಲಿ ಬಂದಿದ್ದೀರಿ, ಮಾನ್ಯ ಅಧ್ಯಕ್ಷರು ಬಹಳಷ್ಟು ಶ್ರಮ ಪಟ್ಟು ಈ ವ್ಯವಸ್ಥೆ ಮಾಡಿದ್ದಾರೆ. ಈ 2 ದಿನದ ಮೀಟಿಂಗ್ ನಲ್ಲಿ ಇಷ್ಟು ಸಿಇಒಗಳು ಇಲ್ಲಿ ಬಂದದ್ದು ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ. ಯಾವ್ದು ಮೀಟಿಂಗ್ ಬರುದಿಲ್ಲ, ಎಲ್ಲ ಹೆಚ್ಚಿನ ನನಂಜುಂಡ ತಪ್ಪೋಗಿ ಅಂತೇಳಿ ಎಲ್ಲರೂ ಬಂದಿದ್ದಾರೆ ಇವತ್ತು. ಅವ್ರಿಗೆ ಕೂತ್ಕೊಳ್ಳಿ ಬಿಡುದಿಲ್ಲ ಅಲ್ಲಿ. ಅಲ್ಲ, ನಮಗೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ, ಯಾರು ಸಹ ಬಿಡುದಿಲ್ಲ. ಆದ ಕಾರಣ ನೀವು ಇವತ್ತು ಸ್ಪಷ್ಟ ನಿರ್ಧಾರ ನೀವು ನಿಮ್ಮ ಹೆಡ್ ಆಫೀಸ್ಗೆ ಯಾರಿಗಾದ್ರು ತಿಳಿಸ್ಬೇಕು. ಅದರ್ವೈಸ್ ಅಧ್ಯಕ್ಷರೇ, ನಾನು ನಿಮ್ಮ ಹತ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೇನೆ, ನಮಗೆ ಇದಕ್ಕೆ ನನ್ನ ಅನುಭವದ ಪ್ರಕಾರದಲ್ಲಿ ಇವರು ಏನು ಮಾಡುದಿಲ್ಲ, ಇದು ಎಂತದ್ದು ಮಾಡೋದಿಲ್ಲ. ಇದಕ್ಕೆ ನಾವು ಒಳ್ಳೆ ಒಂದು ಲಾಯರ್ ಅನ್ನು ಇವತ್ತೇ ನಾವು ಎಂಗೇಜ್ ಮಾಡುವ, ನಾವು ಇದರ ಸಂದೇಶವನ್ನು ಇವತ್ತೇ ಈ ಮೀಟಿಂಗ್ ನಲ್ಲಿ ಕೊಡುವ. ನಾವು ನಾಳೆ ಬ್ಯಾಂಗ್ಳೂರ್ಗೆ ಹೋಗಿ ಒಂದು ಒಳ್ಳೆ ಇದನ್ನು ಇಟ್ಟು ನಾವು ಪಬ್ಲಿಕ್ ಲಿಟಿಗೇಷನ್ ಹಾಕುವ. ಇಷ್ಟು ಜನ ಬಂದಿದ್ದಾರೆ ಇಲ್ಲಿ, ನಾವೆಲ್ಲರೂ 1,000 ರೂಪಾಯಿ ಕೊಟ್ಟರೆ ಈಗ 10 ಲಕ್ಷ ರೂಪಾಯಿ ಆಗ್ತದೆ ಇಲ್ಲಿ ಈಗಲೇ. ಅಲ್ಲ, ನಾನು ಹೇಳಿರೋದು ನಾವೆಲ್ಲ ರೆಡಿ ಇದ್ದೇವೆ. ಮಾತ್ರ ಅಲ್ಲ, ಹಿಂದಿನಿಂದ ಕಟ್ಟಿದ ರೆಕಾರ್ಡ್ ಇದೆ. ಅಧ್ಯಕ್ಷರೇ, ಅಧಿಕಾರಿಗಳ ಗಮನಕ್ಕೆ ನೀವು ಫಿಕ್ಸೇಷನ್ ಆಫ್ ಕಾಂಪನ್ಸೇಷನ್ ಅದರ ಮಾನದಂಡ ಇದಕ್ಕೆ ಕನೆಕ್ಟೆಡ್ ಬೇಸಿಕಲಿ. ಅದು ಯಾರಿಗೂ ಗೊತ್ತಿಲ್ಲ ಏನು ಅಂತೇಳಿ. ಮ್ಯಾಕ್ಸಿಮಮ್ ಕಾಂಪನ್ಸೇಷನ್ ಪೇಯಬಲ್ ಅಂಡರ್ ದಿಸ್ ಪಾಲಿಸಿ ಎಷ್ಟು ಅಂತ ಹೇಗೆ ಡಿಸೈಡ್ ಮಾಡ್ತೀರಿ? ಯಾಡಿಸ್ಲಿಕ್ಕೆ ಏನು ಅಂತ ರೈನ್ಫಾಲ್ ನಾನು ವೇರಿಯೇಷನ್ ಇನ್ ವೆದರ್ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳ್ತೇವೆ. ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಏನು ಹೇಳ್ತೀವಲ್ಲ, ನೀವು ಬ್ಯಾಂಕಲ್ಲಿ ಹೇಳುವಂತ ಲೋನ್ ಏನು ಕೊಡ್ತಾರೆ ಅದನ್ನೇ ಟೋಟಲ್ ಸಮ್ ಇನ್ಶೂರ್ಡ್ ಅಂತ ಹೇಳುವ. ಮ್ಯಾಕ್ಸಿಮಮ್ 1,28,000 ಅರೆಕಮೆಂಟ್ ಇವತ್ತೇನು ಸ್ಕೇಲ್ ಆಫ್ ಫೈನಾನ್ಸ್ ಇದೆ ಅದನ್ನೇ ಟೋಟಲ್ ಸಮ್ ಇನ್ಶೂರ್ಡ್ ಅಂತ ಹೇಳುವ. ಒಬ್ಬ ಬೆಳೆಗಾರರಿಗೆ ನನ್ನ ಅಭಿಪ್ರಾಯ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಕ್ಯಾಲ್ಕುಲೇಷನ್ ಬರುದಿಲ್ಲ. ಹಾಗಾದ್ರೆ ಅಲ್ಲೇ ನಮಗೆ ಸ್ಕೇಲ್ ಆಫ್ ಫೈನಾನ್ಸ್ ಅನ್ನೋದೇ ಲೋನಿಗೆ ಅದನ್ನೇ ಅಲ್ಲ ಅಧ್ಯಕ್ಷರೇ, ಈಗ ಕಾಸ್ಟ್ ಆಫ್ ಅವ್ರು ಹೇಳಿದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಸರ್. ಅದು ಆಯ್ತು, ಈಗ ಸೊಲ್ಯೂಷನ್ ಹೇಳಿಲ್ಲ. ಈಗ ಸೊಲ್ಯೂಷನ್ ಬೇಕಲ್ಲ ಇದಕ್ಕೆ. ಈಗ ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನವರು ಕೊಟ್ಟ ಡಾಟಾದ ಮೇಲೆ ನೀವು ರಿಲೈ ಆಗೋದಿದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ರೀಕನ್ಸಿಡರ್ ಮಾಡ್ಬೇಕು ಈಗ. ಸರ್, ಈಗ ಏನಾಯ್ತು ಗೊತ್ತಾ, ಇಲ್ಲಿ A2, A3, A4 ಎಲ್ಲ ಬಂದಿದ್ದಾರೆ, A1 ಇಲ್ಲ ಇಲ್ಲಿ. ಅಲ್ಲ, ಈಗ A2, A3 ನಾವು ಆಗ್ತೇವೆ ಸೊಸೈಟಿ ಅವರು, ಯಾಕಂದ್ರೆ ನಾವು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವಲ್ಲ ಇವರಿಗೆ. ನಿಮ್ಗೆ ಸಿಕ್ಕೋದು ಅಲ್ಲ, ನೀವು ಸೊಲ್ಯೂಷನ್ ಹೇಳಿ ನಮ್ಗೆ. ಏನಾದ್ರು ಸೊಲ್ಯೂಷನ್ ಬೇಕಲ್ಲ. ಇಷ್ಟು ಇಡೀ ಇಲ್ಲಿ ಮಾತಾಡಲ್ಲ, ಬೇರೆ ಕಡೆ ಇದೆ. ಸರ್, ನಿನ್ನೆ ಸದನದಲ್ಲಿ ಅಶೋಕ್ ಕುಮಾರ್ ರೈಗಳು ಹೇಳಿದ್ರು ಎಂಕೆ ಊರಿಗೂ ಹೋಗಡತ್ತ ಅಂತ. ನಾವು ಸಹ ಇಲ್ಲಿಂದ ಊರಿಗೆ ಹೋಗ್ತೀವಿ. ಇಲ್ಲ ಸರ್, ಈಗ ಅಧ್ಯಕ್ಷ ಸೂಚನೆಗೆ ನಾನು ಈಗ ನಿಮ್ಮ ಹತ್ರ ಒಂದು ವಾರದ್ದು ಯಾಕೆ ಕೊಟ್ಟಿದ್ದೀನಿ ಒಂದು ಪ್ರಶ್ನೆ. ಎರಡನೇದು ನಿಮ್ಮ ಮಳೆ ಮಾಪನದ್ದು ನಮ್ಮ ಪಂಚಾಯತ್ನವರು ಸರಿಯಾಗಿ ಮಾನಿಟರಿಂಗ್ ಮಾಡೋದಿಲ್ಲ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕೇಳ್ತಿದ್ದೆ, ನಮಗೆ 7 ಗ್ರಾಮ ಪಂಚಾಯತ್ ಇದೆ, ನಮ್ಮ ಕೋಆಪರೇಟಿವ್ ಸೊಸೈಟಿ ಅಂಡರ್ನಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ 3 ಇದೆ. ಆ 3 ಬಿಲ್ಡಿಂಗ್ ನ ಮೇಲ್ಗಡೆ ನಾವೇ ಹಾಕೊಂಡು ಮಾನಿಟರಿಂಗ್ ಮಾಡ್ತೀವಿ. ನೀವು ಅಲ್ಲಿ ಹೋಗಿ ನಿಮ್ಮ ಅಧಿಕಾರಿಗಳಿಗೆ ಸಲಹೆ ಕೊಡಿ, ನಮ್ಗೆ ಕೊಡಿ, ನಾವು ಮಾನಿಟರಿಂಗ್ ಮಾಡ್ತೇವೆ. ಯಾಕಂದ್ರೆ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ. ನಾನು ಇವತ್ತೀಗ PDO ಹತ್ರ ಕೇಳಿದ್ದೇನೆ, ನೀವೇನೋ ಅದು ಆ ಇಲಾಖೆ ಬಗ್ಗೆ ಹೇಳ್ತಿದ್ರಲ್ಲ ಬೆಂಗಳೂರಿಗೆ, ಅದೇ ಫುಲ್ ಅಡ್ರೆಸ್ ಕೊಟ್ಟಿದ್ದಾರೆ. ನಾನು ಇವರಿಗೆ ತೋರಿಸಿದ್ದೆ, ಪಕ್ಕದಲ್ಲಿ ಕೂತವರಿಗೆ, ಇದು ನನ್ನ ಹತ್ರ ಇದೆ ಅಡ್ರೆಸ್, ನೀವು ಅಲ್ಲಿಂದ ಕೇಳಿ ಅಂತ ಹೇಳ್ತಾರೆ ಬೆಂಗಳೂರಿಗೆ. ಒಂದು ಕನ್ಕ್ಲೂಷನ್ ಇತ್ತಲ್ಲ, ಅದರಲ್ಲಿ ಈ ಪಾರ್ಟ್ ಬರುತ್ತೆ. ಈಗ KSNMDC ಪಾರ್ಟ್ ಬರುತ್ತೆ. ಅವ್ರು ಸರ್ ಕೇಳಿದಾರೆ ಒಂದು ಕನ್ಕ್ಲೂಷನ್. ಯಾಕಂದ್ರೆ ನಿಮ್ಮನ್ನು ಗ್ರಾಮ ಪಂಚಾಯತ್ ಅಲ್ಲಿ ಕೇಳುವಂತ ಹೇಳಿದ್ರೆ ನೀವು ದೊಡ್ಡ ಆಫೀಸರ್ ಅಂತೇಳಿ ಅಲ್ಲಿಗೆ ಬರುವುದಿಲ್ಲ. ಇವತ್ತು ನೀವು ಇಲ್ಲಿ ಸಿಕ್ಕಿದ್ರೆ ಅದಕ್ಕೆ ಇಲ್ಲೇ ನಿಮ್ಮ ಹತ್ರ ಕೇಳ್ತಿದ್ದೇನೆ ನಾನು. ಅಲ್ಲ, ಈಗ ಸೊಲ್ಯೂಷನ್ ಹೇಳಿ ನಮ್ಗೆ. ಈಗ KSNMDC ಅಲ್ಲಿ ಬೈ ತಿನ್ನುವರು ಅವರು KSNMDC ನಮ್ಗೆ ಎಲ್ಲರಿಗೂ ಈಗ ಮೈನ್ ಆಗಿ ಅಲ್ಲಿಂದ ರಿಪೋರ್ಟ್ ಬಂದಿರೋದ್ ಬಗ್ಗೆನೇ ಇರುವಂತ ವಿಷಯ. ಸೊ ಅಲ್ಲಿ ಏನಂದ್ರೆ ಮಾನಿಟರಿಂಗ್ ಕರೆಕ್ಟಾಗಿ ಆಗಬೇಕು. ಫಸ್ಟ್ ಆಫ್ ಆಲ್ ಅವ್ರು ಮೇಂಟೈನ್ ಮಾಡ್ತಿದಾರಾ ಅನ್ನುವಂಥದ್ದು ಬಗ್ಗೆ ಚರ್ಚೆ ಆಗಬೇಕು, ಮತ್ತು ನಾವು ಅದ್ರ ಬಗ್ಗೆ ತೀರ್ಮಾನ
ತೀರ್ಮಾನಕ್ಕೆ ನಾವು ಹೇಳ್ತೀವಿ, ಚರ್ಚೆ ಆಗೋದ್ರಿಂದ ನಾವು ತೀರ್ಮಾನಕ್ಕೆ ಈಗ ಏನು ಕನ್ಕ್ಲೂಷನ್ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು, ಅದು ರಿಪೋರ್ಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಸರ್. ನಾವು ಬರ್ಕೊಳ್ಳಿಕ್ಕೆ ಇರುದು ಅಂತ ಹೇಳ್ತಾರೆ, ನಾವು ಬರ್ಕೊಡ್ತೀವಿ. ನಾವು ಗೌರ್ಮೆಂಟ್ ನಮ್ಮ ಹೆಡ್ ಆಫೀಸಿನ ನಿರ್ದೇಶಕರಿಗೆ ಕಳಿಸ್ಬೇಕಾಗಿದೆ. ಮತ್ತೆ ಇದಕ್ಕೊಂದು ಏನಾದರೂ ಒಂದು ಸಮಿತಿ ತರ ಮಾಡಿ ಅದರಲ್ಲಿ ಯಾರು ರೈತರನ್ನ ಇಡುದಾ, ಅದೊಂದು ಒಂದು ಒಳ್ಳೆ ಇದೆಯಲ್ಲ. ಯಾಕಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ಇದೆ ಅಂದಾಗ ಅಲ್ಲಿನ ಒಬ್ರು ಯಾರು ಒಬ್ರು ಇದ್ರೆ ಲೋಕಲಿ ಅದೊಂದು ಅಕೌಂಟಬಿಲಿಟಿ ಇರುತ್ತೆ ಅವರಿಗೂ ಕೇಸ್ ನಡೆಸಿ. ಈ ತರ ಇದ್ದಾಗ ಮುಂದಿನ ದಿವಸಗಳಲ್ಲಿ ಒಂದು ಏನು ಸಮಸ್ಯೆಗಳಂತ ನಾವೇನು ಚರ್ಚೆ ಇವತ್ತು ಆಗ್ತಾ ಇದೆ ಅದು ಕಡಿಮೆ ಆಗ್ಬೋದು ಅನ್ನೋಂಥದ್ದು. ಆ ರೀತಿ ನಿಟ್ಟಿನಲ್ಲಿ ನಾವು ಅದ್ರ ಬಗ್ಗೆ ವರದಿಯನ್ನ ತಯಾರು ಮಾಡಿ ನಿರ್ದೇಶಕರಿಗೆ ಕಳಿಸ್ತೀವಿ ಸರ್. ಆಯ್ತು, ಅವ್ರದ್ದೇನು ಹೇಳ್ತಾರೆ ಈಗ ನೀವು ಕೊಟ್ಟ ರಿಪೋರ್ಟ್ ಮೇಲೆ ಅವರು ರೀಕನ್ಸಿಡರ್ ಮಾಡ್ತಾರೆ ಸರ್? ಅದ್ರ ಬಗ್ಗೆ ಗೌರ್ಮೆಂಟ್ ಇಂದನೇ ಇನ್ಸ್ಟ್ರಕ್ಷನ್ ಹಾಕಿ ಮಾಡಿಸೋ ಸರ್, ಅದನ್ನ ನಮ್ಗೆ ಹೇಳ್ಬೋದು ಸರ್. ಆಯ್ತು. ಮತ್ತೆ ಇನ್ನೊಂದು ನೋಡಿ, ಅವ್ರು ಕೆಲವರು ಹೇಳಿದ್ರು ಸೊಸೈಟಿ ಅವ್ರಿಗೆ ಕೇಳುದು ಕ್ಲೈಮ್ ಬಂದ ದುಡ್ಡನ್ನು ನೀವು ಎಂಥದ್ದು ಆಧಾರ್ ಲಿಂಕ್ ಹೇಳಿದ್ರೆ ಕಲೆಕ್ಷನ್ ಮಾಡೋರು ಇವರು ಸರ್. ಅದರಲ್ಲಿ ಒಂದು ಕರೆಕ್ಟ್ ಹೇಳೋದು ಅವ್ರು ಕೊಡ್ಲಿ ಸರ್ ಒಂದು ಸಬ್ಮಿಷನ್ ಸರ್. ಅದು ಏನಾಗಿದೆ ಗೈಡ್ಲೈನ್ ಗೆ ಯಾವ ತರ ಇದೆ ಅಂತಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನುವಂಥದ್ದನ್ನ ಕಡ್ಡಾಯ ಮಾಡಿರುವಂಥದ್ದು ಥ್ರೂ DBT ಕಾನ್ಸೆಪ್ಟ್ ಅನ್ನು. ಕಲೆಕ್ಷನ್ ಅದರಲ್ಲೇ ಮಾಡ್ತೀರಾ ಅಲ್ಲ ಸರ್, ಕಲೆಕ್ಷನ್ ಸೆಟಲ್ಮೆಂಟ್ ಬರುವ ಚೇಂಜ್ ಮಾಡಿಸ್ಬೇಕು ಅಂತ ಸರ್. ನನ್ನ ಮನೆಯಲ್ಲಿ ನಂದು ಜಮೀನುಗಳಿದೆ ತುಂಬಾ. ಬ್ಯಾಂಕ್ ಅಲ್ಲೂ ಅಕೌಂಟ್ ಇದೆ, ಕೆನರಾ ಬ್ಯಾಂಕ್ ಅಲ್ಲೂ ಇದೆ, HDFC ಅಲ್ಲೂ ಇದೆ. ನಂದು DCC ಬ್ಯಾಂಕಿಗೆ ಬರ್ತದೆ, ನನ್ನ ಮಿಸ್ಸಸ್ ಇದು ಕೆನರಾ ಬ್ಯಾಂಕಿಗೆ ಹೋಗ್ತದೆ. ನಾವು ಕೊಟ್ಟಿದ್ದೆ ಎಲ್ಲ ಒಂದ್ ಜೊತೆಯಾಗಿ ಕೊಟ್ಟದಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಆಗೊಬ್ರು ಹೇಳಿದ್ರು ಅದು ಸೀರಿಯಸ್ ಮ್ಯಾಟರ್. ಯಾಕೆ ಗೊತ್ತಂತ, ಈ ಇದ್ದ ಕೆಲವು ಲೋನ್ಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ತಾರೆ. ಅದು ಮೇನ್ ವಿಷಯ. ನೀವು ಇದನ್ನು ಯಾಕಂದ್ರೆ ಇದು ಅಧ್ಯಕ್ಷರು ಇದನ್ನು ಸರಿಪಡಿಸ್ಬೇಕು. ಯಾಕಂತ ಹೇಳಿದ್ರೆ ನಾಳೆ ದಿವಸ ನಾವು DCC ಬ್ಯಾಂಕಿಗೆ ಕೆಟ್ಟ ಹೆಸರು ಬರ್ತದೆ. ನಾವು DCC ಬ್ಯಾಂಕಿಂದ ಕಟ್ಟಿದೆವು, ಅದು ಎಲ್ಲಿಯೋ ಕ್ಲಿಯರ್ ಆಯ್ತು. ಕ್ಲೇಮ್ ಶುಡ್ ಬಿ ಸೆಟಲ್ಡ್. ಎಲ್ಲ ಸದಸ್ಯರಿಗೆ ಸಾಲ ಮಾಡಿದವರಿಗೆ ರೂಪಾಯಿ ಅಕೌಂಟ್ ಉಂಟು, ರೂಪಾಯಿ ಅಕೌಂಟ್ಗೆ ಹಾಕಬಹುದಲ್ಲ? DCC ಬ್ಯಾಂಕಿಗೆ ಬರ್ತಾ ಇಲ್ಲ. ನಾವು ಸೊಸೈಟಿ ಕಲೆಕ್ಷನ್ ಮಾಡುವಂತದ್ದು DCC ಬ್ಯಾಂಕಿಗೆ ಕಟ್ಟುವಂತದ್ದು. ಎಲ್ಲೇ ಹೋಗಿ ಸರ್, ಈಗ ಯಾವುದೇ ಪೇಮೆಂಟ್ ಸಿಸ್ಟಮ್ ಯಾವುದೇ ಇರಲಿ, ಪ್ರತಿಯೊಬ್ಬನ ಉಳಿತಾಯ ಖಾತೆ ಆಧಾರ್ ಲಿಂಕ್ ಆದದ್ದೇ ಬರ್ತದೆ. ರೂಪಾಯಿ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆ. ಆಧಾರ್ ಲಿಂಕ್ ಆಗಿರುವಂತದ್ದು ಹೇಳ್ತಾ ಇಲ್ಲ ನಾವು. ಅಂದ್ರೆ ನಮ್ಮಲ್ಲಿ ಆಧಾರ್ ಲಿಂಕ್ ಅವರ ಸಾಲಕ್ಕೆ ಧರ್ಮಕ್ಕೆ ವಸೂಲು ಮಾಡೋದು, ನಾವಿಲ್ಲಿ ಬೈ ತಿನ್ನೋದು. ಉಳಿತಾಯ ಖಾತೆಗೆ ಕ್ಲೈಮ್ ಹೋಗ್ಬೇಕನ್ನುವಂಥದ್ದು ಇರುವುದು ಸರ್. ಉಳಿತಾಯ ಖಾತೆಗೆ ಹೋಗುವಂಥದ್ದು, ಅದ್ರ ಮೇಲೆ ಬ್ಯಾಂಕಿನವ್ರದ್ದು ನೀವು ಹೇಳಿದಾಗ ಏನ್ ಮಾಡಿದಾರೆ ಅದು ಸೆಕೆಂಡರಿ ಪಾರ್ಟ್ ಆಗುತ್ತೆ. ಒಂದು ನಿಮಿಷ, ನನ್ನ ಅಕೌಂಟಿಗೆ 2 ವರ್ಷ DCC ಬ್ಯಾಂಕಿಗೆ ಬಂದಿದೆ, 2 ವರ್ಷ ಯೂನಿಯನ್ ಬ್ಯಾಂಕಿಗೆ ಬಂದಿದೆ, 1 ವರ್ಷ ಕೆನರಾ ಬ್ಯಾಂಕಿಗೆ ಬಂದಿದೆ. ಅದು NPCI ಮ್ಯಾಪಿಂಗ್ ಅಂತ ಹೇಳ್ತೀವಲ್ಲ ಸರ್. NPCI ಮ್ಯಾಪಿಂಗ್ ಅಂತ ಅದು ಅಪ್ಡೇಟ್ ಎಲ್ಲಾಗಿದೆ ಅಂತ ನೋಡ್ಬೇಕಲ್ಲ ಸರ್. ಅದು ಅಪ್ಡೇಟ್ ಆಗುತ್ತೆ ಎಲ್ಲಿ ಅಪ್ಡೇಟ್ NPCI ಒಳಗೆ ಎಲ್ಲಿ ಅಪ್ಡೇಟ್ ಲೇಟರ್ ಅಂದ್ರೆ ಅರ್ಲಿ ಲೇಟೆಸ್ಟ್ ಆಗಿ ಎಲ್ಲ ಆಗಿರುತ್ತೋ ಅಲ್ಲಿಗೆ ಹೋಗುವಂತದ್ದು. ಅಲ್ಲಿ ಮೆನ್ಷನ್ ಮಾಡಿ ಇದು ನೀವು ಯಾರೇ ನಾವು ಕೆಲಸ ಮಾಡೋದು ಅವ್ರ ಸಾಲ ಉಳಿಸಲ್ಲ. ಒಂದು ಪ್ರಶ್ನೆ ಹೆಬ್ರಿ ಅವ್ರದ್ದು ಒಂದು ಸರ್, ಒಂದು ಹೆಬ್ರಿ ಅವ್ರದ್ದು ಒಂದು ಪ್ರಶ್ನೆ ಬಾಕಿ ಇತ್ತು, ಅದೊಂದು ಹೇಳಿಬಿಡ್ತಾರೆ. ಹಾಗೆ ಮಾಡೋದು. ಯಾವ್ದು ಅಕೌಂಟ್ ನಂಬರ್ ನೀವು ಪ್ರಪೋಸಲ್ ಅಲ್ಲಿ ಹಾಕ್ತೀರಿ ಅದೇ ಅಕೌಂಟಿಗೆ ಬರೋ ಹಾಗೆ ಮಾಡೋದು. ಇನ್ಶೂರೆನ್ಸ್ ಕಂಪನಿಯವರನ್ನ ಆಯ್ಕೆ ಮಾಡೋದು ಸರ್ ಒಂದು ಸಬ್ಮಿಷನ್ ಹೇಳಿಬಿಡ್ತೇನೆ. ಇನ್ಶೂರೆನ್ಸ್ ಕಂಪನಿ ಅನ್ನುವಂಥದ್ದನ್ನ ಆಯ್ಕೆ ಮಾಡೋದಕ್ಕೆಂದ್ರೆ ಈಗ ಒಂದು ನಿರ್ದೇಶನದ ಹಂತದಲ್ಲಿ ಯಾವುದೇ ಕಂಪ್ನಿ ಅಂತಲ್ಲ ಪ್ರೀಮಿಯಂ ಕೋಟ್ ಮಾಡ್ಲಿಕ್ಕೆ ಇರ್ತದೆ. ಈಗ ನಿಮಗೆ ಒಂದು ನಾವು ಇನ್ಶೂರೆನ್ಸ್ ವ್ಯವಸ್ಥೆ ಬರ್ತಾ ಇದೆ ಅಂದಾಗ ಸರ್ಕಾರದ ವತಿಯಿಂದ ಇಷ್ಟು ಪ್ರೀಮಿಯಂ ಅಂತ ಕನೆಕ್ಟ್ ಮಾಡಬೇಕು. ಯಾರು ಅತಿ ಕಡಿಮೆ ಪ್ರೀಮಿಯಂ ಅನ್ನ ಕೋಟ್ ಮಾಡ್ತಾನೋ ಅವನು ಆಯ್ಕೆ ಆಗ್ತಾನೆ. ಅದು ಟೆಂಡರ್ ಪ್ರೊಸೆಸ್ ಅಲ್ಲಿ ಆಗುವಂಥದ್ದು. ಎಂಪಲ್ಮೆಂಟ್ ಆಗುವಂಥದ್ದು ಒಂದ್ಸಲ ಟೆಂಡರ್ ಆದ್ಮೇಲೆ ಎಂಪಲ್ಮೆಂಟ್ ಅಂತ ಮಾಡ್ತಾರೆ. ಎಂಪಲ್ಮೆಂಟ್ ಮಾಡಿದಾಗ ಅವರಿಗೆ 1 ವರ್ಷನ 2 ವರ್ಷನ ಈ ತರ ಅವಧಿ ಕೊಡ್ತಾರೆ ನಿರ್ದೇಶನದ ಹಂತದಲ್ಲಿ ಅಂತ. ಅಂದ್ರೆ ಕನ್ಕರೆನ್ಸ್ ಆಫ್ ಗೌರ್ಮೆಂಟ್, ಕನ್ಕರೆನ್ಸ್ ಆಫ್ ಗೌರ್ಮೆಂಟ್ ಸ್ಟೇಟ್ ಸರ್. ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಬಂದದ್ದು 16 ನಂತರ 16 ನಂತರ ಇದುವರೆಗೆ ಎಷ್ಟು ವಿಮಾ ಕಂಪನಿಯವರು ಇವತ್ತು ಪ್ರೀಮಿಯಂ ಕೋಟ್ ಮಾಡಿದ್ದಾರೆ ಅಂದ್ರೆ ಸರ್ ಈಗ 2000 ಈಗ ಒಂದು ಡಿಸ್ಟ್ರಿಕ್ಟ್ ವೈಸ್ ಹೇಳಕ್ ಹೋದ್ರೆ ದಕ್ಷಿಣ ಕನ್ನಡದಕ್ಕೆ ಬೇರೆಯವರು ಹಾಕಿದ್ದಾರೆ, ಉಡುಪಿಗೆ ಬೇರೆಯವರು ಪ್ರೀಮಿಯಂ ಕೋಟ್ ಮಾಡಿದ್ದಾರೆ.
ಯಾಕೆಂತಂದ್ರೆ ಬೇಸಿಕ್ ಟರ್ಮ್ ಶೀಟ್ ಕಳೆದ ಬಾರಿ ಹಾಕಿದ್ದಾರೆ, ಈ ಬಾರಿ ಹಾಕ್ಬೋದು ಸರ್, ಅದ್ರಲ್ಲಿ ಏನಿಲ್ಲ. ಹಾಕಿದಾರ ಅಂತ ಬಟ್ ದಕ್ಷಿಣ ಕನ್ನಡದಲ್ಲಿ ವರ್ಷ ವರ್ಷ ಚೇಂಜ್ ಆಗ್ತಾ ಇದ್ದಾರೆ. ತಾವು ಹೇಳಿದ್ರಿ ಇನ್ಸೂರೆನ್ಸ್ ಕಂಪನಿ, ಅದು ಇನ್ಸೂರೆನ್ಸ್ ಪಾಲಿಸಿ ಮೇಲೆ ನಿಮ್ದು ಇರ್ತಿಷ್ಟ ಅಂತ ಹೇಳಿ ನಾವು ಪರಿಹಾರ ಕೊಡ್ಲಿಕ್ಕೆ ಆ ಪಾಲಿಸಿಯಲ್ಲಿ ಇಲ್ಲ ಅಂತ ಅಲ್ಲ, 1,28,000 ಇಲ್ಲಿ ನಮಗೆ ಡೌಟ್ ಬರುವಂತ 1,28,000 ಇನ್ನೋಸೆಂಟ್ ಇಲ್ಲಿ ಯಾರು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ಸಂಸ್ಥೆ ಕೇಸ್ ಇದರಲ್ಲಿ ಲಾಭ ಮಾಡೋದು ಯಾರು, ನಷ್ಟ ಪಡ್ಕೊಳ್ಳೋದು ಯಾರು? ಇನ್ಸೂರೆನ್ಸ್ ಕಂಪನಿ. ಇದರ ಲಾಭ ನಷ್ಟದಲ್ಲಿ ವ್ಯವಹಾರ ಮಾಡೋದು ಯಾರು? ಸರ್ ಸರ್ ಒಂದು ನಿಮಿಷ ಇನ್ಸೂರೆನ್ಸ್ ಕಂಪನಿ ಅವರು ಯಾಕೆ ಅವರು ಮ್ಯಾಥಮೆಟಿಕ್ಸ್ ಮಾಡಿ ಇರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ? ಇಲ್ಲ ಸರ್, ಒಂದು ಅಲ್ಲ ನೀವೇ ಹೇಳ್ತೀರಿ, ಅಲ್ಲ ನಮಗೆ ನೀವೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಕೂಡ ನೀವು ಅದನ್ನು ಸಮರ್ಥನೆ ಮಾಡಿ. ಸಮರ್ಥನೆ ಅಂತಲ್ಲ ಸರ್, ಈಗ ನೀವು ಇನ್ನಷ್ಟು ನಿಮಗೆ ಗೊತ್ತಿಲ್ಲ ಸರ್. ನಾನು ಹೇಳಿದ್ಕೆ ನಿಮಗೆ ಗೊತ್ತಿಲ್ಲ. ಅವರು ಯಾರೋ ಒಬ್ರು ಹೇಳಿದ್ರು, ಅವರು ಇನ್ಸೂರೆನ್ಸ್ ಕಂಪನಿಯವರು ಅವರು ಅಮಾಯಕರು ಅಂತ. ಈಗ ಇದರಲ್ಲಿ ನಾನು ಒಂದು ಹೇಳೋದು, ನನಗೆ ಒಂದು ಡೌಟ್. ಈಗ ಯಾವುದೇ ಇನ್ಸೂರೆನ್ಸ್ ಕಂಪನಿ ಎಲ್ಲರಿಗೂ ಕ್ಲೈಮ್ ಮಾಡಿದ್ರೆ ಅವರಿಗೆ ಈಗ ಅದರ ನಷ್ಟವನ್ನು ಯಾವ ರೀತಿ ಪರಿಹಾರ ಮಾಡಿದ್ರೆ ಸರ್, ಒಂದು ಈ ಕಂಪನಿ ಫಿಕ್ಸಿಂಗ್ ಆಗಿರ್ಬೋದು, ಡೌಟ್ ಆಗಿದೆ ಸರ್. ಒಂದು ಹೇಳ್ಬೋದು, ಟೆಂಡರ್ ಒಂದು ಡಿಸ್ಟ್ರಿಕ್ಟ್ ಜಿಲ್ಲೆಯದು ಒಂದೊಂದು ಫ್ಯಾಕ್ಸ್ 1 ಕೋಟಿ ನಾವು ಖರ್ಚು ಪ್ರೀಮಿಯಂ ಅಮೌಂಟ್ ಅಲ್ಲ, ಟೋಟಲ್ ಎಷ್ಟು ಪ್ರೀಮಿಯಂ ಅಮೌಂಟ್ ನಮ್ಮ ಜಿಲ್ಲೆಯ ಫ್ಯಾಕ್ಸ್ ಮೂಲಕ ವಿಮೆ ಅಲ್ಲ ಸರ್, ನಾನು ಹೇಳಿ ಕೇಳಿ, ಆ ಅಮೌಂಟ್ ಎಷ್ಟು ಕಟ್ಟಿದ್ದಾರೆ, ಎಷ್ಟು ಕ್ಲೈಮ್ ಮಾಡಿ ಇವತ್ತು ಪರಿಹಾರ ಸಿಗ್ತಾ ಇದೆ ಅಲ್ವಾ? ಅದನ್ನು ಲೆಕ್ಕ ಹಾಕ್ಬೇಕು. ಒಂದು ವೇಳೆ ಲಾಸ್ ಆಗುವಂತಿದ್ರೆ ಇವರು ಟೆಂಡರ್ ಹಾಕ್ತಾರೆ ಅಲ್ಲಿಗೆ. ಎಲ್ಲಾದ್ರೂ ಒಂದು ಕಡೆ ಫಿಕ್ಸಿಂಗ್ ಮಾಡೇ ಮಾಡ್ತಾರೆ. ನಷ್ಟ ಪಡಿಸ್ಲಿಕ್ಕೆ ಇವರು ಇನ್ಸೂರೆನ್ಸ್ ಕಂಪನಿ ಬರುದು ಯಾಕೆ ಟೆಂಡರ್ ಆಗ್ಲಿಕ್ಕೆ? ಈಗ ಕಾಂಟ್ರಾಕ್ಟ್ ನಾವು ಬರೋದು ಯಾಕೆ ಕಾಮಗಾರಿ ಲಾಭ ಮಾಡ್ತಾರೆ. ಅಲ್ಲ, ಯಾವುದೇ ಇನ್ಸೂರೆನ್ಸ್ ಕಂಪನಿ ಲಾಸ್ ಮಾಡ್ಕೊಂಡು ನಡ್ತೀವಿ. ಆದ್ರೆ ಒಂದು ನನಗೆ ಡೌಟ್, ಎಲ್ಲರಿಗೂ ಅವರು ಕಟ್ಟಿದ ಪ್ರೀಮಿಯಂಗೆ ಜಾಸ್ತಿ ಅಮೌಂಟ್ ಅವರಿಗೆ ಸಿಗಬೇಕು ಅಂತಿದ್ರೆ ಅವರು ಕೈಯಿಂದ ಕೊಡ್ತಾರ? ಅಲ್ಲ, ಸರ್ಕಾರ ಕೊಡ್ತದಲ್ಲ. ಎಷ್ಟು ಹಾಕಿದ್ದಾರೆ ಈಗ ನಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡ್ತಾರೆ. ಈಗ ಎಷ್ಟು ಟೆಂಡರ್ ಆಗ್ತಾರೆ ನಿಮ್ಮ ಟರ್ಮ್ ಶೀಟ್ ಪ್ರಕಾರ ಕ್ಯಾಲ್ಕುಲೇಷನ್ ಹಾಕಿ ಸರ್, ಒಂದು ನಿಮಿಷ ಕ್ಯಾಲ್ಕುಲೇಷನ್ ಹಾಕಿ ನೀವು ಅಲ್ಲಿ ಟೆಂಡರ್ ಅನ್ನ ನೀವು ಅವರ ಹತ್ರ ಕೊಟೇಶನ್ ಕರೀತೀರಿ ಅಥವಾ ಟೆಂಡರ್ ಕರೀತೀರಿ ಅಲ್ವಾ? ಅವ್ರು ಅದೆಲ್ಲ ಮಾಹಿತಿ ಬೇಕು ಸ್ವಾಮಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಬೇಗ 2:30ಗೆ ಬಂದಿದ್ದೇವೆ. ಯಾಕೆ ಗೊತ್ತಾ? ಇಲ್ಲಂದ್ರೆ ಅರ್ಧ ಗಂಟೆಯಲ್ಲೇ ಇರ್ತಾರೆ. ಯಾಕಂದ್ರೆ ಅಲ್ಲಿ ಉತ್ತರ ಕೊಡ್ಬೇಕು. ದಿನಾಲು ಪ್ರಶ್ನೆ ಕೇಳುವಾಗ ಉತ್ತರ ಕೊಡ್ಲಿಕ್ಕೆ ನಾವು ಪ್ರೀಮಿಯಂ ಮಾತ್ರ ಕಲೆಕ್ಷನ್ ಮಾಡ್ತೇವೆ. ಆ ನಂತರ A to Z ನಮಗೆ ಗೊತ್ತಿಲ್ಲ. ನಮ್ಮನ್ನ ಯಾಕೆ ಕತ್ತಲ್ಲಿ ಇರ್ತೀರಿ? ಈ ಪ್ರೋಸೆಸ್ ನಲ್ಲಿ ಫ್ಯಾಕ್ಟ್ಸ್ನವರಿಗೆಲ್ಲ ಡೀಟೇಲ್ ಗೊತ್ತಿರ್ಬೇಕಲ್ಲ. ಯಾರಿಗೂ ನಾನು ಹಾರ್ಟಿಕಲ್ಚರ್ ಆಫೀಸರಿಗೆ ನಿನ್ನ ಪುತ್ರವರಿಗೆ ಕೇಳುವಾಗ ಅವರಿಗೆ ಮಾಹಿತಿ ಇಲ್ಲ, ನಿಮ್ಮ ಜಿಲ್ಲೆಯವರಿಗೆ ಕೇಳುವಾಗ ಅವ್ರು ಫೋನೇ ತೆಗೆಯುವುದಿಲ್ಲ. ನಾವು ಯಾರಲ್ಲಿ ಕೇಳಬೇಕು? ಅಲ್ಲ, ಒಂದು ವ್ಯವಸ್ಥೆ ಬೇಕಲ್ಲ ಸ್ವಾಮಿ. ಅದಕ್ಕೆ ನಾವು ಹೇಳುವಂಥದ್ದು, ನೀವು ಯಾವ ಫ್ಯಾಕ್ಟರ್ ನಾವು ಕೂಡ ಪ್ರೀಮಿಯಂ ಕಲೆಕ್ಟ್ ಮಾಡೋದು ಬೇಡ. ಅವರಿಗೆ ಸೈಬರ್ ಅಲ್ಲಿ ಅವಕಾಶ ಇದೆ, ಹೋಗಿ ಅಲ್ಲಿ ಮಾಡಿ. ನಾಳೆ ಸೈಬರ್ ಅಲ್ಲೇ ಹೋಗಿ ಪ್ರಶ್ನೆ ಮಾಡಿ. ಯಾವುದೇ ಮಾಹಿತಿ ಇಲ್ಲ. ಈಗ ನಮ್ಮ ಡೈರೆಕ್ಟರ್ಗಳಿಗೆ ಹೇಳ್ತಾರೆ, ನನ್ನ ಹತ್ರ ಕೇಳಿದ್ರೆ ಈಗ ಆಯ್ತು ಮರ ಅಧ್ಯಕ್ಷ ಆಯ್ತಲ್ಲ ಮಾಹಿತಿ ಇದ್ದಾರೆ ಸರ್. ಯಾರಿಗೂ ಯಾವ ಫ್ಯಾಕ್ಟ್ಸ್ನ ಅಧ್ಯಕ್ಷರು ಕೂಡ ಇವರು ಸ್ವಲ್ಪ ಪ್ರಯತ್ನ ಪಟ್ಟು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಮಾಹಿತಿ ಪಡ್ಕೊಂಡಿದ್ದಾರೆ. ಕೆಲವರು ಮಾತಾಡೋದು ನನಗಂತ ಅದರ ಪ್ರೋಸೆಸ್ ಹೇಗೆ ನನಗೆ ಸರ್. ಇದು ಪ್ರೀಮಿಯಂ ಕೇಳಿದ್ರಲ್ಲ ಸರ್, ಇವ್ರು ಕೋಟ್ ಮಾಡ್ಬೇಕಾದ್ರೆ ನಮ್ಮ ಡಿಸ್ಟಿಕ್ಕಿಗೆ 3 ವರ್ಷಕ್ಕೆ 22, 23, 23, 24ರಿಂದ ಈ ವರ್ಷ 25, 26 ತನಕ ಟೆಂಡರ್ ಆಗಿರೋದು. ಟೆಂಡರ್ ಇವ್ರು ಬಿಟ್ ಮಾಡಿರೋದು ಅಡಿಕೆಗೆ 35% ಅಂತ. ಅಂದರೆ ಸಮ್ಮಿಂಗ್ ಶೂಡ್ ಏನಿದೆ 1,28,000ಕ್ಕೆ ಅದಕ್ಕೆ 35%, ಅಡಿಕೆಗೆ. ಪೆಪ್ಪರ್ಗಾದ್ರೆ 30%, 47,000ಕ್ಕೆ 30%. ಅಷ್ಟು ಇವರು ಬಿಡ್ ಮಾಡಿರೋದು ಸರ್. ಅಂತಂದರೆ ನಿಮಗೆ ಮಾಹಿತಿ ಹೇಳ್ಬಿಡ್ತೀನಿ ಅದನ್ನು. ಹೇಳ್ಬೇಕು 23-24 ಹೇಳಬೇಕು ಅಂದ್ರೆ 23-24ರಲ್ಲಿ 215 ಕೋಟಿ ಪ್ರೀಮಿಯಂ ಕಲೆಕ್ಟ್ ಆಗಿತ್ತು. ಅಂತಂದ್ರೆ ರೈತರು ಕಟ್ಟೋದು 5%, ಸ್ಟೇಟ್ ಗೌರ್ಮೆಂಟ್ 20%, ಸೆಂಟ್ರಲ್ ಗೌರ್ಮೆಂಟ್ 10% ಕೊಡುತ್ತೆ ಸರ್. ಅದಿಷ್ಟನ್ನು ಸೇರಿದ್ರೆ ಟೋಟಲ್ ಗ್ರಾಸ್ ಪ್ರೀಮಿಯಂ ಕಲೆಕ್ಟ್ ಆಗಿದ್ದು 215 ಕೋಟಿ. ಅದಕ್ಕೆ ಈವರೆಗೆ ಪೇಮೆಂಟ್ ಇನಿಷಿಯೇಟ್ ಆಗಿದ್ದು 270 ಕೋಟಿ. 270 ಕೋಟಿಲಿ 268 ಕೋಟಿ ಕ್ಲಿಯರ್ ಆಗಿದೆ. ಇನ್ನೂ 2 ಕೋಟಿ ಪೇಮೆಂಟು NPCA ಸೀಡಿಂಗು, ಆಧಾರ್ ಸೀಡಿಂಗು ಇಶ್ಯೂ ಆಗಿ ಬಾಕಿ ಇದೆ. ಅಂತಂದರೆ 215 ಕೋಟಿ ಪ್ರೀಮಿಯಂಗೆ 270 ಕೋಟಿ ಪೇಔಟ್ ಆಗಿದೆ ನಮ್ಮ ಡಿಸ್ಟಿಕ್ಗೆ ಸಂಬಂಧಪಟ್ಟಾಗೆ. ಈ ವರ್ಷ 24-25ರಲ್ಲಿ 277 ಕೋಟಿ ಪ್ರೀಮಿಯಂ ಕರೆಕ್ಟ್ ಆಗಿತ್ತು. ಈವರೆಗೆ 169 ಕೋಟಿ ಮಾತ್ರ ಪೇಮೆಂಟ್ ಆಗಿರೋದು.
ಅಂದ್ರೆ 1 ಲಕ್ಷ ಇನ್ನೂ ಬಾಕಿ ಇದೆ. ಆ ಬಾಕಿ ಇದ್ದಿದ್ದು ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸರ್. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಆ ನಂತರ ಇನ್ನೇ ಹಳೇದು ಹೇಳಬೇಕು ಅಂದ್ರೆ ಸರ್, SBI ಜನರಲ್ ಇನ್ಶೂರೆನ್ಸ್ ಇತ್ತು ಟಾಟಾ AG ಬರೋದಕ್ಕಿಂತ ಮುಂಚೆ 16-17ರಿಂದ ಅವರೇ ಇದ್ದಿದ್ದು SBI ಜನರಲ್ ಇನ್ಶೂರೆನ್ಸ್ ಇತ್ತು. SBI ಜನರಲ್ ಇನ್ಶೂರೆನ್ಸ್ ಅವರು ಅವ್ರು ಪ್ರೀಮಿಯಂ ಜಾಸ್ತಿ ಹಾಕ್ತಿದ್ರು ಸರ್. 65% ಪ್ರೀಮಿಯಂ ಹಾಕ್ತಾ ಇದ್ರು. 65% ಪ್ರೀಮಿಯಂ ಹಾಕಿ ನಂತರ ಕೊಡ್ತಾ ಇದ್ರು. ಬಟ್ ಅವರಿಗೂ ಕೂಡ ಪ್ರೀಮಿಯಂ ಕಲೆಕ್ಟ್, ನಮ್ಮ ಡಿಸ್ಟ್ರಿಕ್ಟಲ್ಲಿ ಪ್ರೀಮಿಯಂ ಕಲೆಕ್ಟ್ ಆಗಿದ್ದಕ್ಕಿಂತ ಜಾಸ್ತಿನೇ ಪೇಔಟ್ ಆಗಿತ್ತು. ಹಾಗಾಗಿ ಈ ವರ್ಷ ಪಾರ್ಟಿಸಿಪೇಟ್ ಮಾಡಲಿಲ್ಲ ಇದರಲ್ಲಿ. ಈ ಸರಿ ಇವರು ಬಂದಿದ್ದಾರೆ. ಲಾಸ್ಟ್ ಇಯರು ನಮ್ಮ ರಿಪೋರ್ಟ್ ಪ್ರಕಾರ ಇವ್ರದ್ದು 215 ಕೋಟಿ 270 ಕೋಟಿ ಪೇಮೆಂಟ್ ಆಗಿದೆ. ಈ ವರ್ಷ ನೋಡ್ಬೇಕಷ್ಟೇ, 24-25 ನೋಡ್ಬೇಕಷ್ಟೇ. ಅದಾದ ನಂತರ ಅಂದ್ರೆ ಇನ್ನೊಂದು ವೀಕ್ ಅಥವಾ 10 days ಗೊತ್ತಾಗ್ಬೋದು ಸರ್ ನಮಗೆ. ಸರ್, ಈಗ ಕಸ್ಟಮರ್ ಶೇರ್ ಎಷ್ಟು 5% ಅಲ್ವಾ? 5% ಸರ್. 5%. ಸೆಂಟ್ರಲ್ ಗವರ್ನಮೆಂಟ್ ಎಷ್ಟು? 10%. 10%. ಸ್ಟೇಟ್ ಇದೆ ಎಷ್ಟು? 20%. 20%. ಅಂದ್ರೆ ಒಂದು ನೋಡಿ, ನಾನು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ 5% ನಾವು ನಮ್ಮ ಕೈಯಿಂದ ಕಟ್ಟಿ ನಮಗೆ ಇಷ್ಟು ಬೈಗಳು ತಿಂತಾ ಇದ್ದೇವೆ. ಒಂದು ವೇಳೆ ನಾವು ಈ ಎಲ್ಲಾ ಪರ್ಸೆಂಟೇಜ್ ನಾವೇ ಕಟ್ಟಿದ್ರೆ ನೀವು ಬಂದವರು ಇವತ್ತು ಹೋಗ್ಲಿಕ್ಕಿಲ್ಲ. ಅದೇ ಸರ್, ಈಗ ಒಟ್ಟು ಪ್ರೀಮಿಯಮು ಅಡಿಕೆಗೆ 44,800 ರೂಪಾಯಿ ಇದೆ ಸರ್. ಹೆಕ್ಟೇರ್ಗೆ 44,800 ರೂಪಾಯಿ ಇದೆ. ಪೆಪ್ಪರ್ಗೆ 14,100 ರೂಪಾಯಿ ಇದೆ. ಇದರಲ್ಲಿ 5% 6,400 ರೂಪಾಯಿ ರೈತರಿಗೆ ಕಟ್ತಾರೆ. ಮತ್ತು ಇದರಲ್ಲಿ 1,000 ಸಮಥಿಂಗ್ ರೈತರಿಗೆ 35% ಹಾಕಿದ್ದಾರೆ. ಅದು ಕೂಡ ಏನಂತ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸರ್ ಕ್ಯಾಪ್ ಫಿಕ್ಸ್ ಮಾಡಿರ್ತಾರೆ, ಪ್ರೀಮಿಯಂ ಕ್ಯಾಪ್ ಅಂತ 25% ಸರ್ ಪ್ರೀಮಿಯಂ ಕ್ಯಾಪ್ ಫಿಕ್ಸ್ ಮಾಡಿರೋದು. ಅಂದರೆ ನಮ್ಮ ಡಿಸ್ಟಿಕ್ಗೆ, ನಮ್ಮದು ನೀರಾವರಿ ಜಿಲ್ಲೆ ಸರ್ ಇದು. ನೀರಾವರಿ ಜಿಲ್ಲೆಗಳಿಗೆ 25% ಪ್ರೀಮಿಯಂ ಕ್ಯಾಪು. ನಾನ್ ಇರಿಗೇಟೆಡ್ ಡಿಸ್ಟ್ರಿಕ್ಟ್ಗಳಿಗೆ 30% ಪ್ರೀಮಿಯಂ ಕ್ಯಾಪ್ ಇದೆ. 25% ಇಲ್ಲಿ 5% ರೈತರಿಗೆ ಕಟ್ತಾರೆ, 10% ಸ್ಟೇಟ್ ಕಟ್ತದೆ, 10% ಸೆಂಟ್ರಲ್ ಕಟ್ಟುತ್ತೆ. ಬಟ್ ನಮ್ಮ ಡಿಸ್ಟ್ರಿಕ್ಕಿಗೆ ಲಾಸ್ಟ್ ಇಯರ್ ಯಾಕೆ ನಿಮಗೆ ಗೊತ್ತಿರ್ಬೋದು, ಜೂನಿಂದ ಆಗ್ತಿತ್ತು ಸರ್, ಜುಲೈಯಿಂದ ಆಗ್ತಾ ಇತ್ತು. ಆದರೆ ಲೇಟ್ ಆಯ್ತು, ಡಿಲೇ ಆಯಿತು. ಯಾಕೆ ಡಿಲೇ ಆಯಿತು ಅಂದರೆ ಯಾವ ಇನ್ಶೂರೆನ್ಸ್ ಕಂಪ್ನಿನೂ ನಮ್ಮ ಡಿಸ್ಟ್ರಿಕ್ಟ್ ಹಾಕಕ್ಕೆ ರೆಡಿ ಇರಲಿಲ್ಲ ಸರ್. ಯಾರು ನಮ್ಮ ಡಿಸ್ಟ್ರಿಕ್ಟ್ ಹಾಕಿ ರೆಡಿ ಇರಲಿಲ್ಲ. ಕೊನೆಗೆ ನೆಗೋಷಿಯೇಷನ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಏನು ಹೇಳ್ತು ಅಂದರೆ 65% ಅಂದರೆ ಸೆಂಟ್ರಲ್ 10% ಅಂದರೆ ಅವ್ರು 55% ಕಟ್ಟಬೇಕಾಗುತ್ತೆ ಸರ್. ತುಂಬ ಬಜೆಟ್ ಆಗುತ್ತೆ. ಒಂದೇ ಡಿಸ್ಟಿಕ್ಕಿಗೆ, ನಮ್ಮ ಡಿಸ್ಟಿಕಲ್ಲಿ ಹೈಯೆಸ್ಟ್ ಎನ್ರೋಲ್ಮೆಂಟ್ ಆಗೋದು, ಒಂದೇ ಡಿಸ್ಟಿಕ್ಕಿಗೆ ಇಷ್ಟೊಂದು ಬಜೆಟ್ ಕೊಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಅವ್ರ ಅಭಿಪ್ರಾಯ ಬಂತು ಸರ್ ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ. ಹಾಗಾಗಿ ಏನು ಮಾಡಿದ್ರು, 10% ಜಾಸ್ತಿ ಕೊಡ್ತೀವಿ ಅಂತ ಹೇಳಿದಾಗ ಸ್ಟೇಟ್ ಗೌರ್ಮೆಂಟ್ 20% ಒಪ್ಪಿದ್ರು. 35%ಗೆ ನೆಗೋಷಿಯೇಟ್ ಮಾಡಿ ಒಪ್ಪಿ ಬಂದಿದ್ರು. ಲಾಸ್ಟ್ ಇಯರು ಪ್ರೀಮಿಯಂ ಕಲೆಕ್ಟ್ಗಿಂತ ಜಾಸ್ತಿ ಪೇಮೆಂಟ್ ಮಾಡಿದ್ದಾರೆ. ಈ ವರ್ಷ ಗೊತ್ತಿಲ್ಲ ಸರ್. ಈ ವರ್ಷ ಈಗಾಗಲೇ 277 ಕೋಟಿಲಿ 169 ಕೋಟಿ ಆಗಿದೆ. ಇನ್ನು ಮಿಕ್ಕಿದ್ದು ಎಷ್ಟಾಗುತ್ತೆ ಚೆಕ್ ಮಾಡ್ಬೇಕು ಸರ್. ಇನ್ನೊಂದು ವಾರ. ಇಲ್ಲ ಹಾಂ ಸರ್, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಲೆಕ್ಕ. ಆ ಅರ್ಥ ಬರಲ್ಲ ಸರ್, ಆ ಅರ್ಥ ಬರ್ತದೆ ಸರ್. ಅಂದ್ರೆ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದನ್ನು ಬಹಳ ಒತ್ತಾಯಪೂರ್ವಕವಾಗಿ ತಗೊಂಡು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಲ್ಲ ಸರ್. ಕಂಪನಿಯವ್ರನ್ನ ಟೆಂಡರ್ ಹಾಕ್ಲಿಕ್ಕೆ 40% ಹಾಕಿರ್ತಾರೆ, 40% ಆಗೋದಿಲ್ಲ ಅಂತ ನೆಗೋಷಿಯೇಷನ್ ಮಾಡಿ 35% ಹೋಗಿಸ್ತಾರೆ ಸರ್. ನಾವು ನೋಡುವಾಗ ಹಾಗೆ ನೋಡ್ತಿರುತ್ತೆ. ಏನೋ ನಮ್ಮನ್ನು ಕಣ್ಣೋರ್ಸ್ಲಿಕ್ಕೆ ನೀವೇನೋ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದೀವಿ. ಇಲ್ಲ ಸರ್. ಈ ಅಕಸ್ಮಾತ್ ಇವರು ಒಪ್ಪಲಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಕೋಟ್ ಮಾಡಿದ್ರೆ ರೈತರ ಪ್ರೀಮಿಯಂ ಜಾಸ್ತಿ ಬರುತ್ತೆ ಸರ್. ಈಗ 6,400 ಬರುತ್ತಲ್ಲ ಸರ್. ಅಲ್ಲಲ್ಲ ಸರ್, ಇದೆಲ್ಲ ಕೆಲವು ಕಡೆ ಅದೇ ಹೇಳಿದೆ ಸರ್. ಈಗ ಪ್ರೀಮಿಯಂ ಹೇಳಿದೆ ಸರ್, ನಾನು 44,800 ರೂಪಾಯಿ ಪ್ರೀಮಿಯಂ ಹೇಳಿದೆ ಸರ್. ಅಲ್ಲ ಸರ್, ಈಗ ವೆದರ್ ಡೇಟಾ ತಪ್ಪಿದೆ ಅಂತ ಈಗ ನಾವು ಸುಮ್ಮನೆ ಇನ್ನು ಟೈಮ್ ವೇಸ್ಟ್ ಮಾಡೋದು ತಪ್ಪ ಆಗದಿದ್ರೆ ನಾವು ಇಷ್ಟು ಹೋರಾಟ ಮಾಡ್ತೇವಾ? ಈಗ ಅವರಿಗೂ ಮನವರಿಕೆ ಆಗಿದೆ, ಈಗ ತಪ್ಪು ಆಗಿದೆ ಅಂತ ಹೇಳಿ ಈಗ ನೀವು ಹೇಳ್ಬೇಕು ನಮ್ಗೆ. ಫೈನಲ್ ಕನ್ಕ್ಲೂಷನ್ ಸರ್ ಹೇಳಿದಾಗ ಏನು ಅಂತಂದ್ರೆ, ಇಲ್ಲಿ ಕಡಿಮೆ ಪೇಔಟ್ ಆಗಿದೆ, ಎಲ್ಲೆಲ್ಲಿ ಕಡಿಮೆ ಪೇಔಟ್ ಆಗಿದೆ ಲಿಸ್ಟ್ ಔಟ್ ಮಾಡ್ತೀವಿ. ಲಿಸ್ಟ್ ಔಟ್ ಮಾಡಿ ಇಷ್ಟು ಕಡಿಮೆ ಪೇಔಟ್ ಆಗಿದೆ, ವೆದರ್ ಡೇಟಾ ತಪ್ಪಿದೆ ಅನ್ನೋದು ಇದು ನಮಗೆ ಡೌಟ್ ಇದೆ. ಹಾಗಾಗಿ ಈ ಡಿಫರೆನ್ಸ್ನ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದ್ದಾರೆ ಎಲ್ಲ ರೈತರುಗಳು ಮತ್ತು ಸರ್ರು ಕೇಳಿದ್ದಾರೆ. ಇದು ಒಂದು. ಎರಡನೇದು, ನಾವಿಲ್ಲಿ DCC ಬ್ಯಾಂಕಲ್ಲಿ ಏನು ನಾವು ಎನ್ರೋಲ್ಮೆಂಟ್ ಆಗುತ್ತೆ ಅದೆಲ್ಲದು ಪೇಔಟ್ ಆಗಬೇಕಾದ್ರೆ ಮಾತ್ರ ಕಮರ್ಷಿಯಲ್ ಬ್ಯಾಂಕಿಗೆ ಹೋಗ್ತಾ ಇದೆ ಅನ್ನೋದು ಎರಡನೇ ಡೌಟ್ ಸರ್. ಇವೆರಡರ ಬಗ್ಗೆ ಸರಿಯಾದ ನಿರ್ಧಾರ ತಗೊಂಡು ನಮಗೆ ತಿಳಿಸಿ ಅಂತ ನಾವು ಇಲ್ಲಿ ತುಂಬ ಹೋರಾಟ ಆಗಿದೆ, ಇದ್ರ ಬಗ್ಗೆ ಆಕ್ರೋಶದಲ್ಲಿದ್ದಾರೆ ಅಂತ ಹೇಳಿ ವರದಿ ಕೊಡ್ತೀವಿ. ಅದನ್ನು ನಾವು ವರದಿ ಕೊಡ್ತೀವಿ ಸರ್. ಈಗಾಗಲೇ ಏನು ಹೇಳಿದ್ರೆ 24ರಲ್ಲಿ ನಾವು ಇಷ್ಟೆಲ್ಲ ಅನಿಸ್ಕೊಂಡು ಇಷ್ಟು ಪ್ರೀಮಿಯಂ ಕಮ್ಮಿ ಬಂದಿದೆ. 25ರಲ್ಲಿ ನಾವು ಲಾಸ್ಟ್ ಜೂನಿಗೆ ಕಟ್ಟಿದೆ ಪ್ರೀಮಿಯಂ 20% ಜಾಸ್ತಿ ಇದೆ. ಈ ಸಾಲಕ್ಕೆ 20% ಜಾಸ್ತಿ ಇದೆ. ಸೊ ಬರುವ ವರ್ಷ ಈ ರೀತಿ ಆಗ್ಬಾರ್ದು. ಖಂಡಿತ ಅದೊಂದು ಮತ್ತೆ ವ್ಯವಸ್ಥಿತವಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡಿಕೊಂಡೇ ಬನ್ನಿ. ನಿಮ್ಮ ಪ್ರೀಮಿಯಂ ಕಲೆಕ್ಷನ್ ಮಾಡೋದು ಇವರು
ಅವರು ಎಲ್ಲರದ್ದು ಒತ್ತಾಯ ಮಾಡಿ ಪ್ರೀಮಿಯಂ ಕಲೆಕ್ಷನ್ ಮಾಡಿದ್ದಾರೆ, ಅವರಿಗೆ ಬೈ ತಿಂತಾರೆ. ಆಗಬಾರ್ದು ಅಂತ ಇವತ್ತು ಈ ಮೀಟಿಂಗ್ ಕರೆದು ನೀವು ಅದಕ್ಕೆ ಸರ್ಕಾರಕ್ಕೆ ಅಥವಾ ಇನ್ಶೂರೆನ್ಸ್ ಕಂಪನಿ ತಿಳಿಸ್ಬೇಕು ತಪ್ಪಾಗಿದೆ. ಇವರಿಗೆ ಸರ್ ಅಂದ್ರೆ 3 ವರ್ಷ ಟೆಂಡರ್ ಆಗಿದೆ ಸರ್. ಅದು 3 ವರ್ಷ, ಈ ವರ್ಷ ಉಳಿಯುತ್ತೆ, ಈ ವರ್ಷ ಮತ್ತೆ ಹೊಸ ಟೆಂಡರ್ ಆಗುತ್ತೆ ಸರ್. ಈ ವರ್ಷ ಬಾಕಿ ಆಗಿದೆ ಅದು ಅದನ್ನು ಸರಿಪಡಿಸ್ಬೇಕು ನೀವು. ಇಲ್ಲದೆ ಈ ಮೀಟಿಂಗ್ ಕರೆದು ನಿಮ್ಮನ್ನು ಕರೆದು ಏನು ಉಪಯೋಗ ಇದೆ? ಅದನ್ನು ನೀವು ಸರಿಪಡಿಸಿ ಸರ್ಕಾರ ಕಳಿಸಿ, ಸರ್ಕಾರದಿಂದ ಅವರಿಗೆ ಹೋಗುವಾಗೆ ಮೆಸೇಜ್ ಹೋಗುವಾಗ ಮಾಡಬೇಕು. ಖಂಡಿತ ಸರ್, ಖಂಡಿತ. ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್ ಇದು? ಸರ್ ಇನ್ 2 ಡೇಸ್ ಅಲ್ಲಿ ಮಾಡ್ತೀವಿ ಸರ್. ಈ ವರದಿ ಕೂಡ 2 ಡೇಸ್ ಅಲ್ಲಿ ಕಳಿಸ್ತೀವಿ ಸರ್. 2 ಡೇಸ್? ಎಸ್, ನಾಳೆ ರೆಡಿ ಮಾಡ್ತೀವಿ ಸರ್. ನಾಡಿದ್ದು ಡೈರೆಕ್ಟ್ ಹೋಗೋದು. ಎಸ್ ಸರ್, ನೀವು ರಿಪೋರ್ಟ್ ಮಾಡ್ಬೇಕಾದ್ರೆ ನೀವು ಅವಾಗ ಹೇಳಿದ್ರಿ KSNNDC ಅವರ ವೆದರ್ ಡಾಟಾ ಮೇಲೆ ಡೌಟ್ ಇದೆ ಅಂತ. ಡೌಟ್ ಇದೆ ಅಂತ ಹೇಳಿ ದಯವಿಟ್ಟು ಇಲ್ಲ ಸರಿ ಇಲ್ಲ, ಇಟ್ಸ್ ನಾಟ್ ಅಕ್ಯುರೇಟ್ ಅಂತ ಸರಿ ಇಲ್ಲ, ಖಂಡಿತ ಹಾಗೆ ಡೌಟ್ ಇದೆ ಅಂತ ಮಾಡಬೇಡಿ, ಅದು ಮತ್ತೆ ಬೇರೆ. ಓಕೆ, ಮತ್ತೆ ನಿರ್ವಹಣೆ ಆಗ್ತಿಲ್ಲ ಅಂತ ಅನ್ನೋದೊಂದು ಪಾಯಿಂಟ್ ಆಗ್ತದೆ. ಇನ್ನೊಂದು ಸರಿ, ಮಳೆ ಇಬ್ಬರಿಗೂ ಹೊಟ್ಟೆ ಬರ್ತದೆ ನಮಗೆ. ಮಳೆ 2 ಕಡೆ ಜಿಲ್ಲೆಯಲ್ಲಿ ಒಮ್ಮೆ ಶುರು ಆಗ್ತದೆ, ನಮ್ದಿನ್ನು ಪೇಮೆಂಟೇ ಶುರುವಾಗಿಲ್ಲ ಸರ್. ಒಂದು ಸಬ್ಮಿಷನ್ ಸರ್. ಈಗ ದಕ್ಷಿಣ ಕನ್ನಡದಲ್ಲಿ ಪೇಮೆಂಟ್ ಆಗಿರೋದ್ರಿಂದ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅದರ ಬಗ್ಗೆ ಹೆಚ್ಚಿನ ಮಾತುಕತೆಗಳಾಗಿದೆ. ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಆಲ್ರೆಡಿ ಇನಿಷಿಯೇಟ್ ಪೇಮೆಂಟ್ ಆಗಿದೆ. ಸೋಮವಾರ ಮಂಗಳವಾರದಕ್ಕೆ ಎಲ್ಲ ರೈತರ ಖಾತೆಗೆ ಬರ್ತದೆ, ಅದಂತೂ ಡೆಫಿನೆಟ್. ನಿಮ್ಮ ಈ ಮಾನದಂಡದಲ್ಲಿ ಬಂದ್ರೆ ನಾನು ಹೇಳ್ತೇನೆ ಸರ್, ಮಾತಾಡಿ ಬಿಡಿ ಸರ್. ನನಗೆ ನೀವು ಬ್ಲಾಕ್ ಮಾಡಿಸಿ, ನಾನು ಮಾತಾಡ್ತೇನೆ. ಹೋಗ್ಲಿಲ್ಲ ಅವ್ರಿಗೆ ಬ್ಲಾಕ್ ಮಾಡಿಸಿ. ಯಾಕಂತ ಹೇಳಿದ್ರೆ ಆಯ್ತು ಸರ್, GST ಕಟ್ಟದೆ 1 ಸೆಕೆಂಡ್ ಎಲ್ಲ ಸರ್ ಮಾತಾಡ್ತೀನಿ ಸರ್, 1 ನಿಮಿಷ. ನೀವು ನಿಮ್ಮ 3 ಸರ್ ಮಾತಾಡಿ. ಕಂಪನಿ ಇದೆ, ಕಂಪನಿ ಉಡುಪಿ ಬೇರೆ ಕಂಪನಿಯ ಸರ್. ಉಡುಪಿ ಜಿಲ್ಲೆಗೆ ನೀವು ನಿಮ್ಮ 3 ಜನರ ಫೋನ್ ನಂಬರ್ ಒಮ್ಮೆ ನಮ್ಗೆ ಎಲ್ಲರಿಗೂ ಕೊಡಿ. ಖಂಡಿತ ಸರ್. ಬೇರೆ ಜಿಲ್ಲೆಗೆ ಆಲ್ರೆಡಿ ಇವರು ಹೇಳಿದಾಗೆ ಇನ್ಶೂರೆನ್ಸ್ ಕಂಪನಿ 3 ವರ್ಷಕ್ಕೊಂದು ಆಗುತ್ತೆ. ನಮ್ಗೆ ಲಾಸ್ಟ್ 6 years ಇಂದ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಅವರೇ ಇರುವಂತದ್ದು, ಗವರ್ಮೆಂಟ್ ಕಂಪನಿ. ಪ್ಲಸ್ ನಮ್ದು ಬೇಸ್ ಈಗಲೇ ಏನಂದ್ರೆ ನಮ್ದು ಹೈಯೆಸ್ಟ್ 1,05,000 ಪರ್ ಹೆಕ್ಟೇರ್ ಆಗಿದೆ. ಇಂಡೆಂಟ್ ಕೊಡಬೇಕು ನಿಮಗೆ. ಈಗ ಇಂಡೆಂಟ್ ಕೊಡ್ತೇನೆ ನಾನು, ಇಲ್ಲಿ ಬಂದಿದ್ದಾರೆಲ್ಲ ಎಲ್ಲ ಸೊಸೈಟಿ ಕೊಡಬೇಕು. ಈ ಫರ್ಟಿಲೈಸರ್ ನಲ್ಲಿ ಈಗ ಕೆಲವೊಂದು ಬ್ರ್ಯಾಂಡ್, ಈಗ ಫಾರ್ ಎಕ್ಸಾಂಪಲ್ ಈ ಪೊಟ್ಯಾಶ್ ನಲ್ಲಿ ನಾವು ಮೊನ್ನೆ ಎಲ್ಲ ಸೊಸೈಟಿ ಅವರು ಮೋಸ್ಟ್ಲಿ ಮೊಸೈಕ್ ಪೊಟ್ಯಾಶ್ ತರಿಸಿದ್ದೇವೆ. ನಾವೇ ಆಕ್ಚುಲಿ ನಮಗೆ ಇನ್ನೊಂದು ಪೊಟ್ಯಾಶ್ IPL ಯಾವ್ದು ಅದು ರಿಕ್ವೈರ್ಮೆಂಟ್ ಜನಗಳಿಗೆ ಜಾಸ್ತಿ ಇರೋದು. ಅವರು ಕಂಡೀಷನ್ ಹಾಕಿದ್ದಾರೆ. ಈಗ ಪೊಟ್ಯಾಶ್ ತಗೊಂಡ್ರೆ ಮತ್ತೊಂದು ತಗೊಳ್ಬೇಕು, ಇನ್ನೊಂದು ತಗೊಳ್ಬೇಕು. ಅದನ್ನು ನಾವು ಕರಡಿಸಿ ನಾವೇ ಕುಡಿಬೇಕಾಗುತ್ತೆ, ಬೇರೆ ಎಂತ ಅಡಿಕ್ಕಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರು ಕೊಡುವಂತ ಯಾವುದೇ ಇದೆಯಲ್ಲ ಅದು ನಮ್ಮ ಬೆಳೆಗಾರಿಕೆಗೆ ಆಗುವಂತದ್ದಲ್ಲ. ಅದು ಯಾವ್ದಾದ್ರ ಮೇಲೆ ಘಟದ ಮೇಲೆ ಭತ್ತಕ್ಕಾಗುವಂಥದ್ದು. ಈಗ ನಮಗೆ ಬೇಕಾಗುದು ಖಾಲಿ ಪೊಟ್ಯಾಶ್. ಈಗ ನಾವೆಲ್ಲ ರೆಫ್ಯೂಸ್ ಮಾಡಿದ್ದೇವೆ ಮೊನ್ನೆ. ಈ ಪೊಟ್ಯಾಶ್ ನಾವು ತಗೊಳ್ಳುದಿಲ್ಲ ಅಂತ ನಾವೆಲ್ಲ ಮೊಸೈಕ್ ಕಂಪನಿ ಮಾಡಿದ್ದೇವೆ. ಆ ಕಂಪನಿ ಎಲ್ಲಿಂದ ಬಂತು, ಅದರ ಬೇಸ್ ಯಾವುದು ಅಂತ ಹೇಳೋದನ್ನು ರೈತರಿಗೆ ಮನವರಿಕೆ ಮಾಡಿ ಅದನ್ನು ನಾವು ಕೊಡ್ತಾ ಇದ್ದೇವೆ. ಆಕ್ಚುಲಿ ಮೊಸೈಕ್ ಕಂಪನಿ ಒಳ್ಳೆ ಕಂಪನಿ, ಅದು USA ಬೇಸ್ಡ್. ಸೊ ಅದನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಅದನ್ನು ನೀವು ಆ ಕಂಪನಿಯವರಿಗೆ ನಮಗೆ ಇದು ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ, ಮತ್ತೊಂದು ತಗೊಳ್ಳಿ ಅಂತ ಹೇಳಿದ್ರೆ ನಮಗೆ ಆ ಪೊಟ್ಯಾಶ್ ನಮಗೆ ಖಂಡಿತ ತಗೊಳ್ಳಿಕ್ಕೆ ಆಗುದಿಲ್ಲ. ನಮಗೆ ಅದು ಎಲ್ಲ ಮೂಲೆಯಲ್ಲಿ ಡಂಪ್ ಮಾಡಬೇಕು, ಮತ್ತೆ ಒಂದು 5 ವರ್ಷ ಕಳೆದ ನಂತರ ಅದನ್ನು ಕೆಟ್ಟ ನಿಧಿ ಅಂತೇಳಿ ಮಾಡಿ ಏನಾದ್ರು ಮಾಡಬೇಕಾಗುವ ಪರಿಸ್ಥಿತಿ ಬರ್ತದೆ. ಇಲ್ಲ, ಈಗ ಅದು ಅವರು ಹೇಳಿದ ಪೊಟ್ಯಾಶ್ ಕಂಪನಿ ಬರ್ಕೊಂಡು ಅಲ್ಲಿ ತಿಳಿಸು, ನಾನು ಅಲ್ಲಿ ನೋಡ್ತೇನೆ. ಈಗ SOP MOP ಸಿಗ್ತಾ ಉಂಟು, SOP ಡಿಮಾಂಡ್ ಇದೆ. ಹೌದು, ಈಗ ಮೊದಲೇನು MOP ಮಾಡ್ತಾ ಇದ್ರು, MOP ಕೇಳ್ತಾ ಇದ್ರು. ಈಗ ಸ್ವಲ್ಪ SOP ಬಗ್ಗೆ ಕೇಳುತ್ತಿದ್ದಾರೆ. ಒಳ್ಳೇದು ಅಂತ ಹೇಳಿದ್ರು ತೋಟಗಾರಿಕೆ ಇಲಾಖೆಯವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಹೌದಲ್ಲ? SOP ಈ ತೋಟಗಾರಿಕೆ ಬೆಳೆಗಳಿಗೆ ಅಡಿಕೆ ಮತ್ತೆ ಇದಕ್ಕೆ ಒಳ್ಳೇದು ಅಂತ. ಆಯ್ತು, ಇದನ್ನೆಲ್ಲ ಫಾರ್ಮೇಟ್ ತಗೊಳ್ಳಿ, ಅದರಲ್ಲಿ ಫಿಲ್ಅಪ್ ಮಾಡಿ ಕಳಿಸಿ. ಯಾಕೆ ಹೇಳಿದ್ರೆ ನಮ್ಗೆ ಟ್ಯಾಕ್ ಮಾಡಿದಾಗ ಸಿಕ್ಕುದಿಲ್ಲ ಗೊಬ್ಬರ. ಈಗ ಫಾರ್ಮೇಟ್ ಕೊಟ್ಬಿಡ ಎಲ್ರಿಗೂ. ಫಾರ್ಮೇಟ್ ಫೆಡರೇಷನ್ ಸರ್, ಮತ್ತೊಂದು ಇನ್ನೊಂದು ದಯವಿಟ್ಟು ತಾವು ಹೇಳ್ಬೇಕು, ಫರ್ಟಿಲೈಸರ್ ಸಪ್ಲೈ ಮಾಡಬೇಕು. MRP ಒಂದು ಇರ್ತಿತ್ತು, ಅದಕ್ಕೆ ಹೇಳ್ತಾರೆ ಅದು ಹಳೆ ಗೋಣಿ, ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಳೆ ಗೋಣಿದನ್ನೇ ನಾವು ಬರೀ ಅದೆಲ್ಲ ನಾನು ಹೇಳೋದಿಲ್ಲ. ನಾವು ಅವ್ರಿಗೊಂದು ಮಾತು ಹೇಳ್ಬೇಕು. ಯಾಕಂದ್ರೆ ನಾವು ಮಕ್ಕಳು ಸೊಸೈಟಿ MRP 10 ಜಾಸ್ತಿಗೆ ಮಾರುವಂತ ನಮ್ಗೆ ಭಾರಿ ಅಪವಾದ. ಕರೆಕ್ಟ್. ಅದು
ನೀವು ಫಾರ್ಮೇಟ್ ಕೂಡ ಎಲ್ರಿಗೆ ಸೊಸೈಟಿಗೆ ಒಂದೊಂದಂತೆ ಕೊಡು.